पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः। ನಿನ್ನೆಯ ಪ್ರಥಮ ಉಪನ್ಯಾಸದಲ್ಲಿ ಕಡೆಯ ಕೆಲವು ನಿಮಿಷಗಳಲ್ಲಿ ನಾನು ಪ್ರಸ್ತಾಪಿಸಿದಂತಹ ವಿಚಾರ, ಆಧ್ಯಾತ್ಮಿಕ ವಿಚಾರಗಳು ಇಂದ್ರಿಯ ಗ್ರಾಹ್ಯವಲ್ಲ, ಇಂದ್ರಿಯಗಳಿಗೆ ಅತೀತವಾದ ಸತ್ಯವನ್ನು ತಿಳ್ಕೊಳ್ಬೇಕು ಅಂತಂದರೆ ಮನುಷ್ಯ ಆಧ್ಯಾತ್ಮಿಕತೆಗೆ ಮೊರೆ ಹೋಗಬೇಕು. ನಿಜಕ್ಕೂ ಮನುಷ್ಯನ ಯೋಗ್ಯತೆ, ಅವನ ಅರ್ಹತೆ, ಅವನ ಎಲ್ಲ ಯಶಸ್ಸು ಇಂದ್ರಿಯ ಗ್ರಾಹ್ಯ ಸತ್ಯಗಳನ್ನು ಮೀರಿದಂಥದ್ದು. ಇಂದ್ರಿಯಗಳ ಮಟ್ಟದಲ್ಲೇ ವ್ಯವಹರಿಸುವಂತಹ ವ್ಯಕ್ತಿ ಮೃಗವೊಂದು ಇಂದ್ರಿಯಗಳಿಂದ ಏನನ್ನು ಸಂಪಾದಿಸಬಹುದೋ ಅದಕ್ಕಿಂತಲೂ ಭಿನ್ನವಾದದ್ದನ್ನು ಸಂಪಾದಿಸಲಾರ. ಈ ಇಂದ್ರಿಯಗಳನ್ನೆಲ್ಲ ನಿಯಂತ್ರಿಸೋದಕ್ಕೊಂದು ಶಕ್ತಿ ಇದೆ. ಮನುಷ್ಯನಿಗೆ ಬುದ್ಧಿ ಮತ್ತು ಮನಸ್ಸುಗಳ ಸಹಕಾರ ಇದೆ. ಮನುಷ್ಯನಲ್ಲಿ ಅಹಂಕಾರ ಇದೆ. ಮನುಷ್ಯನ ಅಹಂಕಾರ ಗಳಿತವಾದಾಗ ಅದು ಶ್ರೇಯಸ್ಕರವಾಗುತ್ತೆ. ಹೀಗಾಗಿ ಇಂದ್ರಿಯಗಳನ್ನು ಮೀರಿದಂತಹ ಶಕ್ತಿಗಳ ಪರಿಚಯವನ್ನು ಮಾಡಿಕೊಳ್ಳೋದ್ರ ಮೂಲಕ ಮತ್ತಷ್ಟು ಮಗದಷ್ಟು ಅವನು ವಿಕಸನಗೊಳ್ತಾ ರೈಪ್ ಈಗೋ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಗುರುತಿಸ್ತೇವೆ. ಅಹಂಕಾರ ಗಳಿತವಾದಾಗ ಅದರಿಂದ ಯಾವುದೇ ರೀತಿಯ ಅನಾಹುತ ಇಲ್ಲ, ತೊಂದರೆ ಇಲ್ಲ ಅನ್ನುವಂಥದ್ದು ಅನುಭವಿಗಳ ಮಾತು. ಪೂರ್ಣ ಹಣ್ಣಾದ ನಂತರ ಮರದಿಂದ ಹಣ್ಣು ಸಹಜವಾಗಿಯೇ ತನ್ನ ಪ್ರತ್ಯೇಕತೆಯನ್ನು ಪಡ್ಕೊಂಡು ಬಿಡುತ್ತೆ. ನಾವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮರದ ಜೊತೆ ಅದು ತನ್ನ ಸಂಬಂಧವನ್ನು ಮುಂದುವರಿಸೋದಕ್ಕೆ ಆಗೋದಿಲ್ಲ. ಈ ಎಲ್ಲ ಉದಾಹರಣೆಗಳನ್ನು ಗಮನಿಸಬೇಕು ನಾವು. ಹೀಗಾಗಿ ಸ್ವಾಮಿ ವಿವೇಕಾನಂದರು ಬಹಳ ಸೊಗಸಾದ ಒಂದು ಮಾತನ್ನು ಹೇಳಿದರು. ಅದನ್ನು ನಿನ್ನೆ ದಿವಸ ನಾನು ಪ್ರಸ್ತಾಪಿಸಿದ್ದೆ. ಪಿತೃಪೂಜೆ ಮತ್ತು ಪ್ರಕೃತಿ ಪೂಜೆ ಎಂಬ ಎರಡು ಸಿದ್ಧಾಂತಗಳು ಪರಸ್ಪರ ವಿರೋಧವೋ ಎಂಬಂತೆ ಕಂಡರೂ ಕೂಡ ಈ ವಿರೋಧವನ್ನು ಮೂರನೆಯ ಮತ್ತೊಂದು ದೃಷ್ಟಿಯಿಂದ ಪರಿಹರಿಸಬಹುದು. ಪಿತೃಪೂಜೆಯ ಬಗ್ಗೆ ಪ್ರಸ್ತಾಪಿಸಿದ್ವು, ಪ್ರಕೃತಿ ಪೂಜೆಯ ಬಗ್ಗೆ ಪ್ರಸ್ತಾಪಿಸಿದ್ವು. ಸ್ವಲ್ಪ ಮಟ್ಟಿಗೆ ಇವು ವಿರೋಧವಂತೆ ಕಂಡರೂ ಕೂಡ ಇವೆರಡನ್ನೂ ಪರಸ್ಪರ ವಿರೋಧವಾದಂತೆ ಕಂಡ ಈ ಎರಡನ್ನೂ ಕೂಡ ಮತ್ತೊಂದು ದೃಷ್ಟಿಯಿಂದ ಈ ವಿರೋಧವನ್ನು ಪರಿಹರಿಸಬಹುದು ಅಂತ ವಿವೇಕಾನಂದರು ಹೇಳ್ತಾರೆ. ಇದನ್ನು ಇಂದ್ರಿಯಗಳ ಮೇರೆಯನ್ನು ಮೀರಿ ಹೋಗುವ ಪ್ರಯತ್ನ ಅಂತ ನಾನು ಕರೀತೇನೆ ಅಂತಲೇ ವಿವೇಕಾನಂದರು ಸ್ಪಷ್ಟವಾಗಿ ಹೇಳ್ತಾರೆ. ಮಾನವನು ಇಂದ್ರಿಯಗಳ ಅನುಭವದಲ್ಲೇ ತೃಪ್ತನಾಗದೆ ಅದನ್ನು ಮೀರಿ ಹೋಗುವ ಪ್ರಯತ್ನವನ್ನು ಮಾಡ್ತಾನೆ. ಮುಂದುವರೆದು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ವಿಚಾರಗಳೆಲ್ಲ ಸ್ವಲ್ಪ ನಮ್ಮ ಆಲೋಚನೆಯನ್ನು ಪ್ರಚೋದಿಸುವಂತಹ ವಿಚಾರಗಳು, ಸ್ವಲ್ಪ ಗಹನವಾದ ವಿಚಾರಗಳು, ಫಿಲಸಾಫಿಕಲ್ ಆಗಿ ಕಾಣುತ್ತೆ. ಆದರೆ ಗೂಢಾರ್ಥವನ್ನು ನಾವು ಗಮನಿಸಬೇಕಾಗಿದೆ. ಧರ್ಮದ ವಿಷಯದ ಪ್ರಥಮ ಭಾವನೆಗಳು ಸ್ವಪ್ನದ ಮೂಲಕ ಬಂದಿವೆ ಅನ್ನೋದು ನನಗೆ ಸ್ವಾಭಾವಿಕವಾಗಿ ಅನಿಸುತ್ತೆ ಅಂತಾರೆ ವಿವೇಕಾನಂದರು. ಧರ್ಮವನ್ನು ಕುರಿತಾದ ವಿಚಾರಗಳು, ಅದರಲ್ಲೂ ಕೂಡ ಪ್ರಥಮವಾಗಿ ಮೂಡಿದಂಥ ಭಾವನೆಗಳು ಸ್ವಪ್ನದ ಮೂಲಕ ಬಂದಿವೆ ಅನ್ನೋದು ನನ್ನ ಅಭಿಮತ. ಸ್ವಪ್ನದ ಭಾವನೆಗಳ ಮೂಲಕ ಮನುಷ್ಯನ ಮನಸ್ಸು ಉನ್ನತತರವಾದ ಭಾವನೆಗಳ ಸ್ತರಕ್ಕೆ ಏರುತ್ತೆ. ಕಾಲಕ್ರಮೇಣ ಬಹಳಷ್ಟು ಜನರು ಸ್ವಪ್ನವನ್ನು ಜಾಗೃತಾವಸ್ಥೆಯ ಅನುಭವದಿಂದ
ಪ್ರಮಾಣಪಡಿಸೋದಕ್ಕೆ ಆಗೋದಿಲ್ಲ. ಸ್ವಪ್ನದಲ್ಲಿ ಮಾನವನಿಗೆ ಬೇರೆ ಒಂದು ಸ್ಥಿತಿ ಅನ್ನೋದು ಇರೋದಿಲ್ಲ. ಕೇವಲ ಜಾಗೃತಾವಸ್ಥೆಯ ಅನುಭವವನ್ನೇ ಅವನು ಸ್ಮರಿಸ್ಕೊಳ್ತಾನೆ ಅನ್ನೋ ಅಭಿಪ್ರಾಯವನ್ನು ಕೂಡ ಕೊಡ್ತಾರೆ. ಮನಸ್ಸಿನ ಕೆಲವು ಸ್ಥಿತಿಗಳನ್ನು ವಿವರಿಸ್ತಾ ಕೊನೆಗೆ ಜಾಗೃತ್ ಮತ್ತು ಸ್ವಪ್ನ ಇವುಗಳಿಗಿಂತ ಉನ್ನತವಾದ ಸ್ಥಿತಿಯನ್ನು ಮನುಷ್ಯ ಕಂಡುಹಿಡಿದಂತೆ ಅದನ್ನು ಆನಂದ ಪರವಶತೆ ಅಥವಾ ಸ್ಫೂರ್ತಿ ಅಂತ ಹೆಸರಿಸಿದ್ದಾನೆ. ಎಲ್ಲ ಸಂಸ್ಥಾಬದ್ಧ ಧಾರ್ಮಿಕ ಮುಖಂಡರು ಕೂಡ ತಮ್ಮ ತಮ್ಮ ಧರ್ಮಗಳ ಮೂಲ ಪುರುಷರು ಜಾಗೃತ್ ಅಥವಾ ಸ್ವಪ್ನವಲ್ಲದ ಮತ್ತಾವುದೋ ಒಂದು ಸ್ಥಿತಿಗೆ ಹೋಗಿ ಅಲ್ಲಿ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಷಯಗಳನ್ನು ಪ್ರತ್ಯಕ್ಷವಾಗಿ ಮನಗಂಡಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಇದು ಸ್ವಪ್ನವತ್ತು ಜಾಗೃತ ಸ್ವಪ್ನ ಹಾಗೂ ಜಾಗೃತ ಅವಸ್ಥೆಗಳಿಂದಲೂ ಉನ್ನತವಾದ ಮಟ್ಟದಲ್ಲಿ ಕೆಲವು ಅನುಭವಗಳನ್ನು ನಮ್ಮ ಮತಗಳ ಮೂಲ ಪುರುಷರು ಪಡ್ಕೊಂಡಿದ್ದಾರೆ. ಅದನ್ನೇ ಅವರು ಪ್ರತ್ಯಕ್ಷವಾಗಿ ಮನಗಂಡಿರುವುದಾಗಿ ಹೇಳ್ತಾರೆ ಅನ್ನೋದನ್ನ ವಿವೇಕಾನಂದರು ಮುಂದುವರಿಸ್ತಾ ಹೇಳ್ತಾರೆ. ಆ ಸ್ಥಿತಿಯಲ್ಲಿ ಮನಸ್ಸು ಸಾಧಾರಣವಾಗಿ ಗ್ರಹಿಸದ ಯಾವ ಸ್ಥಿತಿ, ಸ್ವಪ್ನ ಮತ್ತು ಜಾಗೃತ್ ಅವಸ್ಥೆಗಿಂತಲೂ ಉನ್ನತವಾದ ಸ್ಥಿತಿಯಲ್ಲಿ ಯಾವ ಪ್ರತ್ಯಕ್ಷವಾದ ವಿಷಯಗಳನ್ನು ಮತದ ಮೂಲ ಪುರುಷರು ಕಂಡುಕೊಂಡ್ರು ಅಂತ ಹೇಳಲಾಯಿತು, ಆ ಸ್ಥಿತಿಯಲ್ಲಿ ನಮ್ಮ ಮನಸ್ಸು ಸಾಧಾರಣವಾಗಿ ಗ್ರಹಿಸಲಾರದ, ಅಷ್ಟೇ ಅಲ್ಲ ಯುಕ್ತಿಯ ಮೂಲಕ ಆಲೋಚಿಸೋದಕ್ಕೆ ಅಸಾಧ್ಯವಾದಂತಹ ಸತ್ಯಗಳನ್ನು ಮನಸ್ಸು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತೆ. ಪ್ರಪಂಚದ ಧರ್ಮಗಳಿಗೆಲ್ಲ ಈ ಹಂತದ ಸತ್ಯವೇ ತಳಹದಿ. ಈ ಅನುಭವಗಳು ನಮ್ಮ ಮುಂದೆ ಪ್ರಾಪ್ತವಾದಾಗ ನಾವು ಬೇಕಾದರೆ ಈ ಅನುಭವಗಳನ್ನು ಪ್ರಶ್ನಿಸಬಹುದಂತೆ, ನಮ್ಮ ಯುಕ್ತಿಯ ವಿಮರ್ಶೆಗೂ ಒಳಪಡಿಸಬಹುದಂತೆ. ಆದರೂ ಎಲ್ಲ ಧರ್ಮಗಳು ಯುಕ್ತಿಯನ್ನು ಮತ್ತು ಇಂದ್ರಿಯಗಳ ಎಲ್ಲೆಯನ್ನು ಮೀರಿ ಹೋಗಬಲ್ಲ ಒಂದು ವಿಶೇಷವೂ ವಿಚಿತ್ರವೂ ಆದ ಶಕ್ತಿ ಮಾನವನ ಮನಸ್ಸಿಗೆ ಇದೆ, ಇದು ಸತ್ಯ ಅಂತ ಸಾಧಿಸಿವೆ. ಹೀಗಾಗಿ ಎಲ್ಲ ಧರ್ಮಗಳ ಮೂಲವನ್ನು ಸ್ವಪ್ನದಲ್ಲಿ ಕಂಡುಕೊಂಡಂಥ ಅನುಭವಗಳಿಂದ ಹಿಡಿದು ವಿವೇಕಾನಂದರು ಮುಂದುವರಿಸ್ತಾ ಹೋದರು. ಸ್ವಪ್ನ ಮತ್ತು ಜಾಗೃತ ಅವಸ್ಥೆಯ ಅನುಭವಗಳಿಗೆ ಮೀರಿದಂಥ ಒಂದು ಸ್ತರವನ್ನು ಮನಸ್ಸು ಗುರುತಿಸುತ್ತೆ ಅಂತ ಹೇಳಿದ್ರು. ಅದು ಸತ್ಯ ಅನ್ನುವಂಥ ಮಾತನ್ನು ಹೇಳಿದ್ರು. ಮತ್ತು ಅವರು ಹೇಳಿದಂಥ ಮಾತು ಬಹಳ ಯುಕ್ತವಾಗಿದೆ ನಮ್ಮ ಆಲೋಚನೆಗೆ. ಅದೇನು ಅಂತಂದರೆ, ಮನಸ್ಸು ಸಾಧಾರಣವಾಗಿ ಗ್ರಹಿಸೋದಕ್ಕೆ ಕಷ್ಟವಾದ, ಯುಕ್ತಿಯ ಮೂಲಕವೂ ಆಲೋಚಿಸೋದಕ್ಕೆ ಅಸಾಧ್ಯವೆನ್ನಬಹುದಾದ ಅನುಭವಗಳನ್ನು ಆ ಹಂತದಲ್ಲಿ ಪಡ್ಕೊಳ್ಳುತ್ತೆ. ಇಷ್ಟು ವಿಚಾರಗಳನ್ನು ಹೇಗೆ ಧರ್ಮದ ಪ್ರತಿಯೊಂದು ಮತದ ಮೂಲ ಪುರುಷರು ತಮ್ಮ ಅನುಭವಗಳನ್ನು ಪಡ್ಕೊಂಡ್ರು ಅನ್ನೋ ವಿಷಯದಲ್ಲಿ ವಿವೇಕಾನಂದ ನಮ್ಮ ಮುಂದೆ ಇಡ್ತಾರೆ. ಇನ್ನು ನೀತಿ ನಿಯಮಗಳ ಮೂಲ ಸನಾತನ ಧರ್ಮದ ಬಗ್ಗೆ ನಾನು ವಿವರಿಸ್ತಾ ಬರ್ತಾ ಇದ್ದೇನೆ. ಇವತ್ತಿನ ಇಡೀ ಉಪನ್ಯಾಸ ಈ ವಿಚಾರಗಳ ಅತ್ಯಂತ ಗಹನವಾದ ಚಿಂತನೆಗಳನ್ನು ನಮಗೆ ಪರಿಚಯ ಮಾಡಿಕೊಡೋದಿದೆ. ಇಂತಹ ಶ್ರೀಮಂತವಾದ ಸನಾತನ ಧರ್ಮ ಮನುಷ್ಯ ಸಂಕುಲವನ್ನು ಹೇಗೆ ಸಂರಕ್ಷಿಸಿದೆ, ಕಾಲಕ್ರಮದಲ್ಲಿ ಈ ಮೌಲ್ಯಗಳು ಹೇಗೆ ಮನುಷ್ಯನ ಅವಿವೇಕದಿಂದ ನಿಸ್ತೇಜಗೊಂಡುವೋ, ಮನುಷ್ಯ ಅವುಗಳನ್ನು ನಿರ್ಲಕ್ಷಿಸಿದ ದುಷ್ಪರಿಣಾಮ ಏನಾಯಿತು ಅವನ ಮೇಲೆ, ಆನಂತರ ಈ ಮೌಲ್ಯಗಳ ಪುನರುತ್ಥಾನಕ್ಕೆ ಮಹಾತ್ಮರು ಹೇಗೆಲ್ಲ ಪ್ರಯತ್ನ ಪಟ್ಟರು ಅನ್ನೋದನ್ನು ನಾವು ಮುಂದಿನ ದಿನಗಳ ಉಪನ್ಯಾಸಗಳಲ್ಲಿ ಗಮನಿಸೋ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ವಿವೇಕಾನಂದರು ವೇದಾಂತವನ್ನು ಹೇಗೆ ಜಗತ್ತಿಗೆ ಪರಿಚಯ ಮಾಡಿಕೊಟ್ರು, ಅನುಷ್ಠಾನ ವೇದಾಂತ ವಿವೇಕಾನಂದರ ದೃಷ್ಟಿಯಲ್ಲಿ ಎಂಥದ್ದು, ವಿವೇಕಾನಂದರ ದೃಷ್ಟಿಯಲ್ಲಿ ಧರ್ಮ ಮತ್ತು ಆಧ್ಯಾತ್ಮಕ್ಕೆ ಸಂಬಂಧವಿದೆಯಾ, ಧರ್ಮ ಆಧ್ಯಾತ್ಮಗಳು ಧರ್ಮ ವಿಜ್ಞಾನಗಳು ಸಂಬಂಧವನ್ನು ಹೊಂದಿವೆಯಾ, ಈ ವಿಚಾರಗಳನ್ನೆಲ್ಲ ನಾವು ಗಮನಿಸೋರಿದ್ದೇವೆ. ನೋಡಿ, ಪ್ರಪಂಚದ ಯಾವುದೇ ಭೂಪ್ರದೇಶದಲ್ಲಿ ಯಾವುದೇ ಸಮಾಜದಲ್ಲಿ ಮನುಷ್ಯ ಇದ್ದರೂ ಕೂಡ ಅವನ ಮುಂದೆ ಅನಂತ ಶಕ್ತಿಯ ಆದರ್ಶವಂತೂ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ದೊಡ್ಡ ಶಕ್ತಿಯ ಆದರ್ಶ ಪ್ರಾಪ್ತವಾಗಿದೆ. ಅಷ್ಟೇ ಅಲ್ಲ, ಅವನು
ಅನಂತ ಆನಂದವನ್ನು ಕೂಡ ತಾನು ಪಡ್ಕೊಳ್ಳುವಂತಹ ಆದರ್ಶವನ್ನು ಹೊತ್ತಿದ್ದಾನೆ. ನಮ್ಮ ಸುತ್ತಲೂ ಸಾಗ್ತಾ ಇರತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳ ಚಟುವಟಿಕೆಗಳ ಹಿಂದೆ ಅನಂತ ಶಕ್ತಿ ಇದೆ. ಮನುಷ್ಯ ಅದರ ಹಿನ್ನೆಲೆಯಲ್ಲಿರುವ ಅನಂತ ಆನಂದವನ್ನು ಪಡೆಯೋದಕ್ಕೋಸ್ಕರ ಹೋರಾಡ್ತಾ ಇದ್ದಾನೆ. ಅನಂತ ಶಕ್ತಿಯನ್ನು ಪಡೆಯೋದಕ್ಕೆ ಮನುಷ್ಯ ಪ್ರಯತ್ನ ಪಡ್ತಾ ಇರೋದು ನಿಜವೇ ಆದರೂ ಕೂಡ ಇಂದ್ರಿಯಗಳ ಮೂಲಕ ಅದನ್ನು ಪಡೆಯೋದಕ್ಕೆ ಆಗೋದಿಲ್ಲ ಅನ್ನೋದು ಏನು ಈ ಪ್ರಪಂಚದ ವಿಚಿತ್ರವೋ ಕೆಲವರಿಗೆ ಮಾತ್ರ ಗೊತ್ತಾಗುತ್ತೆ. ನೋಡಿ, ಇಂದ್ರಿಯಗಳು ಕ್ರಿಯಾಶೀಲವಾಗಿರುವವರೆಗೂ ಇನ್ಯಾವ ಶಕ್ತಿ ಅವಶ್ಯಕತೆಯೂ ನಮಗಿಲ್ಲ ಅನ್ನೋ ಧೋರಣೆಯಲ್ಲಿ ಮನುಷ್ಯ ಇರ್ತಾನೆ. ಮತ್ತು ಇಲ್ಲಿ ನಾವು ಗಮನಿಸಬೇಕು, ಇಂದ್ರಿಯಗಳು ಆರೋಗ್ಯವಂತ ಸ್ಥಿತಿಯಲ್ಲಿದ್ದಾಗ ಅವುಗಳನ್ನು ಎಚ್ಚರಿಕೆಯಿಂದ ಬಳಸಬೇಕು ಅನ್ನೋ ವಿವೇಕವನ್ನು ಕಳ್ಕೊಳ್ತಾನೆ. ಬಹುತೇಕ ಜನ, ಸರ್ವೇ ಸಾಮಾನ್ಯವಾಗಿ 99% ಜನ ಅಂತ ಇಟ್ಕೊಂಡ್ರೂ ಕೂಡ ಉತ್ಪ್ರೇಕ್ಷೆಯಲ್ಲ, ಪ್ರಬಲವಾದ ಇಂದ್ರಿಯಗಳನ್ನು ಒಂದು ಉನ್ನತ ಸಾಧನಾ ಜೀವನಕ್ಕೆ ತೊಡಗಿಸುವ ಬದಲು ಅವುಗಳ ಎಲ್ಲ ಶಕ್ತಿಗಳನ್ನು ನಿಷ್ಪ್ರಯೋಜಕವಾದ ಅಥವಾ ಸರ್ವೇ ಸಾಮಾನ್ಯವಾದ ವಿಚಾರಗಳಲ್ಲಿ ತೊಡಗಿಸಿ ಅದರ ಶಕ್ತಿ ಕ್ಷೀಣಿಸುವಂತೆ ಮಾಡ್ಕೊಂಡು ಬಿಡ್ತಾನೆ. ಉನ್ನತವಾದದ್ದರ ಸಾಕ್ಷಾತ್ಕಾರಕ್ಕೆ ಅವನ ಪ್ರಯತ್ನ ಅಲ್ಲಿ ಸಾಗೋದಿಲ್ಲ. ವಿವೇಕಾನಂದರೇ ತಮ್ಮ ಪರಿವ್ರಾಜಕ ಜೀವನದಲ್ಲಿ ಒಂದು ಸೊಗಸಾದ ಉದಾಹರಣೆಯನ್ನು ಕೊಟ್ಟದ್ದುಂಟು. ಆಲ್ವರ್ ಅನ್ನೋ ಪ್ರಾಂತ್ಯದಲ್ಲಿ ಅವರು ಸಂಚರಿಸ್ತಾ ಇದ್ದಾಗ ಸಂಜೆಯ ವೇಳೆ ಹಲವಾರು ಯುವಕರು ಬಂದು ಸ್ವಾಮಿ ವಿವೇಕಾನಂದರೊಂದಿಗೆ ಸಂವಾದವನ್ನು ನಡೆಸ್ತಾ ಇದ್ದರು. ಯುವಕರ ಪ್ರಶ್ನೆಗಳನ್ನು ಶ್ರದ್ಧೆಯಿಂದ ಸ್ವಾಮಿ ವಿವೇಕಾನಂದರು ಉತ್ತರಿಸ್ತಾ ಇದ್ದರು. ಆ ವೇಳೆಗೆ ವೃದ್ಧನೊಬ್ಬ ಬಂದು ಆ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದ. ಅವನು ಕೂಡ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದ ಸ್ವಾಮೀಜಿಯವರನ್ನು. ಅವರು ಬಹಳ ಪ್ರೀತಿಯಿಂದ ಬದ್ಧತೆಯಿಂದ ಉತ್ತರಗಳನ್ನು ಕೊಡ್ತಾ ಇದ್ದರು. ಹೀಗೆ ಸುಮಾರು 20-25 ದಿವಸಗಳಾಗಿದೆ. ಯುವಕರ ಮತ್ತು ಸ್ವಾಮಿ ವಿವೇಕಾನಂದರ ಸಂವಾದ ಬಹಳ ಫಲಪ್ರದವಾಗ್ತಾ ಬಂದಿದೆ. ದಿನೇ ದಿನೇ ಆ ಮಕ್ಕಳು ತಮ್ಮ ಪ್ರಶ್ನೆಗಳಿಗೆ ಪರಿಹಾರ ಕಂಡುಕೊಳ್ತಾ ಇದ್ದಾರೆ ಮತ್ತು ಅದನ್ನು ಕಂಡುಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಅವರ ಪ್ರಯತ್ನವೂ ಸ್ವಾಮೀಜಿಯವರಿಗೆ ಸ್ಪಷ್ಟವಾಗಿ ತಿಳಿತಾ ಇದೆ. ಆದರೆ ಈ ವೃದ್ಧ ಮತ್ತೆ ಮತ್ತೆ ಬಂದು ಅದೇ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಸ್ವಾಮೀಜಿ ಅತ್ಯಂತ ಸಹನೆಯಿಂದ ಉತ್ತರವನ್ನೇನೋ ಕೊಟ್ಟರು, ಆದರೆ ಈ ಪ್ರಶ್ನೆಗಳಿಗೆ ಪಡೆದ ಉತ್ತರವನ್ನು ಆತ ಅನುಸರಿಸುವಲ್ಲಿ ಆಸಕ್ತಿ ಇಲ್ಲ. ಶ್ರದ್ಧೆ ಅಂತಕ್ಕಂಥದ್ದೊಂದಿದೆ. ಶ್ರದ್ಧೆಯ ಬಗ್ಗೆ ಋಷಿವಾಣಿ ಒಂದಿದೆ. ಪುರಾಣದಲ್ಲೇ ಒಂದು ಮಾತು ಬರುತ್ತೆ. ಮನುಷ್ಯನ ಶ್ರದ್ಧೆ ಯಾವ ಮಟ್ಟದಲ್ಲಿರಬೇಕು ಅಂದರೆ, ದರ್ಭೆಯೊಂದನ್ನು ತೆಗೆದುಕೊಂಡು ಅದರ ಒಂದು ತುದಿಯಿಂದ ಸಮುದ್ರದ ಸಮಗ್ರ ಜಲವನ್ನು ಅದ್ದುತ್ತಾ ಅದನ್ನು ಶಿಫ್ಟ್ ಮಾಡೋಷ್ಟು ಪೇಷನ್ಸ್ ಇರಬೇಕಂತೆ ಶ್ರದ್ಧೆ ಅಂದರೆ. ನೋಡಿದ್ರ, ನಾವು ಎಷ್ಟು ತಕ್ಷಣವೇ ಫಲವನ್ನು ಅಪೇಕ್ಷಿಸ್ಬಿಡ್ತೇವೆ. ಮನುಷ್ಯನಿಗೆ ಸಹನೆ ಇಲ್ಲ, ಸಂಯಮ ಇಲ್ಲ, ಸಾಧಿಸುವ ಛಲ ಇಲ್ಲ. ಒಂದು ಕಾರ್ಯವನ್ನು ನಿರ್ವಹಿಸೋದಕ್ಕೆ ನಿರ್ದಿಷ್ಟವಾದ ಕಾಲದ ಅವಧಿ ಬೇಕಾಗಿದೆ. ಅಲ್ಲಿವರೆಗೂ ನಾನು ಸಹನೆಯಿಂದ ಇರಬೇಕು. ನನ್ನ ಸೋಲು ಯಾಕಾಯಿತು? ನನ್ನ ಯಶಸ್ಸು ಆಗಿದ್ದ ಪಕ್ಷದಲ್ಲಿ ಈ ಯಶಸ್ಸು ಇನ್ನೂ ಉತ್ತಮವಾದ ಯಶಸ್ಸು ಆಗಬಹುದಾಗಿತ್ತಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡೋದನ್ನ ಕಳ್ಕೊಂಡು ಬಿಟ್ಟಿದ್ದಾನೆ ಮನುಷ್ಯ. ಈ ವೃದ್ಧ ವಿವೇಕಾನಂದನ ಅದೇ ಪ್ರಶ್ನೆ ಕೇಳ್ತಾ ಇದ್ದಾನೆ. ವಿವೇಕಾನಂದರು ಇವತ್ತು ಆತನ ಪ್ರಶ್ನೆಗಳಿಗೆ ಉತ್ತರವನ್ನೇ ಕೊಡಲಿಲ್ಲ. ಮತ್ತೆ ಮತ್ತೆ ಪ್ರಶ್ನಿಸಿದ. ವಿವೇಕಾನಂದರು ಬಾಯಿ ಬಿಡಲಿಲ್ಲ. ಆತನಿಗೆ ಬಹಳ ನಿರಾಶೆ ಆಯಿತು, ಅವಮಾನವಾದಂತೆ ಅನ್ನಿಸ್ತು. ವಿವೇಕಾನಂದನ ಬೈತಾ ಅಲ್ಲಿಂದ ಹೊರಟೋದ. ಆತ ಆ ಕಡೆ ಹೋಗ್ತಾ ಇದ್ದ ಹಾಗೆ ವಿವೇಕಾನಂದರು ಜೋರಾಗಿ ನಗ್ತಾರೆ. ಅಲ್ಲಿದ್ದ ಯುವಕರಿಗೆಲ್ಲ ಆಶ್ಚರ್ಯ. ಸ್ವಾಮೀಜಿ, ಆ ವೃದ್ಧನನ್ನು ನೀವು ನಿರಾಶೆ ಮಾಡಿಬಿಟ್ರಲ್ಲ, ಆತನ ಮನಸ್ಸಿಗೆ ಎಷ್ಟು ನೋವಾಗಿರಬಹುದಲ್ವಾ? ಈ ಪ್ರಶ್ನೆ ಯುವಕರಿಂದ ವಿವೇಕಾನಂದರಿಗೆ ಕೇಳಲ್ಪಡ್ತು. ಆಗ ಸ್ವಾಮಿ ವಿವೇಕಾನಂದರು ಕೊಟ್ಟಂಥ ಉತ್ತರ ಬಹಳ ಗಂಭೀರವಾದ್ದು. ನಾವು ಗಮನಿಸಬೇಕು. ಎಷ್ಟು ಚೆನ್ನಾಗಿದೆ ಈ ಉತ್ತರ.
ಆ ವೃದ್ಧ ನಿಮ್ಮ ಹಾಗೆ ಪ್ರತಿ ದಿವಸವೂ ಬಂದ, ಹಲವಾರು ಪ್ರಶ್ನೆಗಳನ್ನು ಕೇಳ್ದ. ನಾನೂ ಕೂಡ ಪ್ರಾಮಾಣಿಕವಾಗಿ ಉತ್ತರವನ್ನು ಕೊಟ್ಟೆ. ಆದರೆ ಯಾವುದೇ ರೀತಿಯ ಪ್ರಶ್ನೆಗಳ ಪರಿಹಾರವನ್ನು ಜೀವನದಲ್ಲಿ ಅನುಸರಿಸುವಂತಹ ಶ್ರದ್ಧೆ ಅವನಲ್ಲಿಲ್ಲ. ಇದು ನನಗೆ ಗೊತ್ತಾಯಿತು. ಅವನಿಗೆ ಆಧ್ಯಾತ್ಮಿಕ ಜೀವನದ ಫಲದ ಅವಶ್ಯಕತೆ ಈಗಿದೆ, ಆಸೆ ಇದೆ. ಆಧ್ಯಾತ್ಮಿಕ ಸಾಧನೆಗೆ ಮನಸ್ಸಿಲ್ಲ. ಲೌಕಿಕ ಜಗತ್ತಿನ ಫಲಗಳ ಮೇಲೆ ವೈರಾಗ್ಯ ಏನು ಬಂದಿಲ್ಲ ಅವನಿಗೆ. ಲೌಕಿಕ ಜೀವನದ ಫಲಗಳನ್ನು ಅನುಭವಿಸಬೇಕು ಅನ್ನೋ ಆಸೆ ಈಗಲೂ ಇದೆ. ಆದರೆ ಲೌಕಿಕ ಜೀವನದ ಫಲಗಳನ್ನು ಅನುಭವಿಸೋದಕ್ಕೆ ಶರೀರದಲ್ಲಿ ಶಕ್ತಿ ಉಳಿದಿಲ್ಲ. ಲೌಕಿಕಕ್ಕೆ ಶಕ್ತಿ ಶರೀರದಲ್ಲಿಲ್ಲ. ಪಾರಮಾರ್ಥಿಕ ಸಾಧನೆಗಾಗಿ ಮನಸ್ಸನ್ನು ಮಾಡ್ತಾ ಇಲ್ಲ. ಹೀಗಾಗಿ ಅವನಿಗಿದು ರುಚಿಸ್ತಾ ಇಲ್ಲ. ಪ್ರಶ್ನೆ ಏನೋ ಒಂದು ಉತ್ಸಾಹದಲ್ಲಿ, ಉದ್ವೇಗದಲ್ಲಿ ಕೇಳ್ತಾನೆ. ನಿಮಗೆಲ್ಲ ಗೊತ್ತಿರುತ್ತೆ, ಎಷ್ಟೋ ಸಲ ಪ್ರಶ್ನೆ ಕೇಳೋ ಮಕ್ಕಳನ್ನೆಲ್ಲ ನಾವು ಬಹಳ ಬುದ್ಧಿವಂತರು ಅಂತ ಹೇಳ್ಕೊಳಕ್ಕಾಗಲ್ಲ. ಎಷ್ಟೋ ಸಲ ಮೇಷ್ಟ್ರುಗಳನ್ನು ಸಿಕ್ಕಾಕ್ಸೋದಕ್ಕೂ ಕೂಡ ಮಕ್ಕಳು ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಈ ಪ್ರಶ್ನೆ ಕೇಳುವಂಥದ್ದು ತಪ್ಪಲ್ಲ. ವೇದೋಪನಿಷತ್ತುಗಳನ್ನು ನೋಡಿ ನೀವು, ನಮ್ಮ ಪ್ರಸ್ಥಾನತ್ರಯಗಳಲ್ಲಿ ಸಹಸ್ರಾರು ಪ್ರಶ್ನೆಗಳು ಬಂದಿದೆ. ಪ್ರಶ್ನಿಸುವ ಹಕ್ಕನ್ನು ಕೊಟ್ಟಂತಹ ಹೆಮ್ಮೆ ನಮ್ಮ ಹಿಂದೂ ಧರ್ಮಕ್ಕೆ ಸೇರಿದ್ದು. ಬೇರೆ ಧರ್ಮಗಳಲ್ಲಿ ನೀವು ನೋಡಿ, ಹೆಚ್ಚು ಪ್ರಶ್ನಿಸುವ ಅವಕಾಶವೇ ಇಲ್ಲ ಅಲ್ಲಿ. ಆ ಮೂಲ ಪುರುಷ ಏನು ಹೇಳ್ತಾನೋ ಅವನ ಭಾವನೆಗಳನ್ನು ನೀವು ಒಪ್ಕೊಳ್ಳೇಬೇಕು. ಆದರೆ ನಮ್ಮ ಭಾರತೀಯ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದನ್ನೂ ನೀವು ಪ್ರಶ್ನಿಸಬಹುದು. ಪ್ರಶ್ನಿಸುವ ಸ್ವಾತಂತ್ರ್ಯ ಇರೋದ್ರಿಂದಲೇ ಈ ಧರ್ಮ ಅಷ್ಟು ವಿಸ್ತೃತವಾಗಿ ಬೆಳೆದಿದೆ. ಅಷ್ಟೇ ಅಲ್ಲ, ಇದರಲ್ಲಿ ಆಳವಾದ ಗಟ್ಟಿತನವನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ ಇದೆ. ಜೀವಂತಿಕೆಯನ್ನು ಕಾಪಾಡಿಕೊಂಡಿದೆ ಇದು. ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಸತ್ಯ ಸಾಕ್ಷಾತ್ಕಾರಕ್ಕೆ ಸ್ವಪ್ರಯತ್ನ ಬೇಕು. ಶಕ್ತಿಶಾಲಿಯು ಪೌರುಷವಂತನೂ ಆದ ದುಷ್ಟನನ್ನು ಬೇಕಾದರೆ ನಾನು ಗೌರವಿಸುತ್ತೇನೆ, ಹೇಡಿಯನ್ನು ಅಲ್ಲ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ವಪ್ರಯತ್ನಶೀಲನಿಗೆ ಮಾತ್ರವೇ ವಿಜಯಲಕ್ಷ್ಮಿ ಒಲಿಯುವುದು ಅಂತ ಮುಂದೆ ಅವರೇ ಹೇಳಿದ್ದುಂಟು ಮತ್ತೊಂದು ಸಂದರ್ಭದಲ್ಲಿ. ಪ್ರಯತ್ನಶೀಲನಾದ ವ್ಯಕ್ತಿ ಇದಾನಲ್ಲ, ಅವನನ್ನು ವಿಜಯಲಕ್ಷ್ಮಿ ಹುಡುಕೊಂಡು ಬಂದು ವಿಜಯದ ಮಾಲೆಯನ್ನು ಅವನ ಕೊರಳಿಗೆ ಹಾಕಿ ಸಂಭ್ರಮಿಸ್ತಾಳಂತವಳು. ಯಶಸ್ಸೆಂಬುದು ಪ್ರಯತ್ನಶೀಲನ ಪಕ್ಷಪಾತಿ ಅಂತ ಒಂದು ಮಾತಿದೆ. ಪ್ರಯತ್ನಶೀಲನಿಗೇ ಅದು ಹುಡ್ಕೊಂಡು ಹೋಗುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ನೀವು ಈ ಪ್ರಶಸ್ತಿಗಳನ್ನು ನೋಡ್ತಾ ಇರ್ತೀರಿ. ಸಾಮರ್ಥ್ಯವಂತನಾದ ಒಬ್ಬ ವ್ಯಕ್ತಿಯನ್ನೇ ಹುಡುಕೊಂಡು ಹೋಗ್ತಾ ಇರುತ್ತೆ. ಬೇರೆ ಬೇರೆ ಕಾರಣಕ್ಕೆ ಅವನನ್ನೇ ಹುಡುಕೊಂಡು ಹೋಗಿ ವಿಜಯದ ಮಾಲೆ ಅವನ ಕೊರಳಿಗೆ ಬೀಳ್ತಾ ಇರುತ್ತೆ. ಹಾಗೆ ಇಲ್ಲಿ ನಾವು ಗಮನಿಸಬೇಕು, ಶಕ್ತಿಶಾಲಿಯು ಪೌರುಷವಂತನೂ ಆದ ದುಷ್ಟ, ಅವನನ್ನು ಬೇಕಾದ್ರೆ ನಾನು ಮೆಚ್ಚುತ್ತೇನೆ, ಹೇಡಿಯನ್ನು ಅಲ್ಲ. ನೀವು ದುಷ್ಟರಾದರೂ ಪರವಾಗಿಲ್ಲ, ಹೇಡಿಗಳಾಗಬೇಡಿ ಅನ್ನೋ ಅರ್ಥ ಇಲ್ಲಿ ಬಂತು. ದುಷ್ಟರಾದರೂ ಪರವಾಗಿಲ್ಲ ಅಂದ್ರೆ ಅರ್ಥ ಏನು? ನೀವು ಶಕ್ತಿವಂತರಾಗೋದರಲ್ಲಿ ದುಷ್ಟತನ ಪ್ರದರ್ಶಿಸಿದ್ರೂ ತಪ್ಪಿಲ್ಲ. ಹಾಗಾದರೆ ದುಷ್ಟತನದಿಂದ ಜಗತ್ತಿಗೆ ಕೇಡುಂಟಾಗೋದಿಲ್ವ ಸ್ವಾಮೀಜಿ ಅಂತ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳ್ತಾರೆ, ದುಷ್ಟತನದಲ್ಲಿ ಯಾವ ಶಕ್ತಿಯನ್ನು ನೀವು ಆನಂದಿಸ್ತಾ ಹೋಗ್ತೀರೋ, ಅಥವಾ ಅಪಾರವಾದ ಶಕ್ತಿಯ ವಲಯದಲ್ಲಿ ಅಲ್ಪ ಸ್ವಲ್ಪ ದುಷ್ಟತನವನ್ನು ನೀವು ತೋರಿಸಿದ್ರೂ ಕೂಡ ನಿಮಗೆ ನಾಚಿಕೆ ಆಗಿಬಿಡುತ್ತೆ. ಒಂದು ಹಂತದಲ್ಲಿ ಇಂಥ ಶಕ್ತಿ ಇರೋ ನನಗೆ ದುಷ್ಟತನದ ಅನಿವಾರ್ಯತೆ ಇಲ್ಲ. ಹಾಗಾಗಿ ದುಷ್ಟತನವನ್ನು ಸಹಜವಾಗಿ ತನ್ನ ಮನಸ್ಸಿನಿಂದ ದೂರ ಸರಿಸಿಬಿಡ್ತಾನೆ. ಮನುಷ್ಯ ಆಮೇಲೆ ಸಜ್ಜನನಾಗುತ್ತಾನೆ. ಹೇಡಿಯಾಗೋದಕ್ಕಿಂತ ದುಷ್ಟನಾಗೋದು ಮೇಲು. ದುಷ್ಟನಾದವನು ಶಕ್ತಿಯನ್ನು ಆರಾಧಿಸುತ್ತಾನೆ. ಶಕ್ತಿಯ ಆರಾಧನೆ ಮಾಡ್ತಾ ಮಾಡ್ತಾ ಕಾಲಕ್ರಮದಲ್ಲಿ ಅವನ ದುಷ್ಟತನ ಅವನಲ್ಲಿ ನೆಲೆಗೊಳ್ಳೋದಕ್ಕೆ ಸಾಧ್ಯವಾಗದಂಥ ಸನ್ನಿವೇಶ ಬಂದು ಅದನ್ನು ಸ್ವಲ್ಪ ಸ್ವಲ್ಪವೇ ತನ್ನಿಂದ ಹೊರಗೆ ಹಾಕಿಬಿಡ್ತಾನೆ.
ಸತ್ಯ ಸಾಕ್ಷಾತ್ಕಾರಕ್ಕೆ ಸ್ವಪ್ರಯತ್ನ ಬೇಕು. ಕೇವಲ ಇಂದ್ರಿಯಗಳ ಹಂತದಲ್ಲೇ ನಾನು ಸುಖವನ್ನು ಪಡ್ತೀನಿ ಅಂತಂದರೆ, ಶಿಥಿಲಗೊಳ್ಳುವಂತಹ ಇಂದ್ರಿಯಗಳು ದಿನೇ ದಿನೇ ತನ್ನ ಆಯಸ್ಸನ್ನು ಶಕ್ತಿಯನ್ನು ಕಳೆದುಕೊಳ್ತಕ್ಕಂಥ ಇಂದ್ರಿಯಗಳು. ನಮ್ಮ ಆಸೆ ಹೆಚ್ಚುತ್ತಾ ಇರುತ್ತೆ ಸುಖದ ಬಗ್ಗೆ, ಆದರೆ ಈ ಆಸೆಯನ್ನು ಪೂರೈಸುವ ಇಂದ್ರಿಯಗಳ ಶಕ್ತಿ ಕುಗ್ಗುತ್ತಾ ಇರುತ್ತೆ. ಫಿಸಿಕ್ಸ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ನಾಟ್ ಡೈರೆಕ್ಟ್ಲಿ. ಆಸೆ ಹೆಚ್ಚುತ್ತೆ, ಇಂದ್ರಿಯಗಳ ತೀವ್ರತೆ ಕಡಿಮೆ ಆಗುತ್ತೆ. ಹೀಗಾಗಿ ಮನುಷ್ಯನಿಗೆ ತುಂಬ ನಿರಾಶೆ ಆಗುತ್ತೆ. ಮಹಾತ್ಮ ಗಾಂಧಿ ಇದೇ ರೀತಿಯ ಮತ್ತೊಂದು ಮಾತನ್ನು ಹೇಳಿದರು. ನಾನು ನಿರಂತರ ಬೋಧನೆ ಮಾಡ್ತಾ ಬಂದದ್ದು ಅಹಿಂಸೆಯನ್ನೇ. ಆದರೆ ಒಂದು ವೇಳೆ ನಿಮ್ಮ ಮುಂದೆ ಹಿಂಸೆ ಮತ್ತು ಹೇಡಿತನದ ನಡುವೆ ಆಯ್ಕೆ ಉಂಟಾದರೆ ನೀವು ಹಿಂಸೆ ಮಾಡಿ ಹೇಡಿಗಳಾಗಬೇಡಿ ಅಂತ ಗಾಂಧಿಯವರು ಹೇಳಿದಂಥ ಮಾತು. ಈ ವಿಚಾರವನ್ನು ಪ್ರಸ್ತಾಪಿಸಿ ನಾನು ಅನಂತ ಶಕ್ತಿಯನ್ನು ಪಡೆಯೋದಕ್ಕೆ ಮನುಷ್ಯನ ಪ್ರಯತ್ನ ಅನ್ನೋದು ಬಹಳ ದೊಡ್ಡದು. ಈ ಪ್ರಯತ್ನ ಇಂದ್ರಿಯಗಳ ಮೂಲಕ ಮಾತ್ರ ಆದರೆ ಸಾಲದು ಅನ್ನೋ ವಿಚಾರಕ್ಕೆ ವಾಪಸ್ ಬಂದೆ. ಇದನ್ನು ಕೆಲವರು ಮಾತ್ರ ತಿಳ್ಕೊಳ್ತಾರೆ. ಇದನ್ನೇ ಬುದ್ಧ ಬಹಳ ಸೊಗಸಾಗಿ ಹೇಳಿದ್ದುಂಟು. 1000 ಇಂದ್ರರನ್ನು ಜಯಿಸಬಹುದು ಸುಲಭ, ಇಂದ್ರಿಯಗಳನ್ನು ಜಯಿಸುವುದು ಕಷ್ಟ. ಇಂದ್ರರನ್ನು ಜಯಿಸಿದವರು ಇದ್ದಾರೆ ಜಗತ್ತಿನ ಇತಿಹಾಸದಲ್ಲಿ, ಆದರೆ ಇಂದ್ರಿಯಗಳನ್ನು ಜಯಿಸಿದವರು ಬಹಳ ವಿರಳ, ಬಹಳ ವಿರಳ. ಜಿತಂ ಜಗತ್ಕೇನ ಮನೋಹಿ ಏನ ಅಂತ ಒಂದು ಮಾತುಂಟು. ಯಾರು ತಮ್ಮ ಮನಸ್ಸನ್ನು ಗೆದ್ದಿದ್ದಾರೆಯೋ ಅವರು ಜಗತ್ತನ್ನು ಗೆದ್ದಿದ್ದಾರೆ. ನೋಡಿ, ಮನಸ್ಸನ್ನು ಗೆದ್ದವರೆಲ್ಲರೂ ಜಗತ್ತನ್ನು ಗೆದ್ದಿದ್ದಾರೆ, ಆದರೆ ಜಗತ್ತನ್ನು ಗೆದ್ದವರೆಲ್ಲರೂ ಮನಸ್ಸನ್ನು ಗೆಲ್ಲಿಲ್ಲ. ಮನಸ್ಸನ್ನು ಗೆಲ್ಲೋದು ಸಾಮಾನ್ಯ ವಿಷಯ ಅಲ್ಲ. ಇಂದ್ರಿಯಗಳ ಮೂಲಕ ಅನಂತ ಆನಂದವಂತೂ ದೊರೆಯೋದಿಲ್ಲ. ದೇಹ ಮತ್ತು ಇಂದ್ರಿಯಗಳು ತಮ್ಮದೇ ಆದ ಮಿತಿಯನ್ನು ಹೊಂದಿರೋದನ್ನು ಬೇಗ ತಿಳ್ಕೊಳ್ಬೇಕು. ಆದ್ದರಿಂದಲೇ ಮಿತವಾದ ದೇಹ ಮತ್ತು ಇಂದ್ರಿಯಗಳು ಅಮಿತವಾದ ಆನಂದವನ್ನು ವ್ಯಕ್ತಪಡಿಸುವಲ್ಲಿ ವಿಫಲವಾಗುತ್ತವೆ. ಅನಂತವಾದದ್ದನ್ನು ಶಾಂತದ ಮೂಲಕ ವ್ಯಕ್ತಪಡಿಸೋದಕ್ಕೆ ಹೇಗೆ ಸಾಧ್ಯ? ಅನಂತವಾದದ್ದನ್ನು ಶಾಂತವಾಗಿ ವ್ಯಕ್ತಪಡಿಸೋದು ಕಷ್ಟ. ಶಾಂತದ ಮೂಲಕ ವ್ಯಕ್ತಪಡಿಸೋದು ಕಷ್ಟ. ಅಷ್ಟೇ ಅಲ್ಲ, ಶಾಂತದ ಮೂಲಕ ಅನಂತವನ್ನು ವ್ಯಕ್ತಪಡಿಸುವ ಪ್ರಯತ್ನವನ್ನೂ ಕೂಡ ಮನುಷ್ಯ ಬಿಟ್ಬಿಡ್ತಾನೆ. ಆಮೇಲೆ ಬರ್ತಾ ಬರ್ತಾ ಮುಂದುವರಿತಾ ನಾವು. ಮ್ಯಾನ್ ನೆವರ್ ಮೂವ್ಸ್ ಫ್ರಮ್ ಎರರ್ ಟು ಟ್ರೂತ್, he moves from truth to truth, of course from lower truth to higher truth ಅಂತ ವಿವೇಕಾನಂದರ ಮಾತು. ಇದನ್ನೇ ಅವರು ವಿಕಾಸ ಅಂತಲೂ ಕೂಡ ಕರೆದದ್ದು. ಅದು ಇನ್ಫಿನಿಟಿವರೆಗೂ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಯಾವುದೇ ಹಂತದಲ್ಲಿ ನಿಲ್ಲಿಸೋದಕ್ಕೆ ಮನಸ್ಸು ಒಪ್ಪೋದಿಲ್ಲ. ಎಂಥ ಭರವಸೆಯನ್ನು ಕೊಡುತ್ತೆ ವೇದಾಂತ ಉಪನಿಷತ್ತುಗಳು, ಎಂಥ ಭರವಸೆಯನ್ನು ಕೊಡುತ್ತೆ ಅಂತಂದರೆ, ಶ್ರೇಷ್ಠ ಮಟ್ಟದ ಗುರಿಯನ್ನು ಇಟ್ಕೋ, ಅತ್ಯುನ್ನತವಾದ ಮಾರ್ಗವನ್ನು ಆಯ್ಕೆ ಮಾಡ್ಕೋ, ಶ್ರೇಷ್ಠವಾದ ಮಾರ್ಗದ ಮೂಲಕ ಶ್ರೇಷ್ಠವಾದ ಗುರಿಯನ್ನು ಮುಟ್ಟೋದಕ್ಕೆ ಸಾಧನೆ ಮಾಡು. ನೆನಪಿಡು, ವೆನ್ ಡೆತ್ ಈಸ್ ಸೋ ಸರ್ಟನ್ ವೈ ಕಾಂಟ್ ಯು ಡೈ ಫಾರ್ ಎ ಗ್ರೇಟ್ ಕಾಸ್. ಸಾವು ನಿಶ್ಚಯವಾಗಿರುವಾಗ ಶ್ರೇಷ್ಠವಾದ ಕಾರಣಕ್ಕಾಗಿ ಪ್ರಾಣವನ್ನು ತ್ಯಜಿಸು. ಇನ್ನೂ ಒಂದು ಸಾಂತ್ವನದ ಮಾತು ಹೇಳುತ್ತೆ ಉಪನಿಷತ್ತು, ಡೆತ್ ಫಾರ್ ದಿ ಕಾಸ್ ಬಟ್ ನಾಟ್ ಸಕ್ಸಸ್ ಶುಡ್ ಬಿ ಅವರ್ ಮೋಟೋ. ನಮ್ಮ ಗುರಿ 100 ಹೆಜ್ಜೆ ದೂರದಲ್ಲಿರಬಹುದು, ನಾವೀಗ 25ನೇ ಹೆಜ್ಜೆನಲ್ಲಿ ನಿಂತಿರಬಹುದು, ಈಗ ಜಗತ್ತಿನಿಂದ ನಾವು ನಿರ್ಗಮಿಸಿಬಿಡಬಹುದು. ಆದರೆ ಅದನ್ನು ವಿಶ್ಲೇಷಿಸಬೇಕಾದ್ರೆ ಇದು ವೈಫಲ್ಯತೆ ಅಲ್ವೇ, 25ನೇ ಹೆಜ್ಜೆನಲ್ಲೇ ಹೊರಟುಬಿಟ್ನಲ್ಲ, ಫೇಲ್ಯೂರ್ ಅಲ್ವಾ ಅಂತ ವಿಶ್ಲೇಷಿಸುವಂತಿಲ್ಲ. ಉಪನಿಷತ್ತಿನ ಋಷಿಗಳು ಹೇಳ್ತಾರೆ, ಯಾವ ಗುರಿಗಾಗಿ ನೀನು ಪ್ರಯತ್ನ ಪಡ್ತಾ ಉನ್ನತ ಮಾರ್ಗದಲ್ಲಿದೆಯೋ ಮಾರ್ಗ ಮಧ್ಯದಲ್ಲಿ ನಿನ್ನ ನಿರ್ಗಮನವೂ ಕೂಡ ನಿನ್ನ ಯಶಸ್ಸನ್ನು ಸೂಚಿಸೋದೆ.
ಯಾಕೆಂದರೆ ನೀನು ಶ್ರದ್ಧೆಯನ್ನು ಕಳ್ಕೊಳ್ಳಿಲ್ಲ, ದಾರಿ ಬಿಟ್ಟು ಆ ಕಡೆ ಈ ಕಡೆ ವಿಚಲಿತನಾಗಿ ಹೋಗಲಿಲ್ಲ ಅಂತ. ಶಾಂತದ ಮೂಲಕ ಅನಂತವನ್ನು ವ್ಯಕ್ತಪಡಿಸೋದಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಮನುಷ್ಯ ತನ್ನ ಪ್ರಯತ್ನವನ್ನು ತ್ಯಾಗ ಮಾಡ್ತಾನಲ್ಲ, ಈ ತ್ಯಾಗವೇ, ಈ ಅಲ್ಪ ಪ್ರಯತ್ನದ ತ್ಯಾಗವೇ ಮನುಷ್ಯ ಬದುಕಿನ ನೀತಿಯ ಹಿನ್ನೆಲೆ ಅಂದರು ವಿವೇಕಾನಂದರು. ಚಿಕ್ಕದನ್ನು ತ್ಯಾಗ ಮಾಡೋದು ಕಲ್ತ್ಕೋ, ಚಿಕ್ಕದರಲ್ಲೇ ಪೂರ್ಣವಾದ ಆನಂದವನ್ನು ನಿರೀಕ್ಷಿಸಬೇಡ. ತೆಂಗಿನ ಗರಿಗಳು ಬೀಳದೆ, ಹಳೆಯ ಗರಿಗಳು ಬೀಳದೆ ಹೊಸ ಗರಿಗಳು ಮೂಡಲಾರವು. ಗಿಡ ಬೆಳೆದಂತೆ ಬೆಳೆದಂತೆ ಹಳೆಯ ಗರಿಗಳು ಬೀಳಬೇಕು. ಪರಮಹಂಸ ಕೊಟ್ಟ ಉದಾಹರಣೆ. ಗರಿಗಳು ಬೀಳಲೇಬೇಕು ಗಿಡ ಬೆಳಿಬೇಕಾದ್ರೆ. ಹಾಗಾಗಿ ಹೆಚ್ಚಿನದನ್ನು ಪಡ್ಕೋಬೇಕು ಅಂದರೆ ಕಡಿಮೆ ಹಂತದ ಒಂದು ಫಲವನ್ನು ನಾವು ತ್ಯಾಗ ಮಾಡಬೇಕು. ಅಲ್ಲಿ ನಾವು ಭಯಗ್ರಸ್ತರಾದರೆ, ಇವತ್ತು ಜಗತ್ತಿನಲ್ಲಿ ಬಹಳ ದೊಡ್ಡ ಸತ್ಯ ಏನು ಅಂತಂದರೆ, ಈಗ ನಾವು ಹೇಗಿದ್ದೀವೋ ಪರಮಾತ್ಮ ನಮ್ಮನ್ನು ಇಷ್ಟ ಇಟ್ಟರು ಸಾಕು, ಇದನ್ನು ಕಿತ್ಕೊಳ್ಳೋದು ಬೇಡ, ಇಷ್ಟರಲ್ಲಿದ್ದರೆ ಸಾಕು. ನಮಗೆಲ್ಲ ಇದೆ. ಆ ಎಲ್ಲ ಅನ್ನೋದ್ರ ಎಲ್ಲೇ ಇವರು ಗೊತ್ತಿಲ್ಲ. ಇದಕ್ಕಿಂತಲೂ ಅವನು ಅರ್ಹ ಅನ್ನೋದು ಎಷ್ಟೋ ಸಲ ಗೊತ್ತಾಗೋದಿಲ್ಲ. ಬಹಳಷ್ಟು ಸಂದರ್ಭಗಳಲ್ಲಿ ನೋಡಿ, ನಮ್ಮ ಆತ್ಮೀಯರಾದವರು ಕೇವಲ ನಮ್ಮನ್ನು ಒಳ್ಳೆ ಮಾತಿನಿಂದಲೇ ಪ್ರೀತಿಸ್ತಾರೆ ಅಂತ ಹೇಳುವಂತಿಲ್ಲ. ಎಷ್ಟೋ ಸಲ ಈ ಪ್ರಾಜೆಕ್ಟ್ ಗೈಡ್ಸ್ ನಾವು ಏನೇ ಬರೆದ್ರೂ ಕೂಡ ರಿಪೀಟ್ 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 ಅಂತ ಬರೀತಿರ್ತಾರೆ. ಮಕ್ಕಳಿಗೆ ಬೇಸರ ಆಗುತ್ತೆ, ಇದು ಎಷ್ಟು ಸಲ ರಿಪೀಟ್ ಅಂತ ಬರೀತಾರೆ, ಎಷ್ಟು ಸಲ ಬರೆಯೋದು. ಆಗ ಮನಸ್ಸು ಒಂದು ರೀತಿಯ ಉದ್ವೇಗಕ್ಕೆ ಒಳಗಾಗುತ್ತೆ, ಒಂದು ಛಲ ಬರುತ್ತೆ. ಅದು ಏನೇನು ವಿಷಯ ಇದೆಯೋ ಎಲ್ಲ ಬರ್ಕೊಂಡು ಹೋಗಿ ಕೊಟ್ಬಿಡ್ತೀನಿ ಮನುಷ್ಯನಿಗೆ, ಅದು ಯಾವ ತೊಗೊಳ್ತಾನೋ ತೊಗೊಳ್ಳಿ ಅಂತ. ನೋಡಿ, ಹೀಗೆ 10 ಪ್ರಯತ್ನ ಮಾಡಿದಾಗ ಸಾಮಾನ್ಯ ವಿದ್ಯಾರ್ಥಿಯೊಬ್ಬನ ಸಿನಾಪ್ಸಿಸ್ನ 10 ಪಟ್ಟು ಪ್ರಖರವಾದ ವಿಷಯಗಳನ್ನು ಈ ಪ್ರಯತ್ನಶೀಲ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಆಗ 11ನೇದು ನೋಡಿದಾಗ ಆ ಗುರು ಅದೆಷ್ಟು ಸಂತೋಷ ಪಡ್ತಾನೆ. ನೋಡಿ, ನಾನೇನಾದರೂ ನಿನ್ನ ಕೆಚ್ಚನ್ನು ಜಾಗೃತಗೊಳಿಸದೇ ಇದ್ದಿದ್ದರೆ ನೀನು ಸಾಮಾನ್ಯವಾಗಿ ಏನೋ ಒಂದು ಸಿನಾಪ್ಸಿಸನ್ನು ಕೊಟ್ಬಿಡ್ತಾ ಇದ್ದೆ, ಒಂದು ಥೀಸಿಸನ್ನು ಕೊಟ್ಬಿಡ್ತಾ ಇದ್ದೆ. ಆದರೆ ನೋಡಿ, ಎಷ್ಟು ವಿಷಯಗಳನ್ನು ನೀನು ಅಧ್ಯಯನ ಮಾಡಿದೆ, ಅಲ್ಲಿನ ರೆಫರೆನ್ಸ್ ಕೊಟ್ಟೆ, ಇಲ್ಲಿನ ರೆಫರೆನ್ಸ್ ಕೊಟ್ಟೆ, ಹೆಚ್ಚು ಹೆಚ್ಚು ಹೊಸ ಹೊಸ ವಿಷಯಗಳನ್ನು ನೀನು ಆಚೆಗೆ ತಂದೆ. ನಾಲೆಡ್ಜ್ ಈಸ್ ಪವರ್ ಅನ್ನೋದು ಅರ್ಥ ಆಯ್ತಾ ಮಗು? ಎಜುಕೇಷನ್ ಈಸ್ ನಾಟ್ ಓನ್ಲಿ ಫಾರ್ ಎಕ್ಸಾಮಿನೇಷನ್, ಇಟ್ ಈಸ್ ಫಾರ್ ನಾಲೆಡ್ಜ್ ಅಂತ ಅರ್ಥ ಆಯ್ತಾ? ಅಂದಾಗ ಆ ಕಷ್ಟಪಟ್ಟ ವಿದ್ಯಾರ್ಥಿ ಸಂಕೋಚದಿಂದ ಹೇಳ್ತಾನೆ, ನಾಲೆಡ್ಜ್ ಈಸ್ ಪವರ್ ಅನ್ನೋದೇನೋ ಬಹಳ ದೊಡ್ಡ ಸತ್ಯನೇ ಗುರುಗಳೇ, ಆದರೆ ನನ್ನನ್ನು ಎಷ್ಟು ಅಯ್ಯೋ ಅನಿಸಿದ್ರೆ ನೀವು. ಆಗ ಗುರು ಹೇಳ್ತಾನೆ, ಎಕ್ಸ್ಪೀರಿಯನ್ಸ್ ಈಸ್ ದಿ ಬೆಸ್ಟ್ ಟೀಚರ್ ಬಟ್ ದ ಫೀ ಈಸ್ ವೆರಿ ಹೆವಿ ಅಂತ. ನಿಜ. ಯೋ ವೈ ಭೂಮಾ ತತ್ ಸುಖಂ ನ ಅಲ್ಪೇ ಸುಖಮಸ್ತಿ. ಸಣ್ಣ ರೀತಿಯಲ್ಲಿ ನಿನಗೆ ಉನ್ನತವಾದ ಸುಖ ಸಿಗೋದಿಲ್ಲ. ಭೂಮ ಅಂದರೆ ಬೃಹತ್ತಾದದ್ದು, ಮಹತ್ತಾದದ್ದು ನಿನಗೆ ಹೆಚ್ಚಿನ ಸುಖವನ್ನು ಕೊಡುತ್ತದೆ. ಛಾಂದೋಗ್ಯ ಉಪನಿಷತ್ತಿನ ಮಾತದು. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಇದು ಮತ್ತೊಂದು ಅದ್ಭುತವಾದಂಥ ಭರವಸೆ ಉಪನಿಷತ್ತಿನ ಋಷಿಗಳು ನಮ್ಮ ಮುಂದೆ ಇಟ್ಟದ್ದು. ಹಾಗಾಗಿ ವಿವೇಕಾನಂದರು ಮಾತು ಮುಂದುವರಿಸ್ತಾ ಹೇಳ್ತಾರೆ, ತ್ಯಾಗದ ತಳಪಾಯ ಇಲ್ಲದೆ ನೀತಿಯನ್ನು ಯಾರೂ ಬೋಧಿಸೋದಕ್ಕೆ ಸಾಧ್ಯ ಇಲ್ಲ. ಇದುವರೆಗೂ ಮನುಷ್ಯನ ಇತಿಹಾಸದಲ್ಲಿ ತ್ಯಾಗರಹಿತವಾದ ವ್ಯಕ್ತಿ ನೀತಿಯನ್ನು ಯಶಸ್ವಿಯಾಗಿ ಬೋಧಿಸಿಯೇ ಇಲ್ಲ. ಪೂರ್ಣ ಸ್ವಾರ್ಥ ನಾಶವೇ ನೀತಿಯ ಗುರಿ. ಸ್ವಾರ್ಥ ನಾಶ ಅಂದ್ರೇನು? ಸ್ವಾರ್ಥವನ್ನು ನಾಶ ಮಾಡಿಬಿಡೋದು ಅಂದ್ರೇನು? ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಸ್ವಾರ್ಥದ ಉದಾತ್ತೀಕರಣ, ಪ್ರಯತ್ನದ ಉದಾತ್ತೀಕರಣ, ಹೆಚ್ಚಿನ ಪ್ರಯತ್ನಕ್ಕೆ ನಾನು ಸೇರಬೇಕಾದಂಥ ಒಂದು ವಿಚಾರ. ಇದಕ್ಕೆ ಬಹಳ ಸೊಗಸಾದ ಉದಾಹರಣೆ ಅದ್ವೈತದಲ್ಲಿ ಸಿಗುತ್ತೆ ನಮಗೆ. ಎಲ್ಲ ಮನುಷ್ಯರಿಗೂ ಕೂಡ ಅಹಂಕಾರದ ಅಸ್ತಿತ್ವ ಇದೆ. ಅಹಂಕಾರ ಇರಬೇಕೋ ಇರಬೇಡವೋ ಅನ್ನೋ ಪ್ರಶ್ನೆ ಇದೆ. ಅದು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು.
ಅಹಂಕಾರ ಅನ್ನೋದು ಅಷ್ಟು ಸುಲಭವಾಗಿ ಬಿಟ್ಟು ಹೋಗೋದಿಲ್ಲ. ಅಹಂಕಾರದಿಂದಲೇ ಈ ಜಗತ್ತು ನಡೀತಾ ಇರೋದು. ಈ ಜಗತ್ತನ್ನು ನಿಜವಾಗಲೂ ನಡೆಸ್ತಾ ಇರೋದು ಅಹಂಕಾರವೇ. ಹಾಗಾದರೆ ಈ ಅಹಂಕಾರದಿಂದ ನಮಗೆ ಬಾಧಕವಾಗದಂತೆ ನಾವು ಹೇಗೆ ಬದುಕೋದು? ಈ ಪ್ರಶ್ನೆ ಗಮನಿಸಿ. ನನ್ನ ಅಹಂಕಾರದಲ್ಲಿ ನಾನು ಸುಖವಾಗಿರಬೇಕು, ನನ್ನ ಕುಟುಂಬ ಸುಖವಾಗಿರಬೇಕು ಅಂತಕ್ಕಂಥ ಒಂದು ಅಳತೆ ಇದೆ ನನ್ನ ಮನಸ್ಸಿನಲ್ಲಿ. ನನ್ನ ಅಹಂಕಾರವನ್ನಂತೂ ನಾನು ನಿಶ್ಶೇಷಗೊಳಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಈಗ ಆ ಅಹಂಕಾರವನ್ನು ಉದಾತ್ತೀಕರಿಸ್ತಾ ಹೋಗ್ತೇನೆ. ಯಾವಾಗ ನನ್ನ ಅಹಂಕಾರ ನನ್ನ ಮನೆಯಿಂದ ಆಚೆಗೆ ಹೋಯಿತೋ ಆಗ ಅದು ಅಕ್ಕಪಕ್ಕದ ಮನೆಯ ಜನಗಳೂ ಕೂಡ ನನ್ನ ಅಹಂಕಾರದ ವಲಯಕ್ಕೆ ಸೇರಿದ್ರು. ಅವರ ವಿಷಯದಲ್ಲೂ ನನಗೊಂದು ಕರ್ತವ್ಯವಿದೆ, ಅದನ್ನೂ ನಾನು ಮಾಡಬೇಕಾಗಿದೆ ಅಂತಕ್ಕಂಥ ಮನಸ್ಸಿನ ತವಕ ನಮ್ಮ ಅಹಂಕಾರವನ್ನು ನಾವು ದಾರಿ ತಪ್ಪದಂತೆ ಎಚ್ಚರಿಕೆ ವಹಿಸುತ್ತೆ. ಯಾವಾಗ ನಮ್ಮ ಅಹಂಕಾರ ಅಸಂಖ್ಯಾತ ಜನರ ಹೃದಯಗಳನ್ನು ತಟ್ಟುತ್ತೋ ಆಗ ಎಲ್ಲರ ಭಾವನೆಗಳನ್ನು ನಾವು ನಮ್ಮ ಕೈಯಲ್ಲಿ ಹಿಡ್ಕೊಳ್ಳೋಕೆ ಪ್ರಯತ್ನ ಪಡ್ತೇವೆ. ಎಲ್ಲರ ಒಳಿತಿಗಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಜೀವನ ನಮಗೆ ಪ್ರಾಪ್ತವಾಗುತ್ತೆ. ಶ್ರೀರಾಮಕೃಷ್ಣರು ಇಲ್ಲಿ ನಾನು ಸಣ್ಣದರ ಸ್ವಾರ್ಥದ ತ್ಯಾಗ ಅನ್ನೋ ವಿಚಾರವನ್ನು ಪ್ರಸ್ತಾಪಿಸಿದೆ. ಸ್ವಾರ್ಥವನ್ನು ಉದಾತ್ತೀಕರಿಸ್ಕೊಳ್ಬೇಕು ಅಂತ ಇದರ ಅರ್ಥ. ಶ್ರೀರಾಮಕೃಷ್ಣರು ಅದೆಷ್ಟು ನೇರ ಮಾತುಗಳನ್ನು ನಮ್ಮ ಮುಂದೆ ಪ್ರಸ್ತಾಪಿಸಿದ್ದಾರೆ ಅನ್ನೋದನ್ನ ನೋಡಿ. ಒಬ್ಬ ವ್ಯಕ್ತಿ ಬೋಧನೆ ಮಾಡ್ತಾ ಇದ್ದ, ಆದರೆ ಅವನ ಬೋಧನೆಯನ್ನು ಯಾರೂ ಕೇಳ್ತಾ ಇರಲಿಲ್ಲ. ಜನ ಬಹಳ ತಮಾಷೆಯಾಗಿ ತೆಗೆದುಕೊಳ್ಳೋರು ಅವನ ಮಾತನ್ನು. ಯಾಕೆ ಅಂದರೆ ಅವನ ಬೋಧನೆ ಮತ್ತು ಜೀವನ ಅಜಗಜಾಂತರ. ತಮಾಷೆಯಾಗಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅವನು ಬೆಲ್ಲ ತಿನ್ನಬೇಡಿ ಅಂತ ಹೇಳ್ತಾ ಇದ್ದ ಜನಕ್ಕೆ, ಆದರೆ ಹೇಗೋ ಜನಕ್ಕೆ ಗೊತ್ತಾಗೋಯ್ತು ಅವನ ಮನೆಯಲ್ಲಿ ಬಹಳ ದೊಡ್ಡ ಬೆಲ್ಲದ ಸ್ಟಾಕ್ ಇದೆ ಅಂತ. ಮತ್ತೊಂದು ಸಂದರ್ಭದಲ್ಲಿ ದೇವೇಂದ್ರನಾಥ ಟ್ಯಾಗೂರರನ್ನು, ರವೀಂದ್ರನಾಥ ಟ್ಯಾಗೂರರ ತಂದೆ ದೇವೇಂದ್ರನಾಥ ಟ್ಯಾಗೂರರನ್ನು ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ರಾಮಕೃಷ್ಣ ಹೇಳ್ತಾರೆ, ದೇವೇಂದ್ರ, ಒಂದು ಮಾತು ಹೇಳಿಬಿಡ್ತೇನೆ ನಾನು ನಿನಗೆ, ಗಮನಿಸಿದನ್ನ. ನೀನು ಬ್ರಹ್ಮಚರ್ಯದ ಬಗ್ಗೆ ತುಂಬ ಮಾತಾಡ್ತೀಯಂತೆ, ಬ್ರಹ್ಮಚರ್ಯದ ಬಗ್ಗೆ ಬಹಳಷ್ಟು ಮಾತನಾಡ್ತೀಯಂತೆ. ಅಷ್ಟೆಲ್ಲ ಮಾತನಾಡೋಕೆ ಹೋಗಬೇಡಪ್ಪ, ಯಾಕೆಂದರೆ ನಿನಗೆ 13 ಮಕ್ಕಳು ಅಂತ. ಈ ಉದಾಹರಣೆ ನಿಮ್ಮ ಮುಂದೆ ಯಾಕೆ ನಾನು ಇಡ್ತಾ ಇದ್ದೀನಿ ಅಂದರೆ, ತ್ಯಾಗವಿಲ್ಲದ ವ್ಯಕ್ತಿ, ತ್ಯಾಗ ಮಾಡದ ವ್ಯಕ್ತಿ ಯಾವುದೇ ರೀತಿಯಲ್ಲೂ ಕೂಡ ನೀತಿಯನ್ನು ಬೋಧನೆ ಮಾಡಿದ್ರೆ ಅಷ್ಟು ಪರಿಣಾಮ ಆಗೋದಿಲ್ಲ. ಇದು ಸ್ವಾಮಿ ವಿವೇಕಾನಂದರೇ ನಮ್ಮ ಮುಂದೆ ನಮಗೆ ಬೆಳಕು ತೋರಿದಂಥ ಒಂದು ವಿಚಾರ. ಇನ್ನು ಧರ್ಮ ಪಾಲನೆಯ ನಿಯಮವನ್ನು ಮನುಷ್ಯನಿಗೆ ಪ್ರತ್ಯೇಕವಾಗಿ ವಿಧಿಸಲಾಗಿದೆ. ನಮಗೆಲ್ಲ ಗೊತ್ತಿದೆ, ಮನುಷ್ಯನಿಗೆ ಹೆಚ್ಚಿನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಾವು ನೋಡೋದು ಪ್ರಾಣಿಗಳಿಗಿಂತ. ಯಾಕೆ? ಅವಶ್ಯಕತೆ ಏನಿತ್ತಿಷ್ಟು? ಇತಿಹಾಸದ ಪುಟಗಳನ್ನು ಪರಾಮರ್ಶಿಸಿದಾಗ ಮತ್ತು ವರ್ತಮಾನ ಕಾಲದ ವಿದ್ಯಮಾನಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಪ್ರಪಂಚದಲ್ಲಿ ಮನುಷ್ಯನಿಂದ ಆಗಿರುವಷ್ಟು ಅನಾಹುತಗಳು ಇನ್ಯಾವ ಜೀವಿಯಿಂದಲೂ ಆಗಿಲ್ಲ. ಮೃಗಗಳು ಎಷ್ಟಾದರೂ ಪ್ರಕೃತಿಯ ಅಧೀನ ಅಲ್ವೇ? ಆದರೆ ಪ್ರಕೃತಿಯ ಶಕ್ತಿಯನ್ನು ಕೂಡ ಬಳಸಿಕೊಂಡು ಮನಸ್ಸಿಗೆ ಬಂದಂತೆ ಮಾಡಲು ಮನುಷ್ಯನಿಗೆ ಬುದ್ಧಿಶಕ್ತಿಯ ವರಪ್ರಸಾದವೂ ಇದೆ. ಆದ್ದರಿಂದ ವಿಶ್ವವು ಶಾಂತಿಯಿಂದ ಸಂತೋಷದಿಂದ ಇರುವಂತಾಗಬೇಕು ಅಂತಂದರೆ ಮೊಟ್ಟ ಮೊದಲು ಈ ಮನುಷ್ಯನನ್ನು ಸುಶಿಕ್ಷಿತನನ್ನಾಗಿ ರೂಪಿಸಬೇಕು. ಇದೇ ಸನಾತನ ಧರ್ಮದ ಧ್ಯೇಯವೂ ಕೂಡ. ನೋಡಿ, ಮನುಷ್ಯನನ್ನು ಸುಶಿಕ್ಷಿತನನ್ನಾಗಿ ರೂಪಿಸದೇ ಇದ್ದರೆ ಅವನು ಈ ಸುಂದರವಾದ ಜಗತ್ತನ್ನು ಇನ್ಯಾವುದೇ ಪ್ರಾಣಿಯೂ ನಾಶ ಮಾಡಲಾರದ ಪ್ರಮಾಣದಷ್ಟು ಮಾಡಿಬಿಡ್ತಾನೆ. ಆದ್ದರಿಂದ ಇವನನ್ನು ಸುಶಿಕ್ಷಿತನನ್ನಾಗಿಸ್ಬೇಕು. ಸುಶಿಕ್ಷಿತನನ್ನಾಗಿಸಿದ್ರೆ ಹೊರಗಿನ ಪ್ರಪಂಚವನ್ನು ಚೆನ್ನಾಗಿ ಕಾಪಾಡ್ತಾನೆ, ಪವಿತ್ರ ದೃಷ್ಟಿಕೋನದಿಂದ ಸಂರಕ್ಷಿಸ್ತಾನೆ. ಜೊತೆಗೆ ಋಷಿವಾಣಿ ಹೇಳುತ್ತೆ, ಪ್ರತಿಯೊಂದು ಜೀವಿಯ ಹೃದಯದಲ್ಲೂ ಕೂಡ ಅತ್ಯಮೂಲ್ಯವಾದ ಆಧ್ಯಾತ್ಮಿಕ ನಿಧಿ ಇದೆ.
ಅದನ್ನು ಮನುಷ್ಯ ಮಾತ್ರವೇ ಸೂಕ್ತ ಸಾಧನೆಗಳಿಂದ ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಧರ್ಮ ಪಾಲನೆಯ ನಿಯಮಗಳನ್ನು ಮನುಷ್ಯನಿಗೆ ಮಾತ್ರವೇ ವಿಧಿಸಲಾಗಿದೆ. ನೋಡಿ, ಗಮನಿಸಿ ನೀವು, ಮನುಷ್ಯನಿಗೆ ಈ ನಿಯಮಗಳನ್ನು ಕೊಟ್ಟಷ್ಟು ಕೂಡ ಅದರ ಹಿನ್ನೆಲೆಯಲ್ಲಿರುವ ಕಾರಣ ಏನು ಅಂದರೆ, ಹೊರ ಪ್ರಪಂಚವನ್ನು ಅವನು ಯಾವುದೇ ರೀತಿ ಹಾಳು ಮಾಡೋದಿಲ್ಲ. ಅಷ್ಟೇ ಅಲ್ಲ, ತನ್ನೊಳಗಿನ ಪ್ರಪಂಚಕ್ಕೂ ಕೂಡ ಅವನು ಅಧಿಪತಿಯಾಗೋದಕ್ಕೆ ಅವಕಾಶ ಇದೆ. ಅನರ್ಘ್ಯವಾದ, ಬೆಲೆ ಕಟ್ಟಲಾರದಂತಹ ಆಧ್ಯಾತ್ಮಿಕ ಗಣಿ ಆಂತರ್ಯದಲ್ಲಿದೆ. ಅದನ್ನೂ ಕೂಡ ಅವನು ಸ್ವಾಧೀನಪಡಿಸ್ಕೊಳ್ಬೇಕು ಅಂತಂದರೆ ಅವನಿಗೆ ಸನಾತನ ಧರ್ಮದ ಎಲ್ಲ ರೀತಿಯ ಶಿಕ್ಷಣ ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ಮಾನವನೇಕೆ ಧರ್ಮಾವಲಂಬಿ ಆಗಬೇಕು ಅಂತಲೇ ಒಂದು ಮಾತಿದೆ. ಅವನು ಧರ್ಮಾವಲಂಬಿ ಆಗದೇ ಇದ್ದರೆ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಅಲ್ಲಿ ಯಶಸ್ವಿಯಾಗೋದು ಕಷ್ಟ. ಅಷ್ಟೇ ಅಲ್ಲ, ಅವನು ಯಶಸ್ಸಿನ ಪೂರ್ಣ ಪ್ರಮಾಣವನ್ನು ಊಹಿಸುವುದೂ ಕೂಡ ಕಷ್ಟ. ಅಥವಾ ಅಲ್ಪ ಸ್ವಲ್ಪ ಸಾಧನೆಯಿಂದ ಪಡ್ಕೊಂಡಂತಹ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸೋದಕ್ಕಿಂತ ನಕಾರಾತ್ಮಕವಾಗಿ ಬಳಸುವಂತಹ ಸನ್ನಿವೇಶಗಳೇ ಹೆಚ್ಚು. ರಾಮಕೃಷ್ಣ ಮಹಾಸಂಘದಲ್ಲಿ ಒಬ್ಬ ಹಿರಿಯ ಯತಿಗಳು ಒಮ್ಮೆ ಬ್ರಹ್ಮಚಾರಿಯೊಬ್ಬನನ್ನು ಲೋಕಾಭಿರಾಮವಾಗಿ ಮಾತನಾಡಿಸ ಕೇಳಿದ್ರಂತೆ. ಯಾಕೆ ಸೊರಗಿದೀಯಾ, ಯಾಕೆ ಕೃಷನಾಗ್ತಾ ಇದೆಯಾ, ತುಂಬ ಅನಾರೋಗ್ಯ ಸೂಚ್ಯ ನಿನ್ನ ಶರೀರ ಸೂಚಿಸ್ತಾ ಇದೆಯಲ್ಲ ಅನಾರೋಗ್ಯವನ್ನು. ಆಗಾತ ಹೇಳಿದ್ನಂತೆ, ನಾನು ಶರೀರದ ಕಡೆ ಅಷ್ಟು ಗಮನ ಕೊಡ್ತಾ ಇಲ್ಲ ಅಂತ. ಆಗ ಆ ಹಿರಿಯ ಯತಿಗಳು ಹೇಳಿದ್ರಂತೆ, ಸುಮಾರು 60-70 ವರ್ಷದ ಹಿಂದಿನ ಮಾತಿದು. ಆ ಯತಿಗಳು ಹೇಳಿದ್ರಂತೆ, ನೋಡು, ಯಾವಾಗ ಪರಮಾತ್ಮನ ಹೆಸರಿನಲ್ಲಿ ನೀನು ತ್ಯಾಗ ಮಾಡಿ ಬಂದಿಯೋ ಆಗ ನಿನ್ನ ಶರೀರ ಪರಮಾತ್ಮನಿಗೆ ಪೂರ್ಣವಾಗಿ ಸೇರಿದ್ದು. ಈ ನಿನ್ನ ಶರೀರವನ್ನು ಮೊದಲನೇದಾಗಿ ನೀನು ನಿರ್ಲಕ್ಷಿಸುವಂತೆಯೂ ಇಲ್ಲ, ಎರಡನೇದಾಗಿ ಅದನ್ನು ದುರುಪಯೋಗಪಡಿಸ್ಕೊಳ್ಳುವಂತೆಯೂ ಇಲ್ಲ. ನೋಡಿ ಹೇಗಿದೆ ವಿವೇಚನೆಯ ಮಾತು. ಹಾಗಾಗಿ ನಮಗೆ ಮನುಷ್ಯ ಜನ್ಮ ಪ್ರಾಪ್ತವಾದಾಗ ಈ ಸನಾತನ ಧರ್ಮದ ಮಹಾನ್ ಮೌಲ್ಯಗಳು ನಮ್ಮನ್ನು ಎರಡು ರೀತಿಯಿಂದ ಕಾಪಾಡುತ್ತವೆ, ಎರಡು ರೀತಿಯ ಯಶಸ್ಸಿಗೆ ನಮ್ಮನ್ನು ಸನ್ನದ್ಧಗೊಳಿಸುತ್ತವೆ. ಮೊದಲನೇದಾಗಿ ಹೊರ ಜಗತ್ತಿನಲ್ಲಿ ನಮ್ಮಿಂದ ಅಪಚಾರವಾಗದಂತೆ, ಹೊರ ಜಗತ್ತಿನಲ್ಲಿ ನಾವು ರಾಕ್ಷಸರಂತೆ ಬದುಕದಂತೆ, ಒಂದು ಸುಸಂಸ್ಕೃತವಾದ ಸನ್ನಡತೆಯಲ್ಲಿ ಬದುಕುವಂತೆ ನಮ್ಮನ್ನು ಸನ್ನದ್ಧಗೊಳಿಸುತ್ತವೆ. ಅಷ್ಟೇ ಅಲ್ಲ, ಒಳ ಜಗತ್ತಿನಲ್ಲಿರ್ತಕ್ಕಂಥ ಬೆಲೆ ಕಟ್ಟಲಾರದ ಆಧ್ಯಾತ್ಮಿಕ ನಿಧಿಗೆ ನಾವು ಯಜಮಾನರಾಗುವಂತಹ ಯೋಗ್ಯತೆಯನ್ನು ಕೂಡ ಸನಾತನ ಧರ್ಮ ನಮಗೆ ದೊರಕಿಸ್ಕೊಡುತ್ತೆ. ಆದ್ದರಿಂದಲೇ ಮನುಷ್ಯನಿಗೆ ಧರ್ಮದ ಅವಶ್ಯಕತೆ ಇದೆ. ಮತ್ತು ಧರ್ಮದ ಅವಶ್ಯಕತೆಯ ಬಗ್ಗೆ ವಿಶೇಷವಾಗಿ ಚಿಂತನೆ ನಡೆಸಿದ್ದಾರೆ ನಮ್ಮ ಋಷಿಗಳು. ಹೇಳ್ತಾರೆ, ಧರ್ಮ ಆಧ್ಯಾತ್ಮಗಳು ಹಲವಾರು ನೀತಿ ನಿಯಮಗಳನ್ನು ಒಳಗೊಂಡಿದೆ. ಮನುಷ್ಯನ ಅನಂತ ಸ್ವಭಾವವನ್ನು ತಿಳಿಯೋದಕ್ಕೆ ಈ ನೀತಿ ನಿಯಮಗಳ ಅವಶ್ಯಕತೆ ತುಂಬ ಇದೆ. ಪ್ರಪಂಚದ ವಿಚಾರಗಳು ಮನುಷ್ಯನಿಗೆ ಎಷ್ಟೇ ಸಂತೋಷವನ್ನು ದೊರಕಿಸ್ಕೊಟ್ರೂ ಕೂಡ ಇನ್ನೂ ಹೆಚ್ಚಿನ ಸಂತೋಷಕ್ಕಾಗಿ ಅವನು ತವಕಿಸ್ತಾನಲ್ಲ. ಆದ್ದರಿಂದ ಉನ್ನತ ಹಾಗೂ ಉದಾತ್ತ ಚಿಂತನೆಗಳು ಅವನನ್ನು ಲೌಕಿಕಕ್ಕೆ ಅತೀತವಾದ ಆಧ್ಯಾತ್ಮಿಕ ಸಾಧನೆಯ ಕಡೆಗೆ ಪ್ರೇರೇಪಿಸುತ್ತವೆ. ಆದ್ದರಿಂದ ಆಧ್ಯಾತ್ಮಿಕ ಚಿಂತನೆ ಅತ್ಯವಶ್ಯಕ. ಎರಡನೇ ವಿಚಾರ, ಬಾಹ್ಯ ಜಗತ್ತನ್ನು ಗೆಲ್ಲೋದು ಒಳ್ಳೆಯದು ಮತ್ತು ಮಹತ್ತಾದದ್ದು ಅನ್ನೋದು ನಿಜವೇ. ಆದರೂ ಕೂಡ ಅದಕ್ಕಿಂತಲೂ ಮಹತ್ತಾದದ್ದು ನಮ್ಮ ಅಂತರಂಗದ ಪ್ರಕೃತಿಯನ್ನು ಗೆಲ್ಲುವಂಥದ್ದು ಅನ್ನೋ ವಿಷಯ. ಮನುಷ್ಯನ ಕಾಮಕ್ರೋಧಾದಿಗಳನ್ನು, ಭಾವನೆ, ಇಚ್ಛಾಶಕ್ತಿಗಳನ್ನು ಆಳುವ ನೀತಿ ನಿಯಮಗಳನ್ನು ನಮಗೆ ಪರಿಚಯ ಮಾಡಿಕೊಡೋದೇ ಧರ್ಮ ಮತ್ತು ಆಧ್ಯಾತ್ಮ. ನಮ್ಮ ಅರಿಷಡ್ವರ್ಗಗಳನ್ನು ಸರಿಯಾಗಿ ನಾವು ನಿಯಂತ್ರಿಸಬೇಕು ಅಂದರೂ ಧರ್ಮ ಆಧ್ಯಾತ್ಮದ ಅವಶ್ಯಕತೆ ಇದೆ. ಧರ್ಮದ ಅಧ್ಯಯನದಿಂದ ಏನುಂಟಾಗುತ್ತೆ ನಮಗೆ? ಆಂತರಿಕ ಮನಸ್ಸನ್ನು ನಾವು ಗೆಲ್ತೇವೆ. ಆಂತರಿಕ ಮನಸ್ಸನ್ನು ಗೆಲ್ಲೋದಕ್ಕೆ ಬೇಕಾದ ಎಲ್ಲ ವಿಚಾರಗಳು ನಮಗೆ ಗ್ರಾಹ್ಯವಾಗುತ್ತೆ. ಮನುಷ್ಯನ ಅಂತರಾಳದಲ್ಲಿ ಕ್ರಿಯಾಶೀಲವಾಗಿರುವ ಸೂಕ್ಷ್ಮ ವಿಷಯಗಳು ಕೂಡ ಗೊತ್ತಾಗುತ್ತೆ. ಸೂಕ್ಷ್ಮ ಸಂವೇದನೆ ಅಂತ ಒಂದಿದೆ. ಇದು ಎಲ್ರಿಗೂ ಅರ್ಥ ಆಗೋದಿಲ್ಲ.
ನೀವು ಬಜಾರ್ನಲ್ಲಿ ಕುಳಿತಾಗ ಆ ಶಬ್ದಗಳ ನಡುವೆ ಶಾಂತವಾಗೇ ಇರ್ತೀರಿ. ಒಂದು ರೀತಿ ಲೈಫ್ ಒಂಥರ ಪೂರ್ಣವಾಗಿ ತುಂಬದ ಹಾಗಿರುತ್ತೆ. ಸೈಲೆಂಟಾದ ಜಾಗಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಸೂಕ್ಷ್ಮ ಸಂವೇದನೆಗಳು ಒಳಗಡೆಯಿಂದ ಜಾಗೃತವಾಗುತ್ತೆ. ನಿಮಗೆ ಆಶ್ಚರ್ಯ ಆಗುತ್ತೆ. ಮಧ್ಯರಾತ್ರಿ ಪರಮ ಪ್ರಶಾಂತವಾಗಿದ್ದಾಗ ನಮ್ಮ ಎದೆಯ ಬಡಿತವೂ ಕೂಡ ಎಷ್ಟೋ ಸಲ ನಮಗೆ ಗೊತ್ತಾಗುತ್ತೆ. ಈಗ ಹೋಗಿ ರಾಮಕೃಷ್ಣ ಸ್ಕ್ವೇರ್ನಲ್ಲಿ ನಿಂತ್ಕೊಳ್ಳಿ, ಏನು ಗೊತ್ತಾಗುತ್ತೆ? ಹಾರನ್ನುಗಳ ಶಬ್ದ ಗೊತ್ತಾಗುತ್ತೆ. ನಮ್ಮ ಎದೆಯ ಬಡಿತವೂ ನಮಗೆ ಗೊತ್ತಾಗುತ್ತೆ ಅನ್ನೋ ಮಾತು ಸುಳ್ಳ? ಅತ್ಯಂತ ನಿಶಬ್ದವಾದ ಜಾಗದಲ್ಲಿ ಅದು ಗೊತ್ತಾಗುತ್ತೆ. ಧ್ಯಾನ ಮಾಡೋ ಅಭ್ಯಾಸ ಇರ್ತಕ್ಕಂಥವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎಷ್ಟೋ ಸಲ ನಮ್ಮ ಮನೆಯ ಗಡಿಯಾರದ ಶಬ್ದವೂ ನಮ್ಮ ನಿದ್ರೆಗೆಡಿಸಿ ಹಳೆ ಕಾಲದ ಪೆಂಡಲಮನ್ನು ಸ್ಟಾಪ್ ಮಾಡಿ ಮಲಗುವಂಥ ಸನ್ನಿವೇಶಗಳು ಇದೆ. ಮನಸ್ಸು ಸೂಕ್ಷ್ಮವಾದಂತೆ ಹಾಗಾಗ್ಬಿಡುತ್ತೆ. ಬೋರ್ವೆಲ್ ಕೊರೀತಾ ಇರೋ ಲಾರಿ ಕೆಳಗೂ ಗಾಢ ನಿದ್ರೆ ಮಾಡುವವರನ್ನೂ ನಾನು ನೋಡಿದ್ದೇನೆ. ಅವನ ನಿದ್ರೆಗಲ್ಲಿ ಭಂಗವೇ ಬರಲಿಲ್ಲ. ಆದರೆ ನಡೀತಾ ಇರೋ ಗಡಿಯಾರವನ್ನು ಆಫ್ ಮಾಡಿ, ಅಯ್ಯೋ ಇದು ಕೂಡ ನನ್ನ ನಿದ್ರೆಗೆ ತೊಂದರೆ, ಅದು ಪಟ್ ಅಂದರೆ ಇಲ್ಲಾಗಲೇ ಟಕ್ ಅನ್ನತ್ತೆ ಅಂತ ಹೇಳಿ ನಿದ್ರೆ ಕೆಟ್ಟವರನ್ನು ಕೂಡ ನಾನು ಕಂಡಿದ್ದೇನೆ. ನಮಗೆ ಗೊತ್ತಿದೆ ಅದು. ಅಂತರಾಳದಲ್ಲಿ ಸೂಕ್ಷ್ಮ ಶಕ್ತಿಗಳಿವೆ. ಆ ಸೂಕ್ಷ್ಮ ಸಂವೇದನೆ ಅನ್ನೋದು ಎಲ್ರಿಗೂ ಕೂಡ ಅರ್ಥ ಆಗೋದಿಲ್ಲ. ನಾವು ಎಷ್ಟೋ ಸಲ ನೋಡ್ತಾ ಇರ್ತೇವೆ, ಪ್ರಾಣ ಪ್ರತಿಷ್ಠೆಯಾದ ದೇವಸ್ಥಾನಗಳಿಗೂ ಬರ್ತಾರೆ ಜನ. ತಮ್ಮ ಜೊತೆ ಹೊಸ ಹೊಸ ಜನರನ್ನು ಕರ್ಕೊಂಡು ಬರ್ತಾರೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ದೇವರು ನಮಸ್ಕಾರ ಮಾಡಿ ಬನ್ನಿ ಅಂದರೆ, ಈಗಾಗಲೇ 6 ತಿಂಗಳ ಹಿಂದೆ ಬಂದಿರೋರು ಹೇಳ್ತಿರ್ತಾರೆ, ನಾನೀಗಾಗಲೇ ನೋಡಿಬಿಟ್ಟಿದ್ದೀನಿ, ನೀನು ಹೋಗಿ ನೋಡ್ಕೊಂಡು ಬಾ, ಅವ್ರನ್ನ ಕಳಿಸ್ತಾರೆ. ನೋಡಿ, ಒಂದು ದೇವಸ್ಥಾನವನ್ನು 6 ತಿಂಗಳಿಗೊಂದು ಸಲ ಹೋಗಿ ನೋಡುವಂತಹ ಮನೋಸ್ಥಿತಿ ಇರುವವರು ಇದ್ದಾರೆ. ಪರಮಾತ್ಮ ನಿತ್ಯವೂ ಪೂಜಿತನಾಗುತ್ತಾನೆ. ಪ್ರಾಣಪ್ರತಿಷ್ಠೆ ಆಗಿರೋ ದೇವಸ್ಥಾನ. ಮತ್ತೆ ಮತ್ತೆ ಅವನನ್ನು ನೋಡಿ 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 ಅವನ ಪ್ರಭಾವ ನಮ್ಮ ಮೇಲೆ ಆಗಬೇಕು ಅನ್ನೋದು ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ. ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಬೆಂಗಳೂರಿನಲ್ಲಿದ್ದಂಥ ಸಂದರ್ಭ ಸರಿಸುಮಾರು 1992 ಇರಬಹುದು, ನನಗೆ ನೆನಪಿರೋ ಹಾಗೆ. ಒಮ್ಮೆ ಒಂದು ಕುಟುಂಬ, ಗಂಡ ಹೆಂಡತಿ ಮತ್ತು ಮಗ, ಸಂಜೆ 5 ಗಂಟೆ ವೇಳೆಗೆ ಬಂದರು. ಸ್ವಾಮೀಜಿ ಬಹಳ ವಿಶ್ವಾಸದಿಂದ ಅವ್ರನ್ನೆಲ್ಲ ಮಾತನಾಡಿಸ್ತಾ ಅವ್ರನ್ನ ಕೇಳಿದ್ರು, ಬಹಳ ಅಪರೂಪ ಆಯ್ತಲ್ಲ ನೀವು ಬಂದದ್ದು, ಎಷ್ಟು ಅಪರೂಪ ಆಗೋಯ್ತು ಅಂತ. ಆಗ ಅವರು, ಹೌದು ಸ್ವಾಮೀಜಿ, ಆ ಕೆಲಸ ಈ ಕೆಲಸ ನಿಮಗೆ ಗೊತ್ತೇ ಇದೆಯಲ್ಲ ಸ್ವಾಮೀಜಿ, ಈ ಸಂಸಾರ ಅಂದರೆ ಅಂಥೇಳಿ ಯಾವ ಮಹಾಕಾವ್ಯವೂ ಅಷ್ಟು ದೊಡ್ಡದಲ್ಲ, ಸಂಸಾರಿಗಳು ಹೇಳೋ ಸಂಸಾರದ ಕಾವ್ಯ ಶುರು ಮಾಡಿಬಿಡ್ತಾರೆ. ಕೇಳುವ ವ್ಯವಧಾನ ಇರೋರು ಸರಿ, ಅದು ಹೆಚ್ಚು ಕೇಳೋಕ್ಕಾಗೋದಿಲ್ಲ ಅನ್ನೋದು ಸಂಸಾರಿಗಳ ಅನುಭವವೂ ಕೂಡ. ಇನ್ನು ಸನ್ಯಾಸಿಗಳ ವಿಷಯ ಕೇಳೋ ಹಾಗೆ ಇಲ್ಲ. ನೀವು ಎಷ್ಟೋ ಸಲ ಈ ಅನಾವಶ್ಯಕವಾದ ಮಾತುಗಳನ್ನು ಅವ್ರು ಬಂದು ಹೇಳ್ತಾ ಇದ್ದರೆ ಒಳಗಡೆ ಜಪ ಶುರು ಮಾಡಬೇಕಾಗತ್ತೆ. ಹೊರಗಡೆ ಅವ್ರ ಜೊತೆ ಮಾತನಾಡ್ತಾ ಇದ್ದಾಗೆ ಇರುತ್ತೆ, ಅದರ ಒಳಗಡೆ ಪರಮಾತ್ಮನ ಸ್ಮರಣೆ ನಡೀತಾ ಇರುತ್ತೆ. ಏಕೆಂದರೆ ಅದು ಪ್ರಯೋಜನವಿಲ್ಲದ ಮಾತುಗಳು, ಅದರಲ್ಲಿ ಸಮಯ ಹರಣ ಮಾಡೋ ಒಂದು ಅರ್ಥ ಇಲ್ಲ. ಆಗ ಆ ಗೃಹಿಣಿ ಸ್ವಾಮೀಜಿಯವ್ರಿಗೆ ಹೇಳಿದ್ರು, ಸ್ವಾಮೀಜಿ ಇವತ್ತು ಬಹಳ ಸಂತೋಷವಾಯಿತು ನನಗೆ. ಶ್ರೀರಾಮಕೃಷ್ಣರ ಮಂದಿರಕ್ಕೆ ಹೋದೆ ನಾನು, ಬೆಂಗಳೂರು ಆಶ್ರಮದ ದೇವಸ್ಥಾನದಲ್ಲಿ. ಶ್ರೀರಾಮಕೃಷ್ಣರು ಒಂದು ಪುಷ್ಪ ಅವ್ರ ಮೇಲಿಂದ ಕೆಳಗೆ ಬಿತ್ತು, ಪ್ರಸಾದ ಸಿಕ್ತು ಅಂತ. ಆಗ ಪೂಜ್ಯ ಸ್ವಾಮೀಜಿಯವರು ಹೇಳಿದ್ರು, ನೋಡಿ ನೋಡಿ, ನೀವು ಬಂದಿರೋದಕ್ಕೆ ಶ್ರೀರಾಮಕೃಷ್ಣರಿಗೂ ಕೂಡ ಸಂತೋಷ ಆಗಿಬಿಟ್ಟಿದೆ. ಎಷ್ಟು ಬಹುತೇಕ ವರ್ಷಗಳಾದ್ಮೇಲೆ ನೀವು ಬಂದಿದ್ದೀರಲ್ಲ, ಬಂದ್ರ ಅಂತ ಅವರು ಅಂದ್ಕೊಂಡ್ರು. ನೋಡಿ, ಹೂ ಬಿದ್ದೋಯ್ತು. ಪರಮಾತ್ಮನಿಗೂ ಆಶ್ಚರ್ಯ ಹುಟ್ಟಿಸುವ ರೀತಿಯಲ್ಲಿ ಪ್ರಾಪಂಚಿಕರು ನಡ್ಕೊಳ್ತಾರೆ. ಹೊರಮುಖವಾಗಿರುವ ಮನಸ್ಸುಗಳಲ್ಲಿ ಅಂತರಂಗದಲ್ಲಿ ಸೂಕ್ಷ್ಮವಾದ ವಿಚಾರಗಳಿವೆ ಅನ್ನೋದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅಂತರಂಗ ಎಷ್ಟು ಜನಕ್ಕೆ ಪರಿಚಯ ಆಗಿದೆ? ನಮ್ಮ ಅಂತರಂಗವನ್ನು ಮುಟ್ಟಿ ತಟ್ಟಿ ನಾವು ಅದನ್ನು ಪರಿಚಯ ಮಾಡಿಕೊಳ್ಳೋ ಪ್ರಯತ್ನ ಎಷ್ಟು ಮಾಡಿದ್ದೇವೆ? ಒಳಗಣ್ಣುಗಳಿಂದ ನಮ್ಮ ಪರಮಾತ್ಮನನ್ನು ಎಷ್ಟು ನೋಡಿದ್ದೇವೆ? ಅವನೊಂದಿಗೆ ಪ್ರೀತಿಯಿಂದ ಮಾತನಾಡಿದೀವ? ಅಂತರ್ಯಾಮಿಯಾದ ಪರಮಾತ್ಮ ಯಾವ ಕ್ಷಣದಲ್ಲಿ ಬೇಕಾದರೂ ತನ್ನ ಆದೇಶವನ್ನು ಪ್ರೀತಿಯ ಮಾತುಗಳಲ್ಲಿ ಕೊಟ್ಟು ಬಿಡಬಹುದು, ಆದರೆ ಅದರ ಬಗ್ಗೆ ಆಲೋಚನೆ ಮಾಡ್ತೀವ ನಾವು? ಆತ್ಮಸಾಕ್ಷಿ ಏನೋ ಹೇಳುತ್ತಲ್ಲ. ನಮ್ಮ ಅಂತರಂಗ ಅತ್ಯಂತ ನಿರ್ಲಿಪ್ತವಾದ ನಿರ್ಣಯ ಕೊಡುತ್ತಲ್ಲ, ಇಂಪಾರ್ಷಿಯಲ್ ಆದ ಡಿಸಿಷನ್ಸನ್ನು ಕೊಡುತ್ತಲ್ಲ, ಅಡ್ವೈಸ್ ಕೊಡುತ್ತಲ್ಲ.
ಅದರ ಕಡೆಗೆ ನಾವು ಗಮನ ಕೊಟ್ಟಿದ್ದೀವ? ನಾವು ತಪ್ಪು ಮಾಡಿದಾಗ ನಮ್ಮ ಆಂತರ್ಯವೇ ನಮ್ಮನ್ನು ಚುಚ್ಚುತ್ತಲ್ಲ, ಚುಚ್ಚುತ್ತಾ ಇಲ್ವಾ? ಅದರ ಕಡೆ ಗಮನ ಕೊಟ್ಟುವ ನಾವು ಗಮನ ಕೊಟ್ಟಂತೆ ಊಟೆಯಂತೆ ಮೂಡಿ ಬರಬಹುದಾದ ಆ ಆತ್ಮಸಾಕ್ಷಿಯ ನುಡಿಗಳು ಕಾಲಕ್ರಮದಲ್ಲಿ ಬೃಹತ್ತಾದ ಬಾವಿಯಾಗತ್ತೆ. ಆಗ ಯಥೇಚ್ಛವಾಗಿ ನಮಗೆ ಅಂತರ್ಯಾಮಿಯ ಸಂದೇಶಗಳು ಸಿಗುತ್ತೆ. ನಾವು ಅದನ್ನ ನಿರ್ಲಕ್ಷಿಸ್ತಾ ಹೋದರೆ ಊಟೆ ಅಲ್ಲಿ ಎಲ್ಲಿ ವಾಟರ್ ಸ್ಪ್ರಿಂಗ್ ಇತ್ತೋ ಅದು ಮುಚ್ಚಿ ಹೋಗ್ಬಿಡುತ್ತೆ. ಅಂತರ್ಯಾಮಿಯ ತಟಸ್ಥನಾಗ್ಬಿಡ್ತಾನೆ. ಎಷ್ಟೋ ಹಳ್ಳಿಗಳಲ್ಲಿ ಪ್ರಾಚೀನವಾದ ದೇವಾಲಯಗಳು ನಿಸ್ತೇಜವಾಗಿಬಿಡುತ್ತವೆ. ಇತ್ತೀಚೆಗೆ ನಾನು ತುಮಕೂರು ಜಿಲ್ಲೆಯ ಒಂದು ಗ್ರಾಮೀಣ ಪ್ರದೇಶದಲ್ಲಿ ದೇವಸ್ಥಾನದ ಪುನಃ ಪ್ರತಿಷ್ಠಾಪನೆಗೆ ಹೋಗಿದ್ದೆ. ಪಕ್ಕದಲ್ಲಿ ಬೇರೆ ಬೇರೆ ಸಂಪ್ರದಾಯದ ಸ್ವಾಮಿಗಳೆಲ್ಲ ಇದ್ದರು. ಅವ್ರ ಜೊತೆ ಮಾತನಾಡ್ತಾ ನಾನೊಂದು ಮಾತು ಹೇಳಿದೆ. ನಾನು ಕೇಳಿದ್ದೆ, ಮನುಷ್ಯನಿಗೂ ಒಳ್ಳೆಯ ಕಾಲ ಬರಬೇಕು ಒಳ್ಳೆಯದಾಗೋದಕ್ಕೆ ಅಂತ. ಇತ್ತೀಚೆಗೆ ಅನಿಸ್ತಾ ಇದೆ ಒಳ್ಳೆಯ ಕಾಲ ಬರಬೇಕು ಅಂದ್ರೆ ದೇವ್ರಿಗೂ ಕೂಡ ಬರಬೇಕು ಅಂತ. ಆ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿದ್ದ ದೇವಸ್ಥಾನ ಇವತ್ತು ಬಹಳ ಬೆಳಗುತ್ತಾ ಇದೆ. ಜನರ ಬುದ್ಧಿಗೆ ಅದು ಎಟಕಬೇಕು. ಹೀಗಿರಬಾರ್ದು ನಮ್ಮ ಜಾಗ ಅಂತ ಅವ್ರಿಗೆ ಅನಿಸ್ಬೇಕು. ಅದರ ಸುತ್ತಲೂ ಶುದ್ಧೀಕರಣ ಮಾಡಬೇಕು. ದೇವಸ್ಥಾನದ ಬಗ್ಗೆ ಒಂದು ಪವಿತ್ರವಾದ ನೆಲೆಗಟ್ಟನ್ನು ಎಲ್ಲರೂ ರೂಪಿಸ್ಕೊಳ್ಬೇಕು. ಹೀಗಾಗಿ ಆದ್ದರಿಂದ ನಮ್ಮ ಒಳಗಡೆ ಬಹಳ ದೊಡ್ಡ ಪ್ರಪಂಚವಿದೆ. ನಮ್ಮ ಒಳಗಡೆ ಇರತಕ್ಕಂಥ ಪ್ರಪಂಚವನ್ನು ನಾವು ಅಗೆದಷ್ಟು, ಆಳಕ್ಕೆ ಹೋದಷ್ಟು ಬೆಲೆ ಕಟ್ಟಲಾರದ ವಿಚಾರಗಳಿದೆ. ಭಾರತೀಯರು ಪ್ರತಿಯೊಬ್ಬ ಮನುಷ್ಯನನ್ನೂ ಕೂಡ ನಿನ್ನನ್ನು ನೀನು ತಿಳಿ, ನಿನ್ನ ಆಂತರ್ಯವನ್ನು ಹೊಕ್ಕಿ ನೋಡು, ಅಲ್ಲಿ ಹೋಗಿ ನೀನು ನಿನ್ನ ಅಂತರ್ಯಾಮಿಯೊಂದಿಗೆ ವ್ಯವಹರಿಸು. ಪೂಜ್ಯ ಡಿ ವಿ ಗುಂಡಪ್ಪನವರು ಎಂಥ ಒಂದು ಅದ್ಭುತವಾದ ಮಾತನ್ನು ಕಗ್ಗದಲ್ಲಿ ಹೇಳ್ತಾರೆ. ಅವರು 2 ಕೋಣೆಗಳನ್ನು ಮಾಡ್ಕೋ. ಒಂದು ಕೋಣೆಯಲ್ಲಿ ಪ್ರಪಂಚದ ಜನರೊಂದಿಗೆ ವಿಹರಿಸ್ತಾ ಹೋಗು, ಆದರೆ ಆಂತರ್ಯದಲ್ಲಿ ನಿನ್ನ ಅಂತರ್ಯಾಮಿಯೊಂದಿಗೆ ನಿನ್ನ ಪ್ರತ್ಯೇಕತೆಯನ್ನು ಕಾಪಾಡ್ಕೋ. ಅದು ನಿನ್ನ ನಿಜವಾದ ನಿನ್ನ ಯೋಗ್ಯತೆಯನ್ನು ಬೆಳೆಸುವಂತಹ ಸನ್ನಿಧಿ ಅದು. ನಮ್ಮ ವಾಹನ ಎಷ್ಟೇ ಚೆನ್ನಾಗಿದ್ದರೂ ಕೂಡ, ಎಷ್ಟೇ ಒಳ್ಳೆ ರೀತಿಯ ಸೇವೆ ಕೊಡ್ತಾ ಇದ್ದರೂ ಕೂಡ, ಮೇಲಿಂದ ಮೇಲೆ ಕಾಲಕ್ಕೆ ತಕ್ಕಂತೆ ಅದಕ್ಕೆ ಸರ್ವೀಸ್ ಬೇಕೋ ಬೇಡವೋ? ನಾವು ಚೆನ್ನಾಗಿ ಅದನ್ನ ಬಳಸ್ಬಿಟ್ಟು ರಿಪೇರಿಗೆ ಬಂದ ತಕ್ಷಣ ತೊಗೊಂಡು ಮೂಲೆಯಲ್ಲಿ ನಿಲ್ಲಿಸ್ಬಿಟ್ರೆ ಹಾಗಲ್ಲ. ಚೆನ್ನಾಗಿ ಬಳಸಬೇಕು, ಚೆನ್ನಾಗಿ ಕಾಪಾಡ್ಕೋಬೇಕು, ಚೆನ್ನಾಗಿ ಬಳಸಬೇಕು, ಕಾಪಾಡ್ಕೋಬೇಕು. ಹಾಗೆಯೇ ನಮ್ಮ ಆಂತರ್ಯದಲ್ಲಿ ಸೂಕ್ಷ್ಮ ಶಕ್ತಿಗಳು ಮೂಡಿಬರುತ್ತವಲ್ಲ, ಅವುಗಳನ್ನು ಕೂಡ ತಿಳಿಯೋದಕ್ಕೆ ಧರ್ಮದ ಅಧ್ಯಯನ ನಮಗೆ ಅನುಕೂಲ ಮಾಡಿಕೊಡುತ್ತೆ. ಮನುಷ್ಯ ಭೌತಿಕ ಶಕ್ತಿಯ ಅಭಿವ್ಯಕ್ತತೆಯನ್ನು ಸಂಭ್ರಮಿಸ್ತಾನೆ. ಅವನು ಶಾರೀರಿಕ ಶಕ್ತಿಯ ಬಗ್ಗೆ ಅವನು ಬಹಳ ಗೌರವ ಇದೆ, ಅಭಿಮಾನ ಇದೆ. ಒಂದು ಉದಾಹರಣೆ ಕೊಡ್ತಾರೆ ವಿವೇಕಾನಂದರು. ಸಿಂಹದ ದಾಳಿಯಿಂದ ಸಾವಿರಾರು ಕುರಿಗಳು ಸಾಯುತ್ತವೆ. ಇದನ್ನು ಕಂಡ ಮನುಷ್ಯ ಕುರಿಗಳಿಗೆ ಮೃತ್ಯು ಬಂತು ಅನ್ನೋದನ್ನು ನೋಡ್ತಾನೆ, ಆದರೆ ಸಿಂಹದ ಭೌತಿಕ ಶಕ್ತಿಯೂ ಕೂಡ ತಾತ್ಕಾಲಿಕವಾದ್ದು ಅನ್ನೋದನ್ನು ಮರೆತು ಬಿಡ್ತಾನೆ. ಸಿಂಹ ಶಕ್ತಿಗಿಂತಲೂ ದೊಡ್ಡ ಶಕ್ತಿ ಇದೆ ಅನ್ನೋದ್ರ ಕಡೆ ಯೋಚನೆ ಮಾಡೋದು ಕೆಲವರೇ. ಅದು ಸರ್ವ ಜನರಿಗೂ ಗ್ರಾಹ್ಯವಾಗುವಂಥದ್ದಲ್ಲ. ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷು ಅಮೃತತ್ವ ಮೆಚ್ಚನ್, ಉಪನಿಷತ್ತಿನ ಧ್ವನಿ. ಎಲ್ಲೋ ಕೆಲವರು ಮಾತ್ರ ಈ ಬೆಲೆ ಕಟ್ಟಲಾರದ ಅಮೃತತ್ವವನ್ನು ತಮ್ಮದಾಗಿಸ್ಕೊಳ್ಳೋ ವಿಷಯದಲ್ಲಿ ಪ್ರಯತ್ನಶೀಲರಾಗ್ತಾರೆ. ಉಳಿದವರೆಲ್ಲರ ದೃಷ್ಟಿಯು ಹೊರಮುಖವಾಗೇ ಇರುತ್ತದೆ. ಆದರೆ ಪ್ರತಿಯೊಂದು ಸಮಾಜದಲ್ಲೂ ಕೂಡ ಕೆಲವರು ಇರ್ತಾರೆ, ಅವರಿಗೆ ಸಂತೋಷ ದೊರಕುವುದು ಇಂದ್ರಿಯಗಳಿಂದಲ್ಲ, ಅವುಗಳನ್ನು ಮೀರಿದ ಮತ್ತೊಂದು ಶಕ್ತಿಯಿಂದ. ಕೆಲವರು ಇರ್ತಾರೆ, ಅವ್ರನ್ನೇ ನಾವು ಮಹಾತ್ಮರು ಅಂತ ಕರೆದದ್ದು. ದೇಹಬಲ, ಬುದ್ಧಿಬಲ, ಚಂದ್ರ, ಗ್ರಹ ಬಲಕ್ಕಿಂತಲೂ ಆತ್ಮಬಲವನ್ನು ನೆಚ್ಚಿರ್ತಾರೆ. ಈಗ ಟೈಮ್ ಸರಿ ಇದೆಯಂತೆ, ಟೈಮ್ ಸರಿ ಇಲ್ವಂತೆ ಅನ್ನೋದ್ರಲ್ಲಿ ಬದುಕುವವನು ಸಾಮಾನ್ಯ ಬದುಕನ್ನೇ ಬದುಕ್ತಾನೆ. ಶ್ರೀಮಾತೆ ಶಾರದಾದೇವಿಯವರು ಹೇಳ್ತಾರೆ, ಪ್ರಯತ್ನಶೀಲನಾದ ವ್ಯಕ್ತಿಯ ಆ ಚೇತೋಹಾರಿ ವ್ಯಕ್ತಿತ್ವವನ್ನು ಕಂಡು ಹಣೆ ಬರಹವನ್ನು ಬರೆದ ಜಗನ್ಮಾತೆಯೇ ಅದನ್ನು ತನ್ನ ಕೈಯಿಂದ ಅಳಿಸಿ ಮತ್ತೆ ಉನ್ನತವಾದ ವಿಚಾರ ಬರೀತಾಳೆ.
ನೆಪೋಲಿಯನ್ ಜೈಲಿನಲ್ಲಿದ್ದ. ಅವನನ್ನು ಕೊಲ್ಲಬೇಕು, ಮರಣದಂಡನೆ ವಿಧಿಸಲಾಯಿತು. ಮಂತ್ರಿ ಬಹಳ ಬುದ್ಧಿವಂತ, ಚಕ್ರವರ್ತಿಯ ಮಂತ್ರಿ. ಆಗಿನ ಕಾಲದಲ್ಲಿ ಬುದ್ಧಿವಂತರು ಮಾತ್ರ ಮಂತ್ರಿಗಳಾಗ್ತಾ ಇದ್ದರು. ಯಾಕೆ ನಗ್ತಾ ಇದ್ದೀರಿ? ನಾನೇ ತಪ್ಪು ಹೇಳಿದ್ನ? ತಿದ್ದುಕೊಳ್ತೇನೆ. ಬುದ್ಧಿವಂತ ಮಂತ್ರಿ ಚಕ್ರವರ್ತಿಗೆ ಬುದ್ಧಿ ಹೇಳ್ದ. ಅವನು ಬಹಳ ಸಾಮರ್ಥ್ಯವಂತ, ಅವನನ್ನು ಕೊಲ್ಲೋದು ಬೇಡ, ದಯವಿಟ್ಟು ಅವನಿಗೆ ನೀವು ಕ್ಷಮೆ ಮಾಡಿಬಿಡಿ. ಚಕ್ರವರ್ತಿ ಮಂತ್ರಿಯ ಒತ್ತಾಯಕ್ಕೆ ಮಣಿದು ಆಯಿತು, ಮರಣದಂಡನೆಯನ್ನು ಕ್ಯಾನ್ಸಲ್ ಮಾಡ್ದ. ಈ ಶುಭ ಸಂದೇಶವನ್ನು ತೆಗೆದುಕೊಂಡು ಮಂತ್ರಿ ನೆಪೋಲಿಯನ್ ಬಂಧನದಲ್ಲಿದ್ನಲ್ಲ ಆ ಜೈಲಿನ ಹತ್ತಿರ ಬಂದ. ಕಿಟಕಿಯಿಂದ ಇಣುಕಿ ನೋಡ್ತಾನೆ. ಸುದ್ದಿ ಇನ್ನೂ ಗೊತ್ತಾಗಿಲ್ಲ ಅವನಿಗೆ, ಖೈದಿಗೆ. ಕಿಟಕಿಯಿಂದ ನೋಡ್ತಾನೆ. ಅವನು ಯಾವುದೋ ಒಂದು ಕಾಗದವನ್ನು ಇಟ್ಕೊಂಡು ಬಹಳ ಉತ್ಸಾಹದಿಂದ ನೋಡ್ತಾ ಇದ್ದಾನೆ. ತೀವ್ರವಾದ ಆಲೋಚನೆಯಲ್ಲಿ ತೊಡಗಿದ್ದಾನೆ. ಮಂತ್ರಿ ಒಳಗೆ ಹೋದ. ನೆಪೋಲಿಯನ್, ಏನು ಮಾಡ್ತಾ ಇದೀಯಾ ಅಂತ ಕೇಳಿ. ನಾಳೆ ಮರಣದಂಡನೆ. ಆಗ ಅವನು ಹೇಳ್ತಾನೆ, ಯುರೋಪಿನ ಭೂಪಟವನ್ನು ಸ್ಟಡಿ ಮಾಡ್ತಾ ಇದ್ದೇನೆ. ನಾನು ಈ ದೇಶವನ್ನು ಯಾವ ಕಡೆಯಿಂದ ಅಟ್ಯಾಕ್ ಮಾಡಿದ್ರೆ ಗೆಲ್ಲಬಹುದು. ನಾಳೆ ಬೆಳಗ್ಗೆ ಮರಣದಂಡನೆಗೆ ಅವನು ಒಳಗಾಗಿದ್ದಾನೆ. ನಾಳೆ ಸಾಯುವ ಮನುಷ್ಯ ಈಗ ತನ್ನ ಮನಸ್ಸನ್ನು ಹೇಗೆ ತೊಡಗಿಸಿದ್ದಾನೆ. ಆದ್ದರಿಂದ ನಾವು ತಿಳ್ಕೊಳ್ಬೇಕು, ಯಾವುದೇ ಸಮಾಜದಲ್ಲಿ ಕೆಲವರಾದರೂ ಇರ್ತಾರೆ, ಅವರು ಇಂದ್ರಿಯಗಳಿಗೆ ಅತೀತವಾದ ಸ್ತರದಲ್ಲಿ ಶಕ್ತಿಯನ್ನು ಗುರುತಿಸ್ಕೊಳ್ತಾರೆ. ಇಂದ್ರಿಯಾತೀತ ಶಕ್ತಿಯನ್ನು ಗಳಿಸಿದವರು ಮಾತ್ರವೇ ದೇಶವೊಂದರ ಅಭ್ಯುದಯಕ್ಕೆ ಕಾರಣರಾಗ್ತಾರೆ. ನೋಡಿ, ನೀವು ಇಂದ್ರಿಯಾತೀತವಾದ ಶಕ್ತಿ ಸಂಪನ್ನರೇ ಆಯಾ ದೇಶದ ಮಾರ್ಗದರ್ಶಕರಾಗಿ ಪೂಜನೀಯರಾಗುತ್ತಾರೆ. ಸೇವಿಯರ್ ವಿತ್ ಸೋರ್ಡ್, ಸೇವಿಯರ್ ವಿತ್ ಪೆನ್, ಸೇವಿಯರ್ ವಿತ್ ಮೆಷನ್ಸ್, ಸೇವಿಯರ್ ಆಸ್ ಚಿಲ್ಡ್ರನ್ ಆಫ್ ಗಾಡ್ ಅಂತ 4 ಆರ್ನಾಲ್ಡ್ ಟಾಯ್ನ್ಬಿ 4 ಗುಂಪುಗಳನ್ನು ಮಾಡ್ತಾನೆ ಜಗತ್ತಿನ ನಾಯಕರನ್ನು. ಖಡ್ಗವನ್ನು ಹಿಡಿದವರು ಕಾಲಗರ್ಭದಲ್ಲಿ ಕಣ್ಮರೆಯಾದರೂ ಜನಸಾಮಾನ್ಯರ ಹೃದಯವನ್ನು ಗೆಲ್ಲಕ್ಕಾಗಲಿಲ್ಲ. ಕಾರಣ ಏನು ಅಂತಂದರೆ, ತಮ್ಮ ಖಡ್ಗದ ರಕ್ತದ ರುಚಿಗಾಗಿ ಯುದ್ಧ ಮಾಡಿ ಅಮಾಯಕರನ್ನು ಕೊಂದುಬಿಟ್ರು. ಇನ್ನು ಯಂತ್ರಗಳನ್ನು ತಯಾರಿಸಿದವರು ಕೂಡ ವಿಜ್ಞಾನಿಗಳು, ಅವರು ಎಲ್ಲೋ ಒಂದು ಕಡೆಯ ಮನುಷ್ಯ ಸಂಕುಲದ ನಾಶಕ್ಕೆ ಕಾರಣವಾಗಿಬಿಟ್ರು. ಸೇವಿಯರ್ ವಿತ್ ಪೆನ್, ಅದ್ಭುತವಾದ ಬರವಣಿಗೆಗಳ ಮೂಲಕ ಜಗತ್ತಿನಲ್ಲಿ ಉತ್ಕ್ರಾಂತಿಯನ್ನೇ ಉಂಟು ಮಾಡಿದಂಥವರು ಕೂಡ, ವೆನ್ ದಿ ಸಿವಿಲೈಸೇಷನ್ಸ್ ವರ್ ಇನ್ ಕ್ರೈಸಿಸ್, ಪೀಪಲ್ ಕುಡ್ ನಾಟ್ ಡ್ರಾ ಇನ್ಸ್ಪಿರೇಷನ್ ಫ್ರಮ್ ದೇರ್ ರೈಟಿಂಗ್ಸ್. ಅಷ್ಟೇ ಅಲ್ಲ, ಎಷ್ಟೋ ನೊಬೆಲ್ ಪ್ರೈಸ್ ಪಡ್ಕೊಂಡಿದ್ದಂತಹ ಅತ್ಯುನ್ನತ ಬರಹಗಾರರಲ್ಲಿ ಕೆಲವರು ಜೀವನದ ಅಂತ್ಯದಲ್ಲಿ ಹುಚ್ಚರಾದರು, ಖಿನ್ನರಾದರು, ಕೆಲವರು ಆತ್ಮಹತ್ಯೆ ಮಾಡಿಕೊಂಡ್ರು. ಕಡೆಗೆ ಹೇಳ್ತಾನೆ ಆರ್ನಾಲ್ಡ್ ಟಾಯ್ನ್ಬಿ, ಸೇವಿಯರ್ ಆಸ್ ಚಿಲ್ಡ್ರನ್ ಆಫ್ ಗಾಡ್. ಯಾರು ಪರಮಾತ್ಮ ಕೊಟ್ಟಂತಹ ಮನುಷ್ಯ ಜನ್ಮವನ್ನು ಪರಮಾತ್ಮ ಬಯಸಿದಂತಹ ರೀತಿಯಲ್ಲೇ ನಿರ್ವಹಿಸಿ ಜಗತ್ತಿನ ಅಸಹಾಯಕರ ಕಣ್ಣೀರನ್ನು ಒರೆಸಿದ್ರು, ಅವರ ಕೀರ್ತಿ ಶರೀರ ಉಳೀತು. ಮಾಂಸಲ ಶರೀರ ಬಿದ್ದೋದ ಮೇಲೂ ಕೂಡ ಅವರು ಪೂಜನೀಯರಾದರು. ಅಂದರೆ ಇಂದ್ರಿಯಾತೀತವಾದ ಶಕ್ತಿಯನ್ನು ಗಳಿಸ್ಕೊಂಡವನು ದೇಶದ ಅಭ್ಯುದಯಕ್ಕೆ ಕಾರಣನಾಗಿದ್ದಾನೆ. ಇಂಥವರ ಸಂಖ್ಯೆ ಹೆಚ್ಚಿದಷ್ಟು ದೇಶಕ್ಕೆ ಒಳಿತು. ಭಾರತ ಯಾಕೆ ಇವತ್ತಿಗೂ ಬದುಕಿದೆ ಅಂತ ಅರ್ಥ ಆಯ್ತಾ ನಿಮಗೆ? ಇಂದ್ರಿಯಾತೀತವಾದ ಹಂತದಲ್ಲಿ ಸುಖವನ್ನು ಗುರುತಿಸ್ಕೊಂಡಂತಹ ಮಹಾತ್ಮರು ಜಗತ್ತಿನ ಇನ್ನಿತರ ಜಾಗಗಳಿಗಿಂತಲೂ ಹೆಚ್ಚು ಭಾರತದಲ್ಲಿ ನಾವು ನೋಡ್ತೇವೆ. ಬಾಹ್ಯ ಪ್ರಯೋಜನದ ದೃಷ್ಟಿಯಿಂದ ಎಷ್ಟೋ ಜನ ಕೇಳಬಹುದು, ಬಾಹ್ಯವಾದ ಪ್ರಯೋಜನ ಏನು? ಹೊರಗಡೆ ಜಗತ್ತಿನಲ್ಲಿ ನಮಗೇನು ಪ್ರಯೋಜನ? ಧ್ಯಾನ ಮಾಡೋದ್ರಿಂದ ಏನು ಪ್ರಯೋಜನ? ಜಪ ಮಾಡೋದ್ರಿಂದ ಪ್ರಯೋಜನ? ಅದೇ ದೇವ್ರ ಮುಂದೆ ಅದೇ ಸಮಯಕ್ಕೆ ಹೋಗಿ ಅದೇ ಹಾಡುಗಳನ್ನು ಹೇಳ್ತಿರಲ್ಲ, ಏನು ಸಿಕ್ತು ನಿಮಗೆ? ನೋಡಿ, ಈ ಪ್ರಶ್ನೆ ಕೇಳ್ತಾರೆ ಎಷ್ಟೋ ಸರಿ. ಅದೊಂದು ಸ್ಪಿರಿಚುವಲ್ ಡಿಸಿಪ್ಲಿನ್, ಸ್ಪಿರಿಚುವಲ್ ಪ್ರಾಕ್ಟೀಸ್ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ.
ಬಹಿರಂಗದಲ್ಲಿ, ಬಾಹ್ಯ ಪ್ರಪಂಚದಲ್ಲಿ ಪ್ರಯೋಜನದ ದೃಷ್ಟಿಯಿಂದ ಅಂತಹ ವಿಶೇಷವಾದದ್ದು ಏನೂ ಕಾಣದೇ ಇದ್ದರೂ ಅನಂತತೆಯ ಸಾಧನೆಯನ್ನು ವ್ಯರ್ಥ ಅಂತ ಗುರುತಿಸೋಕ್ಕಾಗತ್ತೇನೋ? ಅದು ತಪ್ಪಾಗುತ್ತೆ. ಅನಂತತೆಯ ಅಧ್ಯಯನ ಮತ್ತು ಆಸ್ವಾದಿಸುವ ಪ್ರವೃತ್ತಿ ಅದು ಕ್ಷೀಣಿಸುತ್ತಾ ಬಂದಂತೆ ದೇಶದ ಪ್ರಗತಿಯು ಕ್ಷೀಣಿಸುತ್ತದೆ. ಭಾರತದ ಅವನತಿಗೆ ಸ್ವಾಮಿ ವಿವೇಕಾನಂದರು ಕಂಡುಕೊಂಡ ಕಾರಣಗಳಲ್ಲಿ ಇದು ಕೂಡ ಒಂದು. ಶ್ರೇಷ್ಠವಾದ ಆಧ್ಯಾತ್ಮಿಕ ಮೌಲ್ಯಗಳನ್ನು ನಾವು ಉಪೇಕ್ಷಿಸಿಬಿಟ್ಟುವು. ಹಲವು ಸಲ ವಿವೇಕಾನಂದರು ಹೇಳಿದ್ದುಂಟು, ಗೋ ಬ್ಯಾಕ್ ಟು ಉಪನಿಷತ್ಸ್. ಐ ಹ್ಯಾವ್ ಕೋಟೆಡ್ ನಥಿಂಗ್ ಬಟ್ ಉಪನಿಷತ್ಸ್. ಒಬ್ಬರು ಕೇಳಿದ್ದು ಉಂಟು ಅವ್ರನ್ನ, ಸ್ವಾಮೀಜಿ ನೀವು ಹೇಳಿದ್ದು ಹೊಸದೇನೂ ಇಲ್ಲ, ಬರೀ ಉಪನಿಷತ್ತಿನ ವಿಷಯವನ್ನು ಹೇಳಿದ್ರಲ್ಲ ಅಂತ ಒಬ್ಬರು ಪ್ರಶ್ನಿಸಿದ್ದು ಉಂಟು. ಆಗ ಅವ್ರು ಹೇಳಿದರು, ಹೌದು, ನಾನು ಉಪನಿಷತ್ತಿನ ವಿಷಯಗಳನ್ನೇ ಹೇಳಿದ್ದೇನೆ, ಆದರೆ ಹೊಸ ರೀತಿಯಲ್ಲಿ ಜನಕ್ಕೆ ಹೇಳಿದ್ದೀನಿ. ಹೌದು ಅಲ್ವಾ? ಅವರಿಗೆ ಆನಂದವಾಗುವಂತಹ ಆಧುನಿಕ ಮನಸ್ಸುಗಳಿಗೆ ಕನ್ವಿನ್ಸ್ ಆಗುವಂತ ಹೇಳಿದ್ದೀನೋ ಇಲ್ವಾ? ಅದು ನನಗೆ ತೃಪ್ತಿ ಕೊಟ್ಟಿದೆ ಅಂತ ಹೇಳಿದ್ದುಂಟು. ಆದ್ದರಿಂದ ಪ್ರತಿಯೊಂದು ಜನಾಂಗದ ಶಕ್ತಿಯ ಮೂಲ ಆಧ್ಯಾತ್ಮದಲ್ಲಿದೆ. ಆದ್ದರಿಂದ ಧರ್ಮ ಬೇಕು. ಆಧ್ಯಾತ್ಮಿಕತೆ ಇಳಿಮುಖವಾಗಿ ಲೌಕಿಕತೆ ಮೇಲ್ಗೈ ಸಾಧಿಸಿದರೆ ಜನಾಂಗದ ಅವನತಿ ಉಂಟಾಗ್ಬಿಡುತ್ತೆ. ಧರ್ಮವು ವ್ಯಾಸಂಗದ ದೃಷ್ಟಿಯಿಂದ ಮತ್ತು ವಿಜ್ಞಾನದ ದೃಷ್ಟಿಯಿಂದ ಕೂಡ ಮನುಷ್ಯನಿಗೆ ಅತ್ಯಂತ ಮುಖ್ಯವಾದ್ದು ಮತ್ತು ಆರೋಗ್ಯಕರವಾದ ಸಾಧನ. ಕೆಳಮಟ್ಟದ ಮಾನವರಿಗೆ ಇಂದ್ರಿಯ ಸುಖದಲ್ಲಿ ಸಂತೋಷ, ಆದರೆ ಸುಸಂಸ್ಕೃತರು, ವಿದ್ಯಾವಂತರು ಮಾತ್ರ ತತ್ವ, ಕಲೆ, ವಿಜ್ಞಾನ ಇವುಗಳನ್ನು ಕೂಡ ಹರ್ಷಿಸುತ್ತಾರೆ. ಆಧ್ಯಾತ್ಮಿಕತೆ ಎಂಬುದು ಇದಕ್ಕಿಂತಲೂ ಎತ್ತರದ ಮಟ್ಟದಲ್ಲಿದೆ. ಶ್ರೇಷ್ಠತಮವಾದ ಭೂಮಿಕೆ ಆಧ್ಯಾತ್ಮಿಕ ಜೀವನದಿಂದ ಮಾತ್ರ ದೊರೆಯುತ್ತೆ. ಅಂತಹ ಸ್ತರದಲ್ಲಿ ತಮ್ಮನ್ನು ಗುರುತಿಸಿಕೊಂಡವರು ಮಾತ್ರವೇ ಅತ್ಯುನ್ನತವಾದ ಆನಂದವನ್ನು ಪಡೀತಾರೆ. ಧರ್ಮವು ಅಧ್ಯಯನದ ದೃಷ್ಟಿಯಿಂದಲೂ ಕೂಡ ಮಹತ್ತರವಾಗಿ ಇದೆ. ಧರ್ಮ ಮನುಷ್ಯನ ಮನಸ್ಸನ್ನು ಪ್ರಚೋದಿಸುವ ಅತಿ ಶ್ರೇಷ್ಠ ಚಾಲನಾ ಶಕ್ತಿ. ನೋಡಿ, ನೀವು ಈ ಉನ್ನತ ವಿಚಾರಗಳನ್ನು ಮೇಲಿಂದ ಮೇಲೆ ಕೇಳ್ತಾ 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 ಹೋದರೆ ನಮ್ಮ ಬದುಕು ನಿಂತ ನೀರಾಗೋದಿಲ್ಲ. ಸಾಮಾನ್ಯ ಹಂತದಿಂದ ಅಸಾಮಾನ್ಯ ಹಂತಕ್ಕೆ ಏರುತ್ತದೆ. ಕಡೆಗೆ ತ್ಯಾಗದ ಮಹಾಮೌಲ್ಯವನ್ನು ಹಿಡ್ಕೊಳ್ಳುತ್ತೆ. ತ್ಯಾಗದ ಮಹಾಮೌಲ್ಯವನ್ನು ಹಿಡ್ಕೊಂಡಾಗ ಅಲ್ಲಿ ತ್ಯಾಗೇನೈಕೆ ಅಮೃತತ್ವ ಮಾನಶುಹು ಅರ್ಥವಾಗ್ಬಿಡುತ್ತೆ. ಶ್ರೀರಾಮನಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ಮಾರುತಿ, ಸುಗ್ರೀವನು ತ್ಯಾಗ ಮಾಡಿದ್ದಾನೆ, ಹನುಮಂತನಷ್ಟಲ್ಲ. ಆದ್ದರಿಂದ ಸುಗ್ರೀವನಿಗೆ ಒಂದು ನವರತ್ನದ ಹಾರ. ಅಂಗದನೂ ತ್ಯಾಗ ಮಾಡಿದ್ದಾನೆ, ಅವನಿಗೆ ಮತ್ತೊಂದು ವಜ್ರಖಚಿತ ಹಾರ. ವಿಭೀಷಣನೂ ಸೇವೆ ಮಾಡಿದ್ದಾನೆ, ಅವನಿಗೂ ಕೂಡ ಒಂದು ಉಡುಗೊರೆ. ಆದರೆ ತನ್ನನ್ನು ನಿಶ್ಶೇಷವಾಗಿಸಿಕೊಂಡು ಸರ್ವವನ್ನೂ ಶ್ರೀರಾಮನಲ್ಲೇ ಕಂಡನಲ್ಲ, ಅಂತಹ ಮಾರುತಿಗೆ ಪ್ರಭುವಿನ ಆಲಿಂಗನವೇ ಶ್ರೇಷ್ಠ ವರದಾನ. ರಾಮ ಹೇಳ್ತಾನೆ, ಹನುಮಂತ ನನಗೆಷ್ಟು ಸಹಾಯ ಮಾಡಿದ್ದಾನೆ ಅಂದರೆ ಅವನಿಗೆ ನಾನು ಉಡುಗೊರೆ ಅಂತ ಕೊಡೋದಕ್ಕೆ ಯಾವ ವಸ್ತುವೂ ನನಗೆ ಲೋಕದಲ್ಲಿ ಕಾಣ್ತಾ ಇಲ್ಲ. ಆದ್ದರಿಂದ ನಾನು ಹನುಮನಿಗೆ ನನ್ನನ್ನೇ ಕೊಟ್ಕೊಂಡು ಬಿಡ್ತೇನೆ. ಇದು ಮಹತ್ತರವಾದ ವಿಚಾರ. ಹಾಗಾಗಿ ಧರ್ಮ ಮನುಷ್ಯನ ಮನಸ್ಸನ್ನು ಪ್ರಚೋದಿಸುವ ಚಾಲನಾಶಕ್ತಿ. ಪ್ರತಿಯೊಬ್ಬ ಮಾನವನ ದಿವ್ಯ ಸ್ವರೂಪ ಮತ್ತು ದಿವ್ಯಾನಂದವನ್ನು ಪಡೆಯೋದಕ್ಕೆ ಅವನಿಗೆ ಹಕ್ಕಿದೆ ಅನ್ನೋದನ್ನ ನೆನಪು ಮಾಡಿಕೊಡೋದೇ ಧರ್ಮ. ಹೇಳುತ್ತದೆ ಅವನಿಗೆ, ನಿನ್ನ ಸ್ವರೂಪ ದಿವ್ಯವಾದ್ದು, ನೀನು ಪಡಿಬೇಕಾದ ಆನಂದ ದಿವ್ಯವಾದ್ದು, ಪ್ರಯತ್ನದ ಅವಶ್ಯಕತೆ ಇದೆ, ನೀನು ಅದಕ್ಕೆ ಹಕ್ಕುದಾರ. ಮಲಗಬೇಡ, ಏಳು, ಉತ್ತಿಷ್ಠತ ಜಾಗೃತ ಪ್ರಾಪ್ಯವರಾನ್ ನಿಬೋಧತ. ಇದು ಉಪನಿಷತ್ತಿನ ವಾಣಿ. ಇನ್ನೂ ಸ್ವಲ್ಪ ನಾವು ಸಮಾಜದ ಮಟ್ಟದಲ್ಲಿ ನಮಗೇನು ಸಿಗಬಹುದು ಧರ್ಮದಿಂದ ಅಂತ ಯೋಚನೆ ಮಾಡಿದ್ರೆ, ನಮ್ಮ ಶೀಲವನ್ನು ರೂಢಿಸ್ಕೊಳ್ಳೋದಕ್ಕೆ ಧಾರ್ಮಿಕ ಮೌಲ್ಯಗಳು ಬೇಕು.
ಉನ್ನತವಾದದ್ದನ್ನು ಮತ್ತು ಭವ್ಯವಾದದ್ದನ್ನು ಪಡಿಬೇಕು ಅಂತಂದರೂ ಧಾರ್ಮಿಕ ಮೌಲ್ಯಗಳು ಬೇಕು. ಇನ್ನೊಬ್ಬರಿಗೆ ನಮ್ಮಿಂದ ಶಾಂತಿ ಸುಖ ಸಮಾಧಾನ ಕೊಡಬೇಕಾ, ಆಗಲೂ ಧಾರ್ಮಿಕ ಮೌಲ್ಯಗಳು ಬೇಕು. ಕಡೆ ಪಕ್ಷ ನಾನು ಶಾಂತವಾಗಿರಬೇಕಾ ಬೇಡವಾ, ನನಗೂ ಧಾರ್ಮಿಕ ಮೌಲ್ಯಗಳು ಬೇಕು. ಆದ್ದರಿಂದಲೇ ಧರ್ಮವನ್ನು ಕ್ರಿಯೋತ್ತೇಜಕ ಶಕ್ತಿ ಅಂತಲೇ ಗುರುತಿಸಿದ್ದಾರೆ. ಧರ್ಮ ನಿಜಕ್ಕೂ ನಿಂತ ನೀರಲ್ಲ, ಅದಾಗಲೇ ಇರ್ತಕ್ಕಂಥ ಶ್ರೇಷ್ಠವಾದದ್ದನ್ನು ಶುಭವಾದದ್ದನ್ನು ಅಳವಡಿಸ್ಕೊಂಡು ಅದನ್ನು ಮತ್ತಷ್ಟು ಉದಾತ್ತೀಕರ ಮಾಡಿಕೊಂಡು ಹೆಚ್ಚಿನ ವಿಕಾಸವನ್ನು ನಾವು ಪಡಿಬೇಕು ಅಂದರೆ ಧರ್ಮ ಅತ್ಯಂತ ಅವಶ್ಯಕ. ಇದನ್ನು ಋಷಿಗಳು ಮೇಲಿಂದ ಮೇಲೆ ಹಲವಾರು ದೃಷ್ಟಾಂತಗಳ ಮೂಲಕ ಸನ್ನಿವೇಶಗಳನ್ನು ತಂದು, ಅಲ್ಲಿ ಮನುಷ್ಯನ ಅವಶ್ಯಕತೆಗಳಲ್ಲಿ ಒಬ್ಬ ಮನುಷ್ಯ ನೆಗೆಟಿವ್ ಆಗಿ ಯೋಚನೆ ಮಾಡಿದಾಗ ಅವನಿಗೆ ಯಾವ ರೀತಿಯ ವಿಪತ್ತು ಬಂತು, ಅವನು ಪಾಸಿಟಿವ್ ಆಗಿ ಹೋದಾಗ ಹೇಗಾಯಿತು ಅಂತಕ್ಕಂಥದ್ದು ಪುರಾಣಗಳ ಮೂಲಕ, ಕಥೆಗಳ ಮೂಲಕ, ದೃಷ್ಟಾಂತಗಳ ಮೂಲಕ ಮನುಷ್ಯ ನಿರಂತರವಾಗಿ ನೆನಪಿನಲ್ಲಿಟ್ಕೊಳ್ಳೋದಕ್ಕೆ ಏನು ಅವಶ್ಯಕತೆ ಇದೆಯೋ ಆ ಎಲ್ಲ ವಿಚಾರಗಳನ್ನು ನಮ್ಮ ಹಿರಿಯರು ಕೊಟ್ಟರು. ಇಂತಹ ದೊಡ್ಡ ಮೌಲ್ಯಗಳ ಸಾಗರ ಭಾರತ. ಹಾಗಾಗಿ ಈ ದೇಶದಲ್ಲಿ ಪ್ರತಿಯೊಂದು ಹೆಜ್ಜೆಯೂ ಪುಣ್ಯಕ್ಷೇತ್ರವೇ, ಪ್ರತಿಯೊಂದು ಕೆರೆಯೂ, ಪ್ರತಿಯೊಂದು ನದಿಯೂ, ಪ್ರತಿಯೊಂದು ಮರವೂ ಒಂದು ಉನ್ನತವಾದ ಐತಿಹ್ಯವನ್ನು ಹೊಂದಿದೆ. ಪ್ರತಿಯೊಬ್ಬ ಮನುಷ್ಯನ ಹೆಸರಿನ ಹಿನ್ನೆಲೆಯಲ್ಲಿ ಒಂದು ಅದ್ಭುತ ಇತಿಹಾಸವಿದೆ. ಈ ದೇಶದಲ್ಲಿ ಹುಟ್ಟಿರೋ ಎಲ್ಲ ಜಾತಿಯ ಜನರ ಮೂಲ ಪುರುಷ ಋಷಿಯೇ ಆಗಿದ್ದಾನೆ. ಯುರೋಪ್ನಲ್ಲಿ ಕೆಲವು ಮಕ್ಕಳನ್ನು ಕುರಿತು ವಿವೇಕಾನಂದರು ಮಾತನಾಡ್ತಾ ಹೇಳಿದ್ರು, ನಿಮ್ಮ ತಾತನ ಬಗ್ಗೆ ಹೇಳೇನಾದರೂ. ಅವನು ಹೇಳ್ದ, ನಮ್ಮ ತಾತ ಸಮುದ್ರದ ಮೇಲೆ ಹೋಗ್ತಾ ಇದ್ದಂತೆ ಹಡಗಿನಲ್ಲಿ. ಅವನ ಗ್ರೇಟ್ನೆಸ್ ಏನು ಗೊತ್ತಾ, 5 ಹಡಗುಗಳನ್ನು ಅವನು ಸಮುದ್ರದಲ್ಲಿ ಮುಳುಗಿಸಿದ್ನಂತೆ. ಪಕ್ಕದಲ್ಲಿದ್ದಂಥ ಇನ್ನೊಬ್ಬ ಹುಡುಗ ಹೇಳಿದಂತೆ, ಸ್ವಾಮೀಜಿ ಇವ್ರ ತಾತ ಮುಳುಗಿಸಿರೋದು 5 ಹಡಗು, ನಮ್ಮ ತಾತನ ಕಥೆ ಕೇಳಿದರೆ ನೀವು 9 ಹಡಗುಗಳನ್ನು ಮುಳುಗಿಸಿದೆ. ವಿವೇಕಾನಂದರು ಯೋಚನೆ ಮಾಡ್ತಾರೆ, ಅಯ್ಯೋ ವಿಧಿಯೇ, ಇವರ ಇತಿಹಾಸವೆಲ್ಲ ಬರೀ ಮುಳುಗಿಸೋದೇ ಆಯ್ತಲ್ಲೋ. ನನ್ನ ದೇಶದಲ್ಲಿ ಒಬ್ಬ ಸಾಮಾನ್ಯ ರೈತನನ್ನು ಮಾತನಾಡಿಸಿ ನೋಡಿ, ನನ್ನ ತಾತ 100 ಜನಕ್ಕೆ ಊಟ ಹಾಕೋ ಸಾಮರ್ಥ್ಯ ಇತ್ತು, ನನ್ನ ಮುತ್ತಜ್ಜನಿಗೆ ಇಷ್ಟು ಸಾಮರ್ಥ್ಯ ಇತ್ತು, ನನ್ನ ವಂಶಸ್ಥರು ಹೀಗೆ ಬದುಕಿದವರು. ವಿವೇಕಾನಂದರು ಹೇಳ್ತಾರೆ, ಐ ಆಮ್ ದಿ ಪ್ರೌಡೆಸ್ಟ್ ಮ್ಯಾನ್ ಎವರ್ ಬಾರ್ನ್ ಆನ್ ದಿಸ್ ಅರ್ತ್. ಐ ಓ ದಿಸ್ ಟು ಮೈ ಆನ್ಸೆಸ್ಟ್ರಿ. ಮೈ ಫಾದರ್ ವಾಸ್ ಗ್ರೇಟ್, ಮೈ ಗ್ರ್ಯಾಂಡ್ ಫಾದರ್ ವಾಸ್ ಸ್ಟಿಲ್ ಗ್ರೇಟ್. ಈ ಥರ ಹೇಳ್ತಾ ಹೋಗ್ತಾರೆ. ನನ್ನ ವಂಶ, ನಮ್ಮ ಪರಂಪರೆ ಎಷ್ಟು ಭವ್ಯವಾದ್ದು ಅನ್ನೋದು ನನಗೊಂದು ಪ್ರೈಡನ್ನು ತಂದುಕೊಟ್ಟಿದೆ, ಹೆಮ್ಮೆಯನ್ನು ತಂದುಕೊಟ್ಟಿದೆ. ನಿಮ್ಮ ಮಕ್ಕಳೆಲ್ಲ ಇದನ್ನು ಜ್ಞಾಪಿಸ್ಕೊಳ್ತಿದ್ದಾರೆ ಇವತ್ತು? ಈ ಪ್ರಶ್ನೆಗೆ ನೀವೇ ಉತ್ತರ ಕೊಟ್ಟುಕೊಡಿ. ನಮ್ಮ ಮಕ್ಕಳು, ನಮ್ಮ ಮುಂದಿನ ಸಂತಾನ ಈ ನಿಟ್ಟಿನಲ್ಲಿ ನಮ್ಮನ್ನು ನೆನಪು ಮಾಡ್ಕೋಬೇಕು. ನಿಜವಾಗಿಯೂ ನಾವು ಜಗತ್ತಿನಲ್ಲಿ ಬಿಟ್ಟು ಹೋಗಬೇಕಾದ್ದು ಇದನ್ನೇ. ವಸ್ತು ರೂಪದ ಭೌತಿಕವಾದಂತಹ ಯಾವುದೇ ಸಂಪತ್ತು ಒಬ್ಬ ಮನುಷ್ಯನ ಮೇಲೆ ಬಹಳ ದೊಡ್ಡ ರೀತಿಯ ಗೌರವವನ್ನು ಅವನಿಗೆ ತಂದು ಕೊಡುವುದಿಲ್ಲ. ಪಡ್ಕೊಳ್ತಾನವನು. ನಿಮ್ಮ ಮಕ್ಕಳು ಅದನ್ನು ಗಳಿಸ್ಕೊಳ್ಬಲ್ಲರು, ಅದನ್ನು ಸಂಪಾದಿಸ್ಕೊಳ್ಬಲ್ಲರು. ಆದರೆ ಅವನಿಗೆ ಒಂದು ಮಹಾನ್ ಪರಂಪರೆಯ ಪರಿಚಯ, ನಮ್ಮ ವಂಶ ಬೆಳೆದು ಬಂದದ್ದು ಹೀಗೆ, ನಾವು ಬದುಕಬೇಕಾದ್ದೇ ಹೀಗೆ, ಇದರಿಂದ ಆ ಕಡೆ ಈ ಕಡೆ ನೀನು ಹೋಗಬಾರ್ದು ಅನ್ನುವಂತಹ ಜೀವನವನ್ನು ನಾವು ಪರಿಚಯ ಮಾಡಿಕೊಟ್ಟಾಗ ನಿಜವಾಗಿಯೂ ಕೂಡ ಸನಾತನ ಸಂಸ್ಕೃತಿಯ ಅದನ್ನು ಬೆಳೆಸುವ ವಾರಸುದಾರರು ನಾವು ಆಗ್ತೇವೆ, ನಿಜವಾದ ಪ್ರತಿನಿಧಿಗಳು ಆಗ್ತೇವೆ. ಇದನ್ನು ಗಮನದಲ್ಲಿಟ್ಕೊಂಡೇ ಜಗತ್ತಿನ ಧರ್ಮಗಳು ಏನು ಹೇಳಿದ್ವು? ಇಂದ್ರಿಯ ನಿಗ್ರಹವನ್ನು ಮಾಡು, ಕರುಣೆಯನ್ನು ಬೆಳೆಸ್ಕೋ, ಉದಾತ್ತವಾಗಿ ಬದುಕೋದನ್ನು ಅಭ್ಯಾಸ ಮಾಡು. ಜಗತ್ತಿನ ಹಲವು ಮತಗಳು ಇದನ್ನು ಬಹಳ ಚೆನ್ನಾಗಿ ಪರಿಚಯ ಮಾಡಿಕೊಟ್ಟಿವೆ. ಆದರೆ ವ್ಯಾವಹಾರಿಕತೆ ಅಂತಕ್ಕಂಥದ್ದು ನೈತಿಕತೆಯನ್ನು ನುಂಗುತ್ತಾ ಇದೆ. ಹಣವೊಂದರಿಂದಲೇ ಎಲ್ಲವನ್ನೂ ಪಡೆಯಬಹುದು ಅಂತಕ್ಕಂಥ ವಿಕೃತ ಸ್ಥಿತಿ ತಾಂಡವವಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಧಾರ್ಮಿಕ ಜಾಗೃತಿಯನ್ನು ಮೂಡಿಸಲೇಬೇಕಾದ ಅನಿವಾರ್ಯತೆ ಇದೆ. ಮನೆಯಲ್ಲಿ ಹೇಳಬೇಕು ಮಕ್ಕಳಿಗೆ, ಶಾಲೆಗಳಲ್ಲಿ ಹೇಳಬೇಕು ಶಿಕ್ಷಕರು ಮಕ್ಕಳಿಗೆ, ಸಮಾಜದಲ್ಲಿ ಹಿರಿಯರು ಹೇಳಬೇಕು, ಮೇಲಿಂದ ಮೇಲೆ ಹೇಳಬೇಕು, ಹೇಳಿದ್ದನ್ನೇ ಹೇಳಿದ್ರೂ ಪರವಾಗಿಲ್ಲ ಹೇಳಬೇಕು.
ಬೇರೆ ಬೇರೆ ರೀತಿಗಳಲ್ಲಿ ಹೇಳಬೇಕು. ಹೇಳ್ತಾ 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 ಆ ಮನಸ್ಸು ಅದರಲ್ಲಿ ತೊಯ್ದು ಹೋಗಬೇಕು. ಆ ಮನಸ್ಸು ತೋಯಲ್ಪಟ್ಟಾಗ ಅದು ಬೇರೆಯ ಕೆಟ್ಟ ವಿಚಾರಗಳು, ಅಲ್ಪ ಆದರ್ಶಗಳಿಗೂ ಬಲಿಯಾಗೋದಿಲ್ಲ. ಆದ್ದರಿಂದಲೇ ಹೇಳ್ತಾ 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 ಒಂದು ನಾಮಾವಳಿ ಇದೆ, ಮನ ಏಕ ಬಾರ್ ಹರಿ ಬೋಲ್ ಅಂತ. ಓ ಮನಸ್ಸೇ, ಹರಿಯ ಹೆಸರನ್ನು ಒಮ್ಮೆ ಹೇಳು. ಇದನ್ನು ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿಯವರು ಹೇಳೋರು. ಸಾವಿರಾರು ಜನರನ್ನು ಕೂರಿಸ್ಕೊಂಡು ಅವ್ರು ಹೇಳ್ಕೊಡೋರು, ಮನ ಏಕ ಬಾರ್ ಹರಿ ಬೋಲ್ ಅಂತ ಹೇಳ್ಕೊಡೋರು. ಒಬ್ಬರು ಭಕ್ತರು ಅವ್ರನ್ನ ಕೇಳಿದ್ರು, ಅಲ್ಲ ಸ್ವಾಮೀಜಿ, ಏಕ ಬಾರ್ ಹರಿ ಬೋಲ್ ಅಂತ ಹೇಳಿ ನೀವು ಬಾರ್ ಬಾರ್ ಹೇಳ್ಕೊಡ್ತೀರಲ್ಲ. ಆಗ ಅವ್ರು ಹೇಳಿದ್ರು, ಸಾವಿರಾರು ಸಲ ಹೇಳಬೇಕು ನಾವು, ಆದರೆ ಈ ಸಾವಿರಾರು ಸಲದಲ್ಲಿ ಅವನು ನಮ್ಮ ಕಡೆಗೆ ಬರೋದಿದೆಯಲ್ಲ, ಅದು ಯಾವುದೋ ಒಂದು ಏಕ್, ಅದನ್ನು ಕೇಳಿದಾಗ ಅವನು ಇಳಿದು ಬರ್ತಾನೆ. ಅಲ್ಲಿವರೆಗೂ ನಾವು ಹೇಳಿದ್ದಿದೆಯಲ್ಲ, ಅದೇನಿದ್ರು ಪ್ರಿಲ್ಯೂಡ್, ಅದು ಭೂಮಿಕೆ. ಮೊದಲು ನಾವು ಸಿದ್ಧಪಡಿಸ್ತಕ್ಕಂಥ ಒಂದು ಸನ್ನಿವೇಶ. ನಾವು 1,00,000 ಸಲ ಹೇಳಿದ್ರು ಅವನು ಬಂದಿಲ್ಲ ಅಂದರೆ ಅವನು ಅಪೇಕ್ಷಿಸಿದ ಆ ಏಕ್ ಬಾರ್ ಇನ್ನೂ ಬಂದಿಲ್ಲ. ಅದು ಬರುವವರೆಗೂ ನಾವು ಹೇಳ್ತಾ ಇರಬೇಕು ಅಂಥೇಳಿ ಅವ್ರು ತಮಾಷೆಯಾಗಿ ಹೇಳಿದ್ರು ಕೂಡ ಅದರಲ್ಲಿ ಎಷ್ಟು ಅರ್ಥ ಇದೆ ಅನ್ನೋದನ್ನ ನಾವು ಗಮನಿಸಬಹುದು. ಹಾಗಾಗಿ ವ್ಯಾವಹಾರಿಕತೆ ಎಂಬುದು ನೈತಿಕತೆಯನ್ನು ನುಂಗಿದಾಗ ಎಷ್ಟು ಒಂದು ಅತ್ಯಂತ ದೈನ್ಯ ಸ್ಥಿತಿ ಬಂದ್ಬಿಡುತ್ತೆ, ದುರ್ಗತಿ ಬಂದ್ಬಿಡುತ್ತೆ. ಸಮಾಜದಲ್ಲಿ ಮನುಷ್ಯರೇ ಮೃಗಗಳಂತೆ ಕಿತ್ತಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಎಷ್ಟು ಕಷ್ಟ ಇದೆ ಗಮನಿಸಿ ನೋಡಿ. ಮಾನವನ ಮೂಲ ಪುರುಷ ಮನು ಮಹರ್ಷಿ ಧರ್ಮದ ಬಗ್ಗೆ ಅದ್ಭುತವಾದ ಒಂದು ವಿಶ್ಲೇಷಣೆಯನ್ನು ಕೊಟ್ಟಿದ್ದಾನೆ. ಧರ್ಮಕ್ಕೆ 10 ಲಕ್ಷಣಗಳಿವೆ ಅನ್ನೋದನ್ನು ಪ್ರಸ್ತಾಪಿಸ್ತಾನೆ. ಪೂಜ್ಯ DVG ಅವರ ಜೀವನ ಧರ್ಮ ಯೋಗದಲ್ಲೂ ಕೂಡ ಇದನ್ನು ಉಲ್ಲೇಖಿಸ್ತಾರೆ ಅವರು. ಧೃತಿ, ಕ್ಷಮ, ದಮ, ಆಸ್ತೇಯ, ಶೌಚ, ಇಂದ್ರಿಯ ನಿಗ್ರಹ, ಧೀಹಿ, ವಿದ್ಯ, ಸತ್ಯ, ಅಕ್ರೋಧ, ದಶಕಂ ಧರ್ಮಲಕ್ಷಣಂ. ನೋಡಿ, ಇಲ್ಲಿ ಧರ್ಮ ಅಂದರೆ ಈ ದೇವರನ್ನೇ ಪೂಜೆ ಮಾಡಬೇಕು, ಈ ದೇವರನ್ನ ಪೂಜೆ ಮಾಡದೇ ಇದ್ದರೆ ನಿಮಗೆ ಸ್ವರ್ಗ ಸಿಗೋದಿಲ್ಲ, ಆ ದೇವರನ್ನ ಪೂಜೆ ಮಾಡಿದ್ರೆ ನಿಮಗೆ ಉಳಿಗಾಲವಿಲ್ಲ, ಈ ಮಾತುಗಳೇ ಇಲ್ಲ. ಪ್ರಪಂಚದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಐ ಆಮ್ ದಿ ಸನ್ ಆಫ್ ದಿ ಓನ್ಲಿ ಗಾಡ್ ಅಂತ ಒಂದಾನೊಂದು ಕಾಲದಲ್ಲಿ ಒಂದು ವಾಕ್ಯ ಇತ್ತು. ಈಗ ಸಣ್ಣ ಬದಲಾವಣೆ ಆಗಿದೆ, ಐ ಆಮ್ ದಿ ಓನ್ಲಿ ಸನ್ ಆಫ್ ದಿ ಗಾಡ್. ನಾನು ಹೇಳಿದ ಮಾತು ನೀವು ಕೇಳಬೇಕು. ಆ ಮಹಾತ್ಮನ ಕಾಲಘಟ್ಟವನ್ನು ನಾವು ಗಮನಿಸಿದ್ರೆ, ನಾನು ಹೇಳಿದ್ದನ್ನು ಕೇಳಿದ್ರೆ ಮಾತ್ರವೇ ನಿಮಗೆ ಸ್ವರ್ಗ ಪ್ರಾಪ್ತಿ ಅಂತಕ್ಕಂಥ ಬೋಧನೆಯನ್ನು ನಾವು ಗಮನಿಸಿದಾಗ, ಹಾಗಾದರೆ ಈ ಮಹಾತ್ಮ ಹುಟ್ಟಕ್ಕೆ ಮೊದಲು ಪ್ರಪಂಚ ಇತ್ತಲ್ಲ, ಆಗ ಜೀವಿಸಿದ್ದವ್ರಿಗೆ ಯಾರಿಗೂ ಮುಕ್ತಿ ಸಿಗಲಿಲ್ವೇ? ಎಷ್ಟು ಬಾಲಿಶವಾದ ಉತ್ತರ ಇದು, ಎಷ್ಟು ಬಾಲಿಶವಾದ ವಿಚಾರ. ಮತದ ಬೋಧನೆಯಲ್ಲಿ ಸಂಕುಚಿತತೆಗಳು ಬಂದುಬಿಟ್ರೆ ಹೇಗೆ ಮನುಷ್ಯನಿಗೆ ಅದರ ಆಕರ್ಷಣೆ ಹೊರಟೋಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಫ್ರೀಡಮ್ ಈಸ್ ದಿ ಫಸ್ಟ್ ಸ್ಟೆಪ್ ಫಾರ್ ಗ್ರೋತ್, ವಿವೇಕಾನಂದರ ಮಾತು. ಸ್ವಾತಂತ್ರ್ಯ, ಶ್ರೇಷ್ಠ ಮಟ್ಟದ ಸ್ವಾತಂತ್ರ್ಯವೇ ನಮ್ಮನ್ನು ಬೆಳೆಸುತ್ತೆ ಅಂತ ಹೇಳಿ. ಧೃತಿ ಅಂದರೆ ಧೈರ್ಯ. ಧರ್ಮದ ಮೊಟ್ಟ ಮೊದಲ ಲಕ್ಷಣ ಧೈರ್ಯ. ಧೈರ್ಯ ಬೇಕು. ಧೈರ್ಯದ ಸಹವಾಸ ಕಷ್ಟ, ಅದರ ಧೈರ್ಯದ ಫಲ ಮಧುರ. ಭಾರತೀಯ ಸಂಸ್ಕೃತಿಯಲ್ಲಿ, ಈ ಮಹಾನ್ ಪರಂಪರೆಯಲ್ಲಿ ನೋಡಿ, ಧರ್ಮವನ್ನು ಎತ್ತಿ ಹಿಡಿದ ಮಹಾತ್ಮರೆಲ್ಲರೂ ಧೈರ್ಯಶಾಲಿಗಳೇ. ಅಧೈರ್ಯವಂತನು ಬೋಧಿಸಿದ ಧರ್ಮ ಅವಹೇಳನಕಾರಿಯಾಗಿದೆ ಈ ದೇಶದಲ್ಲಿ. ಅವನನ್ನು ಹೇಡಿ ಅಂತಲೇ ಪರಿಗಣಿಸಲಾಗಿದೆ. ಅಧೈರ್ಯದಿಂದ ಅವನೇನಾದರೂ ದೊಡ್ಡ ದೊಡ್ಡ ಮಾತುಗಳು ಹೇಳಿಬಿಟ್ಟಿದ್ರು ಕೂಡ. ಧೈರ್ಯ ಧರ್ಮದ ಮೊದಲ ಲಕ್ಷಣ.
ಇದನ್ನು ಶಂಕರಾಚಾರ್ಯರು ಹೇಳ್ತಾರೆ, ಧರ್ಮ ಧೀರತೆಯನ್ನು ಅಪೇಕ್ಷಿಸುತ್ತದೆ, ಹೇಡಿಗಳಿಗೆ ಅಲ್ಲ ಧರ್ಮ. ಭಗವದ್ಗೀತೆಗೆ ಮುನ್ನುಡಿ ಬರೀತಾ ಹೇಳ್ತಾರೆ. ಇನ್ನೊಂದು ಕಡೆ ವಿವೇಕಾನಂದರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳಿದರು, ರಿಲಿಜನ್ ಈಸ್ ನಾಟ್ ಫಾರ್ ಮಾಸ್. ಜನಸಾಮಾನ್ಯರೆಲ್ಲರಿಗೂ ಅಲ್ಲ ಧರ್ಮ ಅಂತಕ್ಕಂಥದ್ದು. ಅವರವರ ಮಟ್ಟದಲ್ಲಿ ಅವರವ್ರಿಗೆ ಎಷ್ಟೆಷ್ಟು ಸಾಧ್ಯವೋ ಆ ರೀತಿಯ ಮೌಲ್ಯಗಳನ್ನು ಬೆಳೆಸ್ಕೊಳ್ತಾ ಅವರು ಉನ್ನತಿಗೆ ಏರಬೇಕೇ ಹೊರತು ಅತ್ಯುನ್ನತವಾದ ಮೌಲ್ಯಗಳನ್ನು ಏಕಾಏಕಿ ಎಲ್ಲರಿಗೂ ಕೂಡ ಕಾಮನ್ ಸಿಲೆಬಸ್ ಮಾಡೋಕೆ ಆಗೋದಿಲ್ಲ ಅಂತ ಅರ್ಥ. ಕ್ಷಮಿಸುವ ಗುಣ. ದಮ, ಅದನ್ನು ರಿವರ್ಸ್ ಮಾಡಿದಾಗೆ ಮದದ ಮೇಲೆ ನಿಯಂತ್ರಣವೇ ದಮ. ಆಸ್ತೇಯ, ಕಳ್ಳತನ ಮಾಡದೇ ಇರುವುದು ಆಸ್ತೇಯ. ಲೌಕಿಕರಿಗೆ ಒಂದು ಪದಾರ್ಥವನ್ನು ಕದ್ದು ಬಿಟ್ಟರೆ ಅದು ಪಾಪ. ಆಧ್ಯಾತ್ಮಿಕ ಸಾಧಕರಿಗೆ ಪದಾರ್ಥವನ್ನು ಕದಿಬೇಕು ಅಂತಲೇ ಇಲ್ಲ, ಈ ವಸ್ತು ನನ್ನ ಹತ್ರ ಇದ್ದಿದ್ರೆ ಚೆನ್ನಾಗಿರ್ತತ್ತಲ್ಲ ಅಂದ್ಕೊಂಡ್ರೇ ಅಂತರಂಗದಲ್ಲಿ ಕಳ್ಳತನವಾಯಿತು. ನೋಡಿ, ಆಧ್ಯಾತ್ಮಿಕ ಜೀವನದಲ್ಲಿ ಎಷ್ಟು ಕಟ್ಟುನಿಟ್ಟಿನ ನಿಯಮ ಇರುತ್ತೆ. ಶೌಚಂ, ಶುಚಿತ್ವ. ಸ್ನಾನಾದಿಗಳ ಮೂಲಕ ಶಾರೀರಿಕ ಶುಚಿತ್ವ, ಸಚ್ಚಿಂತನೆಗಳ ಮೂಲಕ ಮಾನಸಿಕ ಶುಚಿತ್ವ. ಕೇವಲ ಶರೀರವನ್ನು ಸಾಬೂನಿನಿಂದ ಶುಚಿಗೊಳಿಸ್ಕೊಂಡ್ರೆ ಮಾತ್ರ ಶುಚಿಭೂತರಾದ್ವಿ ಅಂತಲ್ಲ. ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ. ಮನಃಶುದ್ಧಿ ಇಲ್ಲದವರಿಗೆ ಮಂತ್ರದ ಫಲವೇನೋ, ತನುಶುದ್ಧಿ ಇಲ್ಲದವರಿಗೆ ತೀರ್ಥದ ಫಲವೇನು. ಮಿಂದಲ್ಲಿ ಫಲವೇನು ಮೀನು ಮೊಸಳೆಗಳಂತೆ, ನಿಂದಲ್ಲಿ ಫಲವೇನು ಶ್ರೀಶೈಲ ಕಾಗೆಯಂತೆ. ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ. ಆದ್ದರಿಂದ ಶೌಚದ ವಿಚಾರದಲ್ಲಿ ಗಮನಿಸಿದ್ವಿ ನಾವು, ಸ್ನಾನಾದಿಗಳ ಮೂಲಕ ಶರೀರದ ಶುಚಿತ್ವ, ಸಚ್ಚಿಂತನೆಯ, ಸತ್ಸಂಗದ, ಸದ್ಗ್ರಂಥಗಳ ಅಧ್ಯಯನದ ಮೂಲಕ ಮಾನಸಿಕ ಶುಚಿತ್ವ, ಭಾವನೆಗಳ ಶುಚಿತ್ವ. ನಿಮ್ಮ ಬಾಯ ಒಳಗೆ ಏನು ಹೋಗುತ್ತದೆಯೋ ಅದರಿಂದ ನೀವು ಮಡಿ ಮೈಲಿಗೆ ಆಗೋದಿಲ್ಲ. ನಿಮ್ಮ ಬಾಯಿಂದ ಹೊರಗೆ ಏನು ಬರುತ್ತದೆಯೋ ಅದರಿಂದ ನೀವು ಮಡಿ ಮೈಲಿಗೆ ಆಗುತ್ತೀರಿ ಅಂತ ಒಬ್ಬ ಮಹಾತ್ಮ ಹೇಳ್ದ. ಶಂಕರಾಚಾರ್ಯರು ಹೇಳ್ತಾರೆ, ಕೇವಲ ಬಾಯೊಳಗೆ ಹೋದ ಪದಾರ್ಥ ಮಾತ್ರವೇ ನಿಮಗೆ ಆಹಾರವಾಗಿ ಪರಿಣಮಿಸುವುದಿಲ್ಲ. ನಿಮ್ಮ ಕಣ್ಣು ಏನು ನೋಡ್ತು, ನಿಮ್ಮ ಕಿವಿ ಏನು ಕೇಳ್ತು, ನಿಮ್ಮ ನಾಲಿಗೆ ಏನು ಮಾತನಾಡ್ತು, ಈ ವಿಚಾರಗಳು ಕೂಡ ಶರೀರಕ್ಕೆ ಸೂಕ್ಷ್ಮ ಆಹಾರವಾಗಿ ಪರಿಣಮಿಸುತ್ತವೆ. ಧೀಶಕ್ತಿ ನಮ್ಮನ್ನು ಧೀಯಾನ ಇತಿ ಧ್ಯಾನ ಅಂತ ಧ್ಯಾನದ ಬಗ್ಗೆ ಡೆಫಿನೇಷನ್ ಇದೆ. ಉನ್ನತವಾದ ಗುರಿಯ ಕಡೆಗೆ ನಾವು ಧಾವಿಸುತ್ತಾ ಹೋದಂತೆ ಯಾವುದೇ ಕಾರಣಕ್ಕೂ ಕೂಡ ಹಿಂಜರಿಬಾರ್ದು, ಹಿಂದಕ್ಕೆ ಹೆಜ್ಜೆ ಹಾಕಬಾರ್ದು. ವಿದ್ಯಾ ಅಂತಂದರೆ ವಿದ್ಯೆ, ತತ್ವವಿದ್ಯೆ ಅಂತಲೂ ಗುರುತಿಸಲಾಗಿದೆ. ಸತ್ಯಂ, ಏಕಮೇವಾದ್ವಿತೀಯಂ ಇತಿ ಸತ್ಯಂ. ಅಕ್ರೋಧಂ, ವಿನಾಕಾರಣ ಕೋಪ ಮಾಡಿಕೊಳ್ಳದಲೇ ಇರ್ತಕ್ಕಂಥದ್ದು. ದಶಕಂ ಧರ್ಮಲಕ್ಷಣಂ. ಧರ್ಮದ ಈ 10 ಲಕ್ಷಣಗಳನ್ನು ಮನು ನಮ್ಮ ಮುಂದೆ ಇಟ್ಟಿದ್ದಾನೆ. ಜೊತೆಗೆ ಮನು ಮಹರ್ಷಿ ಮತ್ತು ವಿವರಿಸ್ತಾ ಹೇಳ್ತಾನೆ, ಸಾಮಾನ್ಯ ಧರ್ಮದ ಲಕ್ಷಣಗಳೇನು ಗೊತ್ತಾ? ಉತ್ತಮ ಮೇಧಾಶಕ್ತಿ, ಧೈರ್ಯ, ಇಂದ್ರಿಯ ನಿಗ್ರಹ ಮತ್ತು ನ್ಯಾಯಪರತೆ. ಜನರಲ್ಲಿ ದೇವರು ಮತ್ತು ಧರ್ಮದ ಅರಿವಿನ ಅಭಾವ ಉಂಟಾದಾಗ ಅವನು ಲೋಭಿಯಾಗ್ಬಿಡ್ತಾನೆ. ಲೋಭ ಅಂತಕ್ಕಂಥದ್ದು ಎಲ್ಲ ಪಾಪಗಳ ಮೂಲ. ಲೋಭ ಮನುಷ್ಯನನ್ನು ಬಾರ್ಬೇರಿಯನ್, ದಸ್ಯುವನ್ನಾಗಿಸ್ಬಿಡುತ್ತೆ ಅನ್ನೋದು ಹಿರಿಯರ ಅಭಿಪ್ರಾಯ. ತಮ್ಮ ಸ್ವಾರ್ಥ ಸಾಧನೆಗಾಗಿ ಹೋರಾಡುವಂತಹ ಇಂತಹ ಜನ ಧಾರ್ಮಿಕ ಮತ್ತು ನೈತಿಕ ಅಧಃಪತನಕ್ಕೆ ಕಾರಣರಾಗ್ಬಿಡ್ತಾರೆ. ಆದ್ದರಿಂದ ಧರ್ಮ ಒಂದೇ ಮನುಷ್ಯನ ವಿಶೇಷತೆ. ಧರ್ಮವನ್ನು ಆಚರಿಸದೇ ಇರುವವರು ಪ್ರಾಣಿಗಳಿಗೆ ಸಮಾನ ಅನ್ನೋದು ಋಷಿಗಳ ಸಮ್ಮತ. ತನ್ನ ಆತ್ಮಸಾಕ್ಷಿಯನ್ನು ಮುಟ್ಟುಕೊಂಡು ಒಳಿತು ಕೆಡಕುಗಳೊಂದಿಗೆ ಹೋರಾಡಿ ಮನುಷ್ಯ ತೇರ್ಗಡೆಯಾಗ್ತಾನಲ್ಲ, ಇದು ಧರ್ಮದ ಕೃಪೆ.
ಕಾಮಕ್ರೋಧಾದಿಗಳನ್ನು ಸರಿಯಾಗಿ ನಿರ್ವಹಿಸಿ ನೈತಿಕ ಬಲವನ್ನು ಹೆಚ್ಚಿಸ್ಕೊಳ್ತಾನಲ್ಲ, ಇದು ಧರ್ಮದ ಕೃಪೆ. ನಮ್ಮ ಆಲೋಚನೆಗಳು ಮತ್ತು ನಡವಳಿಕೆಗಳು ಆತ್ಮಸಾಕ್ಷಿಗೆ ಮಣಿಯುವಂತೆ ಮಾಡುವ ತಾಕತ್ತನ್ನು ನಮಗೆ ದೊರಕಿಸ್ಕೊಡೋದು ಧರ್ಮ. ಧರ್ಮದ ಸತ್ವ ಇರೋದು ಕೇವಲ ಸಂಪ್ರದಾಯಗಳಲ್ಲ. ಧರ್ಮದ ಸತ್ವ ಇರೋದು ಅನಾದಿ ಕಾಲದಿಂದಲೂ ಬತ್ತದೆ ಹರಿದು ಬಂದ ತಾತ್ವಿಕ ಮೌಲ್ಯಗಳಲ್ಲಿ. ಧರ್ಮವಿರುವುದು ಸಿದ್ಧಾಂತಗಳಲ್ಲ, ಆಚರಣೆಯಲ್ಲಿ ಅಂದ್ರೆ ವಿವೇಕಾನಂದರು. ಆಚರಣೆಯಲ್ಲಿ. ಉತ್ತರ ಭಾರತದಲ್ಲಿ ಒಬ್ಬರು ಭಗವದ್ಗೀತೆಯ ಉಪನ್ಯಾಸ ಮಾಡ್ತಾ ಇದ್ರಂತೆ. ಸ್ಥಿತಪ್ರಜ್ಞನ ಬಗ್ಗೆ ಬಹಳ ಚೆನ್ನಾಗಿ ಮಾತನಾಡ್ತಾ ಇದ್ರಂತೆ. ಆತ್ಮನ ಬಗ್ಗೆ ವಿಶೇಷವಾಗಿ ಅವರ ಉಪನ್ಯಾಸಗಳಿತ್ತು. ಅವರಿಗೆ ಕಾಯಿಲೆ ಆಯಿತು. ಬಂದು ರಾಮಕೃಷ್ಣ ಆಶ್ರಮದ ಒಂದು ಆಸ್ಪತ್ರೆ ಇದೆ ಉತ್ತರ ಭಾರತದಲ್ಲಿ, ಅಲ್ಲಿ ಬಂದು ಸೇರಿಕೊಂಡ್ರಂತೆ. ಯಾರೋ ಬಿಡಿ ಸನ್ಯಾಸಿಗಳವರು, ಯಾವುದೋ ಒಂದು ಸಂಪ್ರದಾಯದವರು. ಯಾವಾಗ ಡಾಕ್ಟ್ರು ಆಪ್ರೇಷನ್ ಮಾಡಬೇಕು ಅಂತ ಎಲ್ಲ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ನ ರೆಡಿ ಮಾಡಿಕೊಂಡ್ರು, ಸ್ಟೆರಿಲೈಸ್ ಮಾಡಿಕೊಂಡು, ಅದನ್ನು ನೋಡಿದ ತಕ್ಷಣ ಅವ್ರಿಗೆ ಗಾಬರಿ ಆಯ್ತಂತೆ. ಆ ಕಡೆ ಈ ಕಡೆ ನೋಡಿದ್ರು, ಯಾರೋ ನರ್ಸ್ ಇಲ್ದಲೇ ಇದ್ದಾಗ ಅಲ್ಲಿಂದ ಎದ್ದು ಓಡಿ ಹೋಗ್ಬಿಟ್ರು. ಭಕ್ತರೆಲ್ಲರೂ ಕೂಡ ಅವ್ರನ್ನ ಮತ್ತೆ ಒತ್ತಾಯ ಮಾಡಿ ಎಲ್ಲೋ ಸಿಕ್ಕಿದ್ರು, ಅವ್ರನ್ನ ಕರ್ಕೊಂಡು ಬಂದರು, ಹಾಸ್ಪಿಟಲೈಸ್ ಮಾಡಿದ್ರು. ಆಗ ಭಕ್ತರೊಬ್ಬರು ಕೇಳಿದ್ರಂತೆ ಅವ್ರನ್ನ, ಅಲ್ಲ, ನೀವು ಆತ್ಮನ ಬಗ್ಗೆ ಅಷ್ಟೆಲ್ಲ ವಿಷಯಗಳನ್ನು ಹೇಳ್ತೀರಿ, ಆಪ್ರೇಷನ್ಗೆ ಯಾಕೆ ಹೆದರಿದ್ದೀರಿ ಅಂದಾಗ ಅವ್ರು ಹೇಳಿದ್ರಂತೆ, ಪುಸ್ತಕದಲ್ಲಿ ಇದೆ ಅಲ್ವಾ, ಸಭಿ ಕಿತಾಬ್ ಮೇಲೆ ಕಾರೆ ಅಂತ. ಪುಸ್ತಕದಲ್ಲಿದೆ ನೋಡಿ. ನಮಗೆ ಆತ್ಮಬಲವನ್ನು ತಂದು ಕೊಡದೇ ಇದ್ದರೆ, ಕೇವಲ ಗಿಣಿ ಪಾಠ ಆಗಿಬಿಟ್ರೆ ಏನು ಮಾಡೋದು? ಗಿಣಿ ರಾಮ ರಾಮ ಅಂತಲೇ ಹೇಳ್ತಾ ಇತ್ತಂತೆ, ಬೆಕ್ಕು ಬಂದು ಹಿಡ್ಕೊಂಡಾಗ ಕ್ಯಾ 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 ಅಂತಂತೆ. ಸರ್ಕಸ್ ಕಂಪನಿಯ ಟಿಕೆಟ್ ಕೌಂಟರ್ ಹತ್ರ ಒಂದು ಮೈನಾ ಪಕ್ಷಿಯನ್ನು ಇಟ್ಟಿದ್ದರಂತೆ. ಜನರ ನೂಕು ನುಗ್ಗಲು. ಆಗ ಕೌಂಟರ್ನಲ್ಲಿದ್ದವನು ಹೇಳ್ತಾ ಇದ್ದಂತೆ, ಕಮ್ ಇನ್ ಎ ಕ್ಯೂ ಒನ್ ಅಟ್ ಎ ಟೈಮ್, ಕಮ್ ಇನ್ ಎ ಕ್ಯೂ ಒನ್ ಅಟ್ ಎ ಟೈಮ್. ಈ ಮೈನಾ ಪಕ್ಷಿ ಅದನ್ನು ಕೇಳ್ತಾ ಇತ್ತು. ಮೈನಾ ಪಕ್ಷಿ ಬಹಳ ಬೇಗ ಮನುಷ್ಯನ ಭಾಷೆಯನ್ನು ಅನುಸರಿಸ್ಬಿಡುತ್ತೆ. ಹಾಗೆ ಕೂಗುತ್ತದೆ, ತನ್ನದೇ ಧ್ವನಿಯಲ್ಲಿ ಕೂಗುತ್ತೆ. ಆ ಮೈನಾ ಪಕ್ಷಿಯನ್ನು ಭಾಳ ಪ್ರೀತಿಯಿಂದ ಸಾಕಿದ್ದ ಪಂಜರದಲ್ಲಿ ಯಜಮಾನ. ಅಲ್ಲಿಗೆ ಅದಕ್ಕೆ ಬೇಕಾದ ಎಲ್ಲ ಪದಾರ್ಥಗಳನ್ನು ತಂದು ಕೊಡ್ತಾ ಇದ್ದ, ಆಹಾರಾದಿಗಳನ್ನು. ಒಂದು ದಿವಸ ಆಕಸ್ಮಿಕವಾಗಿ ಆ ಪಂಜರದ ಬಾಗಿಲು ತೆರೆದುಕೊಂಡ್ಬಿಟ್ಟಿದೆ. ಈ ಪಕ್ಷಿ ಆಚೆಗೆ ಬಂತು. ವಿಶಾಲವಾದ ಬಯಲಿನ ಮಧ್ಯಕ್ಕೆ ಬಂದುಬಿಡ್ತು. ಆಕಾಶದಲ್ಲಿ ಹಾರ್ತಾ ಇದ್ದ ರಣಹದ್ದುಗಳು, ಇವತ್ತು ಎಂಥ ಒಳ್ಳೆಯ ಆಹಾರ ಸಿಕ್ತು ಅಂಥೇಳಿ ಎಲ್ಲವೂ ಕೆಳಕ್ಕೆ ಇಳಿದ್ವು. ಮೈನಾ ಪಕ್ಷಿನ ಒಂದು ಕೂಗ್ತು, ಆ ಕಡೆಯಿಂದ ಬಂದು ಇನ್ನೊಂದು ಕೂಗ್ತು, ಈ ಕಡೆಯಿಂದ ಬಂದು ಮತ್ತೊಂದು ಕೂಗ್ತು. ಆಗ ಇಲ್ಲಿವರೆಗೂ ಅದಕ್ಕೆ ಬಾಯಿಪಾಠ ಆಗಿದ್ದನ್ನೇ ಅದು ಹೇಳ್ತು, ಕಮ್ ಇನ್ ಎ ಕ್ಯೂ ಒನ್ ಅಟ್ ಎ ಟೈಮ್. ಬಂದದ್ದು ಶತ್ರುಗಳು ಅನ್ನೋ ಅರಿವಿಲ್ಲ ಅದಕ್ಕೆ, ಆದರೆ ಅಭ್ಯಾಸವಾಗಿದ್ದು ಇಲ್ಲಿ ಈ ರೀತಿ ಬಳಕೆ ಆಗಬಾರ್ದು ಅನ್ನೋದು ವಿವೇಚನೆ ಇಲ್ಲ. ಆದ್ದರಿಂದ ಮೌಲ್ಯಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡದೇ ಇದ್ದರೆ ಅದು ಕೇವಲ ಗಿಣಿಪಾಠ ಆಗುತ್ತೆ. ಹಾಗಾಗಿ ಧರ್ಮವನ್ನು ಒಂದು ಮತ ಅಂತಲೋ ಅಥವಾ ಸಂಪ್ರದಾಯ ಅಂತಲೋ ಅಥವಾ ಪರಮಾತ್ಮನ ಉಪಾಸನೆಯ ಮಾರ್ಗ ಅಂತಲೋ ಸೀಮಿತವಾಗಿಸಬಾರ್ದು. ಪ್ರತಿಯೊಬ್ಬ ವ್ಯಕ್ತಿಯು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಪ್ರತಿಯೊಂದು ಹಂತದಲ್ಲಿಯೂ ಅನುಸರಿಸಲೇಬೇಕಾದ ಅತ್ಯುನ್ನತ ನಿಯಮವೇ ಧರ್ಮ. ಇದನ್ನು ಎಚ್ಚರಿಕೆಯಿಂದ ನಾವು ಕಾಪಾಡಿಕೊಳ್ಬೇಕು. ವ್ಯಕ್ತಿ ಮತ್ತು ಸಮಾಜದ ಹಿತಗಳ ನಡುವೆ ಸಮನ್ವಯತೆಯನ್ನು ಸಾಧಿಸಬೇಕು ಅಂದರೆ ಧರ್ಮ ಮತ್ತೆ ಅನಿವಾರ್ಯವಾಗುತ್ತೆ. ವಿಶ್ವದ ಸದಾಚಾರ ಸಂಪನ್ನತೆಯನ್ನೇ ಮಹಾತ್ಮರು ಧರ್ಮ ಅಂತ ಕರೆದರು. ಮಾನವನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಬಲ್ಲ ಸಂಜೀವಿನಿಯಾಗಿ ಧರ್ಮ ನಮಗೆ ಪ್ರಾಪ್ತವಾಗಿದೆ.
ತತ್ವಶಾಸ್ತ್ರಜ್ಞ ಗೈಟೆ ಒಂದು ಕಡೆ ಹೇಳ್ತಾನೆ, ಭಾಳ ಚೆನ್ನಾಗಿದೆ ಈ ಮಾತು. ಆಲೋಚನಾಪರನಾದ ಮಾನವನ ಆನಂದವೆಂಬುದು ಇರುವುದು, ಆಲೋಚನಾಪರನಾದ ಮಾನವನ ಆನಂದವೆಂಬುದು ಇರುವುದು ಶೋಧಿಸುವುದರಲ್ಲಿ ಮತ್ತು ಶೋಧಿಸಲಾಗದುದರ ಮುಂದೆ ವಿಧೇಯನಾಗಿ ಮಣಿಯುವುದರಲ್ಲಿ. ಯಾವುದನ್ನು ಶೋಧಿಸೋದಕ್ಕೆ ಸಾಧ್ಯವಿಲ್ವೋ ಅದನ್ನು ಉಪೇಕ್ಷಿಸದೆ, ತಿರಸ್ಕರಿಸದೆ, ಉದಾಸೀನ ಮಾಡದೆ, ಅದಕ್ಕೆ ವಿನೀತನಾಗಿ ಅದರ ಮುಂದೆ ತಲೆ ಬಾಗೋದರಲ್ಲಿ ಅನ್ನೋದನ್ನು ನಾವು ಗಮನಿಸ್ತೇವೆ. ಹೀಗಾಗಿ ಮನುಷ್ಯನ ಬದುಕಿನಲ್ಲಿ ಯಾವ ನಿಯಮಾವಳಿಗಳನ್ನು ಯಾಕೆ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಶ್ರೀಕೃಷ್ಣ ಕೂಡ ಗೀತೆಯಲ್ಲಿ ಅರ್ಜುನನನ್ನು ನಿಮಿತ್ತವಾಗಿಟ್ಕೊಂಡು ಹೇಳಿದ್ದುಂಟು. ಯಾರು ಶಾಸ್ತ್ರಗಳಲ್ಲಿ ವಿಧಿಸಿರುವ ನೀತಿ ನಿಯಮಗಳ ಪ್ರಕಾರ ನಡೆದುಕೊಳ್ಳದೆ ಮನಬಂದಂತೆ ವರ್ತಿಸ್ತಾನೆಯೋ ಅವನಿಗೆ ಯಾವ ಪುರುಷಾರ್ಥವೂ ಸಿಗೋದಿಲ್ಲ, ಲೌಕಿಕ ಸುಖವೂ ಇಲ್ಲ, ಪಾರಮಾರ್ಥಿಕ ಶಾಂತಿಯಂತೂ ಪ್ರಾಪ್ತವಾಗೋದೇ ಇಲ್ಲ. ಅಷ್ಟೇ ಅಲ್ಲ, ಕೃಷ್ಣ ಮುಂದುವರಿಸ್ತಾ ಮಾತು ಹೇಳ್ತಾನೆ, ಅರ್ಜುನ, ನೀನು ಮಾಡಬೇಕಾದ ಮತ್ತು ಬಿಡಬೇಕಾದ ಕಾರ್ಯ ಅಕಾರ್ಯಗಳ್ಯಾವುದು ಎಂಬುದನ್ನು ನಿಶ್ಚಯಿಸೋದಕ್ಕೆ ನಿನಗೆ ಶಾಸ್ತ್ರಗಳೇ ಆಧಾರ. ನೀನು ಈ ಲೋಕದಲ್ಲಿ ಶಾಸ್ತ್ರದ ನಿರ್ದೇಶನಗಳನ್ನು ಅರಿತು ಅವುಗಳಿಗೆ ಅನುಸಾರವಾಗಿ ಕರ್ಮವನ್ನು ಮಾಡಬೇಕಾಗತ್ತೆ. ಶಾಸ್ತ್ರಗಳು ನಮಗೆ ಮಾರ್ಗಸೂಚಿಯಾಗಿವೆ ಅನ್ನೋದನ್ನು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ನಮಗೆ ಪರಿಚಯ ಮಾಡಿಕೊಡ್ತಾನೆ. ಇನ್ನು ನಮ್ಮ ಧರ್ಮಕ್ಕೆ ಕುರಿತಾದಂತಹ ಮಾರ್ಗದರ್ಶನ ನೀಡ್ತಕ್ಕಂಥ ವಿಚಾರಗಳು, ಧರ್ಮ ಗ್ರಂಥಗಳ ಬಗ್ಗೆ ನಾವು ಕೇಳಿದ್ದೇವೆ. ನಮ್ಮ ಸನಾತನ ಧರ್ಮದ ಎಲ್ಲ ಮೌಲ್ಯಗಳನ್ನು ಧರ್ಮ ಗ್ರಂಥಗಳಲ್ಲಿ ನಾವು ಗಮನಿಸ್ತೇವೆ. ವೇದಗಳ ಬಗ್ಗೆ ಕೇಳಿದ್ದೇವೆ. ವೇದಗಳ ಸಾರವಾದ ಉಪನಿಷತ್ತು, ಭಗವದ್ಗೀತೆಯ ಮೊದಲಾದ ಧರ್ಮ ಆಧ್ಯಾತ್ಮ ಗ್ರಂಥಗಳು ನಮ್ಮ ಜೀವನವನ್ನು ಬೆಳಗುತ್ತಾ ಇವೆ. ಗ್ರಂಥಗಳನ್ನು ಅಧ್ಯಯನ ಮಾಡೋದ್ರ ಜೊತೆಗೆ ಅವುಗಳ ನಿರ್ದೇಶನದಂತೆ ಸ್ವಲ್ಪ ಸ್ವಲ್ಪವೇ ಜೀವನವನ್ನು ಕೂಡ ಮೌಲ್ಯಗಳಿಂದ ಶ್ರೀಮಂತಗೊಳಿಸ್ಕೊಳ್ಬೇಕಾದ್ರೆ ಅವಶ್ಯಕತೆ ಇದೆ. ಇನ್ನು ಪುರುಷಾರ್ಥಗಳು ಅನ್ನೋದನ್ನ ಪ್ರತಿಪಾದಿಸುತ್ತೆ ನಮ್ಮ ಸನಾತನ ಧರ್ಮ. ಪುರುಷಾರ್ಥಗಳು ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ನಾಲ್ಕೂ ಕೂಡ ಪರಮಾತ್ಮ ನಮಗಿತ್ತ ವರಗಳು. ಇದು ವರ. ಮನುಷ್ಯನ ಪರಿಪೂರ್ಣ ಜೀವನಕ್ಕೆ ಪ್ರಯೋಜನಕಾರಿಯಾದ 4 ವರಗಳೇ ಪುರುಷಾರ್ಥಗಳು. ಆದರೆ ಎಚ್ಚರಿಕೆ ಏನು? ಧರ್ಮದಿಂದ ಅರ್ಥವನ್ನು ಗಳಿಸಿ ತನ್ಮೂಲಕ ಕಾಮನೆಗಳನ್ನು ಈಡೇರಿಸಿಕೊಂಡಾಗ ಮಾತ್ರವೇ ಮೋಕ್ಷದ ಕಡೆಗೆ ದಿಟ್ಟತನದಿಂದ ಸಾಗೋದಕ್ಕೆ ಸಾಧ್ಯ. ನಾವು ಕೇಳಿದ್ದೇವೆ, ಧರ್ಮ, ಅರ್ಥ, ಕಾಮ, ಮೋಕ್ಷ 4. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಈ 4ರ ಪಂಕ್ತಿಯಲ್ಲಿ ಮೊದಲನೆಯದು ಧರ್ಮ. ಆದರೆ ಅರಿಷಡ್ವರ್ಗಗಳು ಅಂತಿದೆ, ಅಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನೋದರಲ್ಲೂ ಕಾಮ ಇದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳ ಪಂಕ್ತಿಯಲ್ಲೂ ಕಾಮ ಇದೆ. ಎರಡೂ ಕಡೆ ಕಾಮ ಕಾಮನ್ ಆಗಿದೆ. ಆದರೆ ಪುರುಷಾರ್ಥಗಳಲ್ಲಿ ಕಾಮಕ್ಕೆ ಮೊದಲು ಧರ್ಮ ಇದೆ, ಆದ್ದರಿಂದ ಅದು ವರ. ಅರಿಷಡ್ವರ್ಗಗಳಲ್ಲಿ ಕಾಮವೇ ಮೊದಲನೇದಾಗಿದೆ, ಆದ್ದರಿಂದ ಅದು ಶಾಪ. ಧರ್ಮದ ಹಿನ್ನೆಲೆ ಇಲ್ಲದ ಅರ್ಥ, ಧರ್ಮದ ಹಿನ್ನೆಲೆ ಇಲ್ಲದ ಕಾಮ, ಅದು ನಮ್ಮನ್ನು ನಾಶ ಮಾಡುತ್ತೆ ಅನ್ನೋದು ಮಹಾತ್ಮರ ಅಭಿಪ್ರಾಯ. ಕಾಳಿದಾಸನ ರಘುವಂಶ ಕಾವ್ಯದಲ್ಲಿ ನೋಡಿ ಎಚ್ಚರಿಸುವಂಥ ಮಾತು ಎಷ್ಟು ಚೆನ್ನಾಗಿದೆ. ಯಾರು ದಾನ ಮಾಡೋದಕ್ಕಾಗಿ ಐಶ್ವರ್ಯವನ್ನು ಗಳಿಸ್ತಾನೆಯೋ, ಸತ್ಯ ನುಡಿಯಬೇಕು ಅನ್ನೋ ದೃಷ್ಟಿಯಿಂದ ಮಿತಭಾಷಿ ಆಗ್ತಾನೆಯೋ, ಕೀರ್ತಿಗಾಗಿ ರಾಜ್ಯವನ್ನು ಜಯಿಸ್ತಾನೆಯೋ, ಸತ್ಸಂತಾನಕ್ಕಾಗಿ ವಿವಾಹಿತನಾಗ್ತಾನೆಯೋ ಅವನು ಧರ್ಮದ ಚೌಕಟ್ಟನ್ನು ಮೀರಿಲ್ಲ ಅನ್ನೋದೇ ಅಭಿಪ್ರಾಯ. ಅರ್ಥಕಾಮಗಳು ಮನುಷ್ಯನು ಸಾಧಿಸಲೇಬೇಕಾದ ಪುರುಷಾರ್ಥಗಳೇ ಆದರೂ ಧರ್ಮದ ಎಲ್ಲೆಯನ್ನು ಮೀರಿದಾಗ ಅವು ಪಾಪವಾಗುತ್ತವೆ ಅನ್ನೋದು ಋಷಿವಾಣಿ. ಯಾಜ್ಞವಲ್ಕ್ಯರು ಮತ್ತು ಮನು ಮಹರ್ಷಿ ಧರ್ಮದ 3 ಲಕ್ಷಣಗಳನ್ನು ಹೇಳ್ಕೊಟ್ಬಿಟ್ಟಿದ್ದಾನೆ. ಯಾವುದೇ ವ್ಯಕ್ತಿಗೆ ಧರ್ಮದ ಬಗ್ಗೆ ತಿಳುವಳಿಕೆ ಬೇಕು. ಅವನು ಹೇಗೆ ತಿಳುವಳಿಕೆಯನ್ನು ಪಡ್ಕೊಳ್ಳೋದು? ಭಾಳ ಚೆನ್ನಾಗಿ ಹೇಳಿದ್ದಾರೆ ಅವರು. ಮೊದಲನೆಯದು ಸಂಪ್ರದಾಯ.
ಸಂಪ್ರದಾಯ. ಹೇಗೆಗೂ ಬಳಸ್ಬಿಡ್ತೀವಿ ನಾವು ಅದನ್ನು. ಶಾಸ್ತ್ರಕ್ಕೆ ಅನ್ನೋ ಶಬ್ದ ಬಹಳ ಬಳಸ್ಬಿಡ್ತೀವಿ. ಯಾವುದಾದ್ರೂ ಒಂದು ಸಿಹಿಯನ್ನು ತುಂಬ ಕಡಿಮೆ ಮಾಡಿಬಿಟ್ಟು ಬಡಿಸಿದ್ರು ಅಂತ ಇಟ್ಕೊಳ್ಳಿ, ತುಂಬ ಒಳ್ಳೆಯ ಸಿಹಿ ಅದು, ಸ್ವಲ್ಪ ಬಡಿಸಿದ್ದಾರೆ ಎಲೆ ಕಡೆ, ಇನ್ನೊಂಚೂರು ಬಡಿಸ್ತೀರಾ? ಈಗ ಅವ್ರು ಹೇಳ್ತಾರೆ, ತಪ್ಪು ತಿಳ್ಕೊಬೇಡಿ, ಶಾಸ್ತ್ರಕ್ಕೆ ಸ್ವಲ್ಪ ಮಾಡಿದ್ದೆ. ನೋಡಿ ಶಾಸ್ತ್ರ ಎಲ್ಲಿಗೆ ಬಂತು. ಅಯ್ಯೋ ಅದು ನನಗೆ ಬೇಡ, ಅದು ನನಗಿಷ್ಟ, ಅಯ್ಯೋ ಹಾಗಂದ್ರೇನು, ಶಾಸ್ತ್ರಕ್ಕೆ ಸ್ವಲ್ಪ ಬಡಿಸ್ತೀನಿ. ಅಲ್ಲಿವರೆಗೂ ಅದು ನಮ್ಮ ಬಳಕೆಯಲ್ಲಿ ಬಂದ್ಬಿಟ್ಟಿದೆ. ಸಂಪ್ರದಾಯ ಅಂದರೆ ಏನು ಗೊತ್ತಾ? ವೇದೋಪನಿಷತ್ತುಗಳು ಮತ್ತು ಧರ್ಮಶಾಸ್ತ್ರಗಳು ನಮ್ಮ ಮುಂದೆ ಇಟ್ಟ ನಿಯಮಗಳು ಮತ್ತು ಕರ್ತವ್ಯಗಳು. ಅದೊಂದು ನಿಯಮವೂ ಹೌದು, ಕರ್ತವ್ಯವೂ ಹೌದು. ಇದನ್ನು ನಾವು ಧರ್ಮದ ಲಕ್ಷಣ ಅಂತ ತೆಗೆದುಕೋಬೇಕು ಅಂತ ಯಾಜ್ಞವಲ್ಕ್ಯರು ಮತ್ತು ಮನು ಹೇಳ್ತಾರೆ. ಎರಡನೇದು, ಸಮಾಜದಲ್ಲಿ ಸಜ್ಜನರು ಹೇಗೆ ನಡ್ಕೊಳ್ತಾರೆಯೋ ಅದು ಕೂಡ ಧರ್ಮದ ಲಕ್ಷಣ. ಮೂರನೇದು, ವ್ಯಕ್ತಿಯ ಬುದ್ಧಿ ಮತ್ತು ಆತ್ಮಸಾಕ್ಷಿ ಆ ಸಂದರ್ಭದಲ್ಲಿ ಏನನ್ನು ಹೇಳುತ್ತೋ ಅದನ್ನು ಕೂಡ ಗ್ರಹಿಸಬೇಕು. ಈ ಮೂರು ಲಕ್ಷಣಗಳಿಂದ ಧರ್ಮವನ್ನು ವಿಮರ್ಶಿಸಬೇಕು, ನಿಷ್ಕರ್ಷಿಸಬೇಕು ಅಂತ ಹೇಳ್ತಾರೆ. ಸ್ಮೃತಿಗಳು ಅಂದರೆ ಯುಗ ಧರ್ಮ, ಶ್ರುತಿಗಳು ಅಂದರೆ ಸನಾತನ ಧರ್ಮ. ಸನಾತನ ಧರ್ಮ ಬದಲಾವಣೆ ಹೊಂದೋದೇ ಇಲ್ಲ, ಆದರೆ ಸ್ಮೃತಿಗಳು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಹೊಂದುತ್ತವೆ, ಅಮೆಂಡ್ಮೆಂಟ್ ಆಗುತ್ತೆ. ಕಾಲಕ್ಕೆ ತಕ್ಕಂತೆ ಅಲ್ಲಿ ಬದಲಾವಣೆಗಳು ಅನಿವಾರ್ಯವಾಗುತ್ತೆ. ನೋಡಿ, ಒಂದು ಕಾಲದ ನಿಯಮ ಮತ್ತೊಂದು ಕಾಲಕ್ಕೆ ಅನಿವಾರ್ಯ ಆಗೋದಿಲ್ಲ, ಒಂದು ಜಾಗದ ನಿಯಮ ಮತ್ತೊಂದು ಜಾಗಕ್ಕೆ ಅನಿವಾರ್ಯ ಆಗೋದಿಲ್ಲ. ನಾನು ಇದೇ ಮಹಾವೇದಿಕೆಯಲ್ಲಿ ಹಲವಾರು ಸಲ ಹೇಳಿದ್ದುಂಟು, ಇಲ್ಲಿ ಗಲಾಟೆ ಮಾಡಬಾರದು ಅನ್ನೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಆ ಬೋರ್ಡ್ ಇಲ್ಲವೇ ಇಲ್ಲ. ಆದರೆ ಅದನ್ನು ವಿಧಾನಸೌಧದಲ್ಲಿ ಎಷ್ಟು ಬೋರ್ಡುಗಳು ಹಾಕಿದ್ರೂ ಪ್ರಯೋಜನ ಇಲ್ಲ. ಒಂದೇ ಊರಿನ ಆ ಭಾಗ ಈ ಭಾಗ ನಿಯಮಗಳು, ಒಂದು ಜಾಗದ ನಿಯಮಗಳು ಮತ್ತೊಂದು ಜಾಗಕ್ಕೆ ಅನ್ವಯಿಸೋದಿಲ್ಲ, ಒಂದು ಗುಂಪಿನ ಜನಕ್ಕೆ ಅನ್ವಯಿಸುವ ನಿಯಮಗಳು ಮತ್ತೊಂದು ಗುಂಪಿನವರಿಗೆ ಆಪ್ಯಾಯಮಾನವಾಗಿರೋದಿಲ್ಲ. ನೋಡಿ, ಸ್ಮೃತಿಗಳು ಯುಗ ಧರ್ಮ, ಶ್ರುತಿಗಳು ಸನಾತನ ಧರ್ಮ. ಸ್ಮೃತಿಗಳು ಪಂಚಶೀಲಗಳನ್ನು ನಮ್ಮ ಮುಂದೆ ಇಟ್ಟಿದೆ, 5 ಅದ್ಭುತವಾದ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದೆ. ಏನದು ಅಂದರೆ, ನೀನು ಧಾರ್ಮಿಕನಾಗಬೇಕೋ ಈ 5 ಸರಿಯಾಗಿ ಗಮನಿಸಪ್ಪ ಅಂತ ಹೇಳುತ್ತವೆ. ಯಾವ ಜೀವಿಯನ್ನು ಕೂಡ ಅನ್ಯಾಯವಾಗಿ ಹಿಂಸಿಸಬೇಡ, ಯಾವ ಜೀವಿಯನ್ನು ಕೂಡ ಅನ್ಯಾಯವಾಗಿ ಹಿಂಸಿಸಬೇಡ. ಬಹಳ ಕಠಿಣ ಇದು, ಬಹಳ ಕಠಿಣವಾದ ವಿಚಾರ. ಹಿಂಸೆ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಹೇಗಿದೆ ನಮಗೆಲ್ಲ ಗೊತ್ತಿದೆ. ಎಷ್ಟೋ ಸಲ ಶಾರೀರಿಕವಾದ ಹಿಂಸೆಯನ್ನೇ ಹಿಂಸೆ ಅಂದ್ಕೊಳ್ತೀವಿ. ಮನುಷ್ಯ ಬುದ್ಧಿವಂತನಾದಂತೆ ಆದಂತೆ ಕಣ್ಣುಗಳಲ್ಲೇ ಹಿಂಸೆಯನ್ನು ಕಾರ್ತಾನೆ, ಕಿಡಿ ಕಾರ್ತಾನೆ. ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ ನಂಬರ್ 1, ನಂಬರ್ 2, ನಂಬರ್ 3 ಕೇಳಿ, ಆರ್ ಯು ಹ್ಯಾಪಿ ಅಂತ ಕೇಳಿ, ಐ ಆಮ್ ಸಫರಿಂಗ್. ನಂಬರ್ 1 and ನಂಬರ್ 2, ನಂಬರ್ 3, ಔಟ್ ಆಫ್ ದಿ 3, ನಂಬರ್ 1 and ನಂಬರ್ 3 ಹ್ಯಾವ್ ಜಾಯಿಂಡ್ ಹ್ಯಾಂಡ್ಸ್ ಟುಗೆದರ್ and number 2 is suffering in between. ಕೇಳಿದಿರಿ, ನೀವು ಕೇಳಿರ್ತೀರಿ. ಸತ್ಯವಚನ ಪರಿಪಾಲನೆ ಮಾಡು, ಅನ್ಯಾಯ ಮೋಸದಿಂದ ಹಣ ಸಂಪಾದನೆಗೆ ಹೋಗಬೇಡ, ಕಾಯವಾಚ ಮನಸ ಶುದ್ಧಿಯಾಗಿರು. 5ನೇದು, ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಕೋ, ಇಂದ್ರಿಯಗಳಿಂದ ಅನ್ಯಾಯ ಅನೀತಿಯ ಕ್ರಿಯೆಗಳು ಆಗದಂತೆ ನೋಡ್ಕೋ. ಈ ಪಂಚಶೀಲಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಮೂಲತಃ ಸಂಘಜೀವಿಯಾದ ಮನುಷ್ಯ ತೀರಾ ಲೌಕಿಕನಾಗಿ ಸ್ವಾರ್ಥದ ಚಿಪ್ಪಿನಲ್ಲಿ ಔತ್ಕೊಂಡ್ಬಿಟ್ಟಿದ್ದಾನೆ. ಮಾನವೀಯ ಬಾಂಧವ್ಯ, ಮಾನವೀಯ ಸಹಕಾರದ ಭಾವನೆಗಳನ್ನು ಮರೆತು ಬಿಟ್ಟಿದ್ದಾನೆ. ಆದರೆ ನಾವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು, ವೇದವ್ಯಾಸರು ಹೇಳ್ತಾರೆ, ಚತುರ್ವಿಧ ಪುರುಷಾರ್ಥಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಿದೆಯಲ್ಲ, ಮೋಕ್ಷದ ವಿಷಯವನ್ನು ಸ್ವಲ್ಪ ಮಟ್ಟಿಗೆ ನಾವು ಮರೆಯೋಣ. ಯಾರು ಎರಡೂ ಕೈಗಳನ್ನೆತ್ತಿ ಹೇಳ್ತಾರೆ ವೇದವ್ಯಾಸರು, ಓ ಜಗತ್ತಿನ ಜನರೇ, ಎರಡೂ ಕೈ ಎತ್ತಿ ನಾನು ಅಭಯವನ್ನು ಹೇಳ್ತಾ ಇದ್ದೇನೆ, ನಂಬಿ ನನ್ನ ಮಾತನ್ನು. ಮಾನವನು ತನ್ನ ಜೀವಿತ ಕಾಲದಲ್ಲಿ ಅಪೇಕ್ಷಿಸುವ
ಅರ್ಥ ಮತ್ತು ಕಾಮಗಳು ಧರ್ಮಾಚರಣೆಯಿಂದ ದೊರೆಯುತ್ತವೆ. ಧರ್ಮವನ್ನು ಸರಿಯಾಗಿ ಅನುಸರಿಸಿದ್ರೆ ಅರ್ಥ ಮತ್ತು ಕಾಮಗಳು ದೊರೆಯುತ್ತವೆ ಅಂತ ಹೇಳಿದಂಥ ವೇದವ್ಯಾಸರು ಬಹಳ ನೊಂದ್ಕೊಂಡು ಹೇಳ್ತಾರೆ. ಆದರೂ ಜನ ಧರ್ಮವನ್ನೇ ಕಾಪೇಕ್ಷಿಸ್ತಾ ಇಲ್ಲ. ಸಾರಾಂಶ ಇಷ್ಟೇ, ಧರ್ಮಾಚರಣೆಯ ಮೂಲಕ ಮನುಷ್ಯನಿಗೆ ಅರ್ಥವೂ ದೊರೆಯುತ್ತದೆ. ಧರ್ಮಾಚರಣೆಯಿಂದ ಬಂದ ಅರ್ಥದಿಂದ ನಾವು ಅನುಭವಿಸಬಹುದಾದ ಕಾಮವೂ ಕೂಡ ನಮ್ಮನ್ನು ದಾರಿ ತಪ್ಪಿಸೋದಿಲ್ಲ, ನಮ್ಮ ಜೀವನದ ಧ್ಯೇಯೋದ್ದೇಶಗಳಿಂದ ನಮ್ಮನ್ನು ವಿಚಲಿತನನ್ನಾಗಿಸೋದಿಲ್ಲ ಅನ್ನೋ ವೇದವ್ಯಾಸರ ಈ ಮಾತಿನೊಂದಿಗೆ ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪಾದಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಮುಂದಿನದ್ದನ್ನು ನಾಳೆ ಸಂಜೆ ಉಪನ್ಯಾಸದಲ್ಲಿ ಮುಂದುವರಿಸ್ತೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.